ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकं पात्रं श्रीभक्त्यादिगुणार्णवम् इतीन्द्रप्रवणं वन्दे यजानादमुनिं यो नित्यमच्युतपदाम्बुजयुग्मरुक्मव्यामोहतराणि प्रणायमेने अस्मद्गुरोर्भगवतस्य दयैकसिन्धोः रामानुजस्य चरणौ शरणं प्रपद्ये अखिलभुवनजन्मस्तेमभङ्गादिलीले विनतिविधभूतौ रातरक्षैकदीक्षे शिरसि विदीप्ते ब्रह्मणि श्रीनिवासे भवतु मातरस्मिन् शेषुषिः भक्तिरूपा नीलापुङ्गस्तनगिरिकटीस्तमुद्भोज्य कृष्णम् आरात्यं स्वं शुचिशतशिरःसिद्धमध्यापयन्ति सुशिष्टायां सुनिगणितं या बलात्कृत्य भुङ्क्ते गोदातस्यै नमिदमिदं भूयदेवास्तु भूयः अन्नवयल्पुदयाण्डालरङ्गक्के अन्नतिरुत्तावै पल्पदियं विषयानि पाडिकोडित्तान् नर्तामणि ஓமாலை சூடி கொடுத்தாளை சொல்லு சூடி கொடுத்த சுடற்குரிய தொல்பாவை பாடிய உடனல்ல பல்வளையாய் நாடி நீ வேண்டற்கு என்னை என்னை மாற்றம் ஸ்ரீ விஷ்ணு சித்த குணநந்தன கல்பவல்லி ஸ்ரீரங்கராஜ ஹரிச்சந்தன யோகதிஷா சாட்சாத் க்ஷமா கருணயா கமலாபிமான்யா ಗೋದಾಮನನ್ಯ ಶರಣಂ ಪ್ರಪದ್ಯೆ. ಇವತ್ತು 92 ಕಡೆ ಇವತ್ತು ನಕ್ಷತ್ರ ಇವತ್ತು ಅದನ್ನೇನು ಮಾತ್ರ ಹೇಳೋಣ. ತಮೇವ ನತ್ವಾ ಪರವಾಸುದೇವಂ ನಗೇಶಯಂ ರಾಜವರಣಿಯಂ ರಾವೋದಕಿಂ ಯೋಗದ ಸೂಕ್ತಿಮಾಲಾ ಭಕ್ತಾಂಗಿರೇಣಂ ಭಗವಂತಮೀರೆ மண்டன்குடி என்பர் மாமரையோர் மன்னியசீர் தொண்டரடி பொடி கொண்டகரம் கண்டு திணத்த வயல் தென்னரங்கத்தம்மானை பள்ளி உணர்த்தும் பிரானுதித்தவோர். அன்னையும் புலக வளர்ந்தாரை போற்றி சென்னங்கு தென்னிலங்கை செத்தாய் திரள் போற்றி பொன்னச்சரண முதைத்தாய் புகழ் போற்றி கன்று குடிலாய் இருந்தாய் கடல் போற்றி குன்று குடையாய் எழுத்தாய் குணம் போற்றி வென்று பகை கிடக்கும் நின் கையில் வேல் போற்றி என்னென்று முன் சேவமே எத்திப்பறை கொள்வான் இன்று யாம் வந்தோம் இறங்கேலோர் ಎಂಬಾವಾಯ್. ಇವತ್ತಿನ ಅನುಸಂಧಾನ ಭಾಷರ ಮಾರಿಮಲೆ ಹೇಳಿನ ಅರ್ಥವನ್ನು ಮಾರಿಮಲೆ. ಮಾರಿ ಅಂದರೆ ಮಳೆಗಾಲ, ವರ್ಷ ಋತು ಮಳೆಗಾಲ ಅಂತ ಹೇಳ್ತಾರೆ. ಆ ಮಳೆಗಾಲದಲ್ಲಿ ಮಲೈ ಮುಯಂಜಿ ಅಂತ ಗುಹೆ, ಬೆಟ್ಟಗಳ ಎಲ್ಲ ಬೆಟ್ಟಗಳಲ್ಲೂ ಗುಹೆಗಳೆಲ್ಲ ಇರುತ್ತೆ, ಅನೇಕ ಗುಹೆಗಳಿರುತ್ತೆ. ಆ ಗುಹೆಗಳಲ್ಲಿ ಈ ಸಿಂಹಗಳೇನು ಮಾಡುತ್ತೆ, ಮಳೆಗಾಲದಲ್ಲೆಲ್ಲ ವರ್ಷ ಋತುವಿನಲ್ಲಿ ತನ್ನ ಸಂಸಾರ, ತನ್ನ ಬಂಧು, ತನ್ನ ಮಕ್ಕಳು, ಹೆಂಡತಿ ಮಕ್ಕಳ ಜೊತೆ ಹೋಗಿ ಅಲ್ಲಿ ಮಳೆಗಾಲ ಮುಗಿಯೋವರೆಗೂ ಅವಕ್ಕೆ ಬೇಟೆಯಾಡೋಕ್ಕಾಗಲ್ಲ, ಅಲ್ಲೇ ಮಲ್ಕೊಂಡಿರ್ತಂತೆ. ಅದನ್ನು ಹೇಳ್ತಾರೆ ಮನ್ನಿಕ್ಕಿರಂದು ಉರಂಗು. ಅದು ಹೋಗಿ ನೆಲೆಯಾಗಿ ಮಲ್ಕೊಂಡು, ಆ ಮಣ್ಣಿನಕ್ಕೆ ಬಹಳ ಅರ್ಥ ಇದೆ ಅನ್ಕೋಣ. ಆಮೇಲೆ ಅಲ್ಲಿ ಹೋಗಿ ಮಲಗೋದು ಅಂತ ಒಂದದು ಚೆನ್ನಾಗಿ ಮಣ್ಣಿ ಅಂದರೆ ಚೆನ್ನಾಗಿ ನಿದ್ದೆ ಮಾಡುತ್ತಂತೆ. ಯಾವ ಥರ ಮಾಡುತ್ತೆ ಅಂದರೆ ಒಂದೇನೋ ಅನ್ನೋ ಥರ ಗುಂಪಾಗಿ ಒಟ್ಟಿಗೆ ಇರುತ್ತಂತೆ. ಅವು ಯಾವಾಗ ಅವು ವರ್ಷ ಋತು ಮುಗಿದ ತಕ್ಷಣ ಕಾಲಜ್ಞಾನ ತುಂಬ ಚೆನ್ನಾಗಿದೆ ಪ್ರಾಣಿಗಳಿಗೆ. ಅವಾಗ ತಕ್ಷಣ ಹೇಳುತ್ತಂತೆ ಅದು ಮುಗೀತು ಅಂದ್ಬಿಟ್ಟು ಅಂತ. ಅವಾಗ ಎದ್ದು ಏನು ಮಾಡ್ತಂತೆ, ಎದ್ದದು ಅದು ಶೀರ್ಯ ಅಂದರೆ ತುಂಬ ವೀರ್ಯವುಳ್ಳ ಸುಂದರವಾದ ಅಂತ ಅರ್ಥ ಬರುತ್ತೆ. ತುಂಬ ಸುಂದರವಾದ ವೀರ್ಯವುಳ್ಳಂಥ ಸಿಂಹ ಏನಾಗುತ್ತೆ, ಅರಿವಿತ್ತು ಅವಾಗ ಎಚ್ಚರ ಆಗುತ್ತಂತೆ. ಎದ್ದು ಒಂದ್ಸಲ ಮೈಯೆಲ್ಲ ಕೊಡೋಬಿಟ್ಟು ಜೋರ ಗರ್ಜನೆ ಮಾಡುತ್ತಂತು. ಆ ಗರ್ಜನೆ ಯಾಕೆ ಮಾಡುತ್ತೆ ಅಂದರೆ ಎಲ್ಲವೂ ಒಂದು ಸಿಂಹ ತನ್ನ ಒಂದು ಎಲ್ಲೇನ ಗುರ್ತು ಮಾಡ್ಕೊಂಡಿರುತ್ತೆ, ಅದು ಟೆರಿಟರಿ ಅಂತ. ಅಲ್ಲಿ ಆ ಒಂದು ಶಬ್ದ ಕೇಳಿದ ತಕ್ಷಣ ಯಾವುದಾದ್ರು ಬಂದಿದ್ದರೆ ಅದು ಹಿಂದೆ ಹೊರಬಿಡ್ಬೇಕು.
ಅದಕ್ಕೆ ಜೋರ ಗರ್ಜನೆ ಮಾಡುತ್ತಂತೆ ತನ್ನ ಸರಹದ್ದಿಗೆ ಬೇರೆ ಯಾರು ಬರಬಾರ್ದು ಅಂದ್ಬಿಟ್ಟು ಅಂತ ಅದಕ್ಕೆ ಗೊತ್ತಾಗುತ್ತಂತೆ ಅವು ಅದಕ್ಕೆ ಹೇಳ್ತಾರೆ ಇದರಲ್ಲಿ ಯಾವ ಥರ ಅಂತಂದರೆ ಅವು ಅಲ್ಲಿ ಎಂಡಲ್ಲಿ ಮೂತ್ರ ವಿಸರ್ಜನೆ ಮಾಡ್ಬಿಡುತ್ತಂತೆ ಅದು ಒಳಗೆ ಅದು ಗೊತ್ತಾಗುತ್ತಂತೆ ನೋಡಿ. ಅದು ಅದನ್ನು ಯಾರಾದರೂ ನೋಡಿ ಭಗವಂತನ ಇದು ಅಂತ ಹೇಳಿದ್ರೆ ಯಾರಾದರೂ ಅಲ್ಲಿ ದಾಟುತ್ತಾ ಅಂದರೆ ಅವಕ್ಕೆ ಗೊತ್ತಾಗ್ಬಿಡುತ್ತಂತೆ. ಅದು ಅವಕ್ಕೆ ಅತೀಂದ್ರ ಶಕ್ತಿ ಕೊಟ್ಟಿದ್ದಾನೆ ಎಲ್ಲವೂ ಅದು ದಾಟಿದ ತಕ್ಷಣ ಗೊತ್ತಾಗ್ಬಿಡುತ್ತಂತೆ. ಅದು ಹೇಗೆ ಅಂತ ನಾವು ಅದೇ ಮನುಷ್ಯರಿಗೆ ಗೊತ್ತಾಗಲ್ಲ, ಅವರಿಗೆ ಇದಾಗುತ್ತೆ ಆಗ ಇದಂತೆ. ಅದೇ ಇವು 2-3 ತಿಂಗಳು ಏನು ಬಂದಿಲ್ವಲ್ಲ ಸಿಂಹ, ಅದಕ್ಕೆ ಸ್ವಲ್ಪ ಆಕ್ರಮಿಸ್ಕೊಂಡು ಬೇರೆ ಯಾವ್ದಾದ್ರು ಬಂದ್ಬಿಡುತ್ತೆ. ಅದಕ್ಕೆ ಗೆದ್ದು ಒಂದ್ಸಲ ಜೋರಾಗಿ ತೀವಿಡುತ್ತೆ, ಬೆಂಕಿಯನ್ನ ಕಾರೋ ಥರ ಕಣ್ಣಂತೆ ಅದಕ್ಕೆ ಆಸೆ ಆಗಿ ಅದಕ್ಕೆ ಕಣ್ಬಿಡುತ್ತಂತೆ ಅದು. ಆಮೇಲೆ ಬೇರೆ ಮೈಯರು ಪಂಗ ಎದ್ದು ಒಂದ್ಸಲ ಮೈ ಸೆಟಲ್ಕೊಳ್ಳುತ್ತಂತೆ, ಅದು ಮೈನ ಬದುಕೊಳ್ಳುತ್ತೆ. ಅದನ್ನು ನೋಡೋದಕ್ಕೆ ಅದ್ಭುತವಾಗಿರುತ್ತೆ. ಅದು ದೃಶ್ಯವೇ ಚೆನ್ನಾಗಿರುತ್ತೆ. ಅದಕ್ಕೆ ರೋಗಗಳೆಲ್ಲ ನಿಂತ್ಕೊಂಡ್ಬಿಡ್ತಂತೆ. ಆಮೇಲೆ ಎಪ್ಪಾಡು ಪೇರ್ದಿದ್ದಾರೆ 4 ಕಡೆ ನೋಡುತ್ತಂತೆ. ಎಪ್ಪಾಡು ಎಲ್ಲ ಕಡೆ ತಿರುಗಿ ಯಾರಾದ್ರು ಬಂದಿದ್ದಾರ ನನ್ನ ಸರ್ವದೊಳಗೆ ಅಂದ್ಬಿಟ್ಟು ಅಂತ ಇದು ಮಾಡುತ್ತಂತೆ ಅದಕ್ಕೆ. ಆಮೇಲೆ 3 ಅಂದರೆ ಆಲಸ್ಯ ಮೈ ಮುರಿಯೋದು ಅಂತೀವಲ್ಲ, 3 ಆಲಸ್ಯ ಅಂತ ಬಾಯಿಂದ ತೆಗೆದು ಆಲಸ್ಯವನ್ನು ಇದು ಮಾಡ್ತಂತೆ. ಆಮೇಲೆ ಜೋರ ಇನ್ನೊಂದ್ಸಲ ಮುಳಿಯಂಜಿ ಅಂತ ಗರ್ಜನೆ ಮಾಡ್ತಂತೆ. ಗರ್ಜನೆ ಮಾಡಿಬಿಟ್ಟು ಅಲ್ಲಿಂದ ಪುರಪಟ್ಟೆ ತನ್ನ ಮಲಗಿರುವಂಥ ಗುಹೆಯಿಂದ ಹೊರಗಡೆ ಬರುತ್ತಂತೆ. ಹೊರಗಡೆ ಬಂದ್ಬಿಟ್ಟು ಬರುವಾಗ ಆ ಸಿಂಹಗತಿನೇ ಅದು ರಾಜ ಅಂತ ಕಾಡಿಗೆ ರಾಜ ಅಂತ ಅದು ನಡೆಯುವ ರೀತಿಯೇ ಅದು ರಾಜ. ಅದಕ್ಕೆ ಮನುಷ್ಯರಿಗೆಲ್ಲ ಸಿಂಹಗತಿ, ಗಜಗತಿ, ವೃಷಭಗತಿ ಎಲ್ಲ ಗತಿಯನ್ನು ಹೇಳ್ತಾರೆ. ಹಾಗೆ ಅದು ಯಾವ ಥರ ಬರುತ್ತೋ ಆ ಥರ ಇಲ್ಲಿ ಆಂಡಾಳೆ ಅಂತಲೇ ಕೃಷ್ಣನಿಗೆ ನೀನು ಆ ಥರ ಬರಬೇಕು ಅಂತ ಒಂದು ನಿರ್ದೇಶ ಮಾಡ್ತಾ ಇದ್ದಾಳೆ ಅವರಿಗೆ. ಹೋದರ್ಮ ಬೋಲೆ ಹೇಗೆ ಸಿಂಹ ಮೈ ಗರ್ಜಿಸಿ ಮೈ ಮುರ್ಕೊಂಡು ಹೊರಗಡೆ ಬರುತ್ತೋ ಆ ಥರ ಅದು ಇವನು ನೀ ಪೂವೈ ಪೂವಣ್ಣ. ಆ ಪೂವೈ ಪೂ ಅಂದರೆ ಹಸಿತ ಹೂವು ನೀಲಿಯಾಗಿರುತ್ತೆ, ಅದು ಸುವಾಸನೆಯಾಗಿರುತ್ತೆ. ಅನೇಕ ನೀಲಿ ಹೂಗಳು ಇರುತ್ತೆ, ಅದು ಯಾವುದು ವಾಸನೆ ಇರಲ್ಲ. ಈ ಮಾರ್ಗದ ಮೇಲೆ ತುಂಬ ಹೂ ಬಿಡುತ್ತೆ ನೀಲಿ ಅನ್ನೋದು. ಆದರೆ ಈ ಹಸಿತ ವೃಕ್ಷ ಮಾತ್ರ ನೀಲಿಯಾಗಿ ಹೂವು ವಾಸನೆಯಾಗಿರುತ್ತೆ. ಅದಕ್ಕೆ ಭಗವಂತ ನೋಡ್ತಾರೆ, ಅವನ ಬಣ್ಣ ನೀಲಿ ತಾನೆ ಕಪ್ಪು. ಅದಕ್ಕೆ ನೀ ಪೂವೈ ಪೂವಣ್ಣ, ನೀನು ಹೂವಿನ ಬಣ್ಣನ ಕಪ್ಪಾಗಿದೆಯಾ ಅಂತ ಹೇಳೋದಕ್ಕೆ ಈ ಥರ ನಮಗೆ ಇದು ಹೇಳ್ತಾರೆ. ಹೂವಿನ ಬಣ್ಣ ಉಳ್ಳವನು ಸುವಾಸನೆಯಾಗಿದೆ, ಅವನು ಸರ್ವರ ಸಹ ಸರ್ವಗಂಡ ಅಂತಾನೆ ಅವನು. ಅದಕ್ಕೆ ಒಂದು ಕೋಯಿಲ್ ನಿಂತು ಅಂತಾಳೆ. ಅಲ್ಲಿ ಭಗವಂತನ ಮನೆ ನಮಗೆ ದೇವಸ್ಥಾನ. ನಾವು ಅದಕ್ಕೆ ತಾನೇ ಕೋಯಿಲ್ ಅಂದ್ರೆ ಏನಂತ, ಭಗವಂತ ಇರೋ ಜಾಗ. ನೀನು ಹೊರಟು ಮಣಿಮಂಟಪ, ಸಭಾಮಂಟಪ ಇರ್ತಲ್ಲ, ಒಂದು ರಾಜರಿಗೆಲ್ಲ ಅವರು ಅಂತರಂಗ ಶಯ ಅದು ಬೇರೆ ಇರುತ್ತೆ ಅವ್ರದ್ದು. ಅಂತಃಪುರ ಅಂತೀವಿ. ಅಂತಃಪುರದಿಂದ ಹೊರಗಡೆ ಅವ್ರ ಸಭಾಮಂಟಪ ಇರುತ್ತೆ. ಅಲ್ಲಿ ಎಲ್ಲ ಜನಗಳೆಲ್ಲ ಬಂದು ತಮ್ಮ ಇದನ್ನು ಹೇಳ್ಕೊಳ್ಳೋದಕ್ಕೆ ಅಲ್ಲಿ ನೀನು ಅಲ್ಲಿಗೆ ಬರಬೇಕು ಮಣಿಮಂಟಪಕ್ಕೆ ಅಂದ್ಬಿಟ್ಟು ಹಿಂಗನೇ ಹೋಗಿ ಈ ಥರ ಬರಬೇಕು ಅಂತಾಳೆ. ಬಂದ್ಬಿಟ್ಟು ಏನು ಮಾಡಬೇಕು, ನೀನು ಗೋಪುಡಿಯ ಶೀರಿಯ ಶೃಂಗಾರ. ಗೋಪುಡಿ ಅಂತ ಅತ್ಯಂತ ಮಹಿಮೆ ಉಳ್ಳ ಸುಂದರವಾದ ಮಹಿಮೆ ಉಳ್ಳಂಥ ಸಿಂಹಾಸನ. ಹೇಗೆ ವಿಕ್ರಮಾದಿತ್ಯನ ಸಿಂಹಾಸನ ಬೇರೆ ಯಾರಿಗೂ ಹೊತ್ತಕ್ಕೆ ಆಗ್ತಿರಲ್ವಂತೆ, ಅವ್ನು ಮಾತಾಡ್ತಾ ಇತ್ತಂತೆ. ಮುಖ್ಯವಾದ ಸಿಂಹಾಸನ ಈಗಿರುವ ಮೈಸೂರು ಅರಮನೆಯ ರಾಜರದ್ದು ಅದೇ ಸಿಂಹಾಸನ ಅಂತ ಹೇಳ್ತಾರೆ. ಅದಕ್ಕೆ ರಾಜರನ್ನು ಬಿಟ್ಟು ಬೇರೆ ಯಾರು ಆಗದೇ ಇರುವಂತೆ ಇಲ್ಲಿವರೆಗೂ ಯಾರು ಪ್ರಯತ್ನ ಮಾಡಿಲ್ಲ. ಯಾರು ರಾಜರು ಅಂತ ಅವ್ರು ಮಾತ್ರ ಹತ್ಬೋದದು. ಎಲ್ಲ ಪಕ್ಕದಲ್ಲಿರುವ ಒಂದೊಂದು ಇದಕ್ಕೂ ಮಾತಾಡ್ತಾ ಇತ್ತು ಅಂತೆ ಇವನ ಕಾಲ, ವಿಕ್ರಮಾದಿತ್ಯನ ಕಾಲದಲ್ಲಿ. ಆ ಥರ ಆ ಮಹಿಮೆಯುಳ್ಳಂಥ ಸಿಂಹಾಸನ ಅದು. ಅಲ್ಲಿ ಶೀರ್ಯ ಶೃಂಗ, ಅದು ತುಂಬ ಶೀರ್ಯ ಅಂದರೆ ಸುಂದರವಾದ ಅದ್ಭುತವಾದ ಕೆತ್ತನೆ ಉಳ್ಳಂತಹ, ಅದು ದಂತಗಳಿಂದ ಮಾಡಿದ್ದಂತೆ. ದಂತಗಳನ್ನು ಮಾಡಿ ಮಣಿಗಳು ಅವನ್ನೆಲ್ಲ ಹೊದಿಸಿರ್ತಾರೆ. ಅದು ಆ ಥರ ಅಲ್ಲಿ ಇருந்து ಭಗವಂತನ 3 ಇದರಲ್ಲಿ ಅನುಭವಿಸುವಂತ ಅಲ್ಲಿ ನಡ್ಕೊಂಡು ಬರೋದವನು, ಅಲ್ಲಿ ಕೂತಿರೋದು, ನಡ್ಕೊಂಡು ಬರೋದು, ಇಲ್ಲಿ ಬಂದು ಕೂತ್ಕೊಳ್ಳೋದು, ನಿಂತುಕೊಳ್ಳೋದು, ಕೂತ್ಕೊಳ್ಳೋದು. ಅದಕ್ಕೆ ಒಂದೊಂದು ಆಮೇಲೆ ನೀನು ಯಾವಂತ ಕಾರ್ಯ ಇರ್ತಿದ್ದಾರೆ ಏನು ಅಂದರೆ, ಹಿಂದಿನ ಇದರಲ್ಲಿ ಭಗವಂತ ಆಯಿತು ಯಾತೆ ಬಂದಿದ್ದೀರ ನನ್ನ ಹತ್ರ ಅಂತ ಕೇಳಿದಾಗ ಇದಕ್ಕೆ ಬಂದು ಜವಾಬ್ ಕೊಡೋ ಥರ ಇಲ್ಲಿ ನೀನು ಕೇಳಬೇಡ, ನೀನು ಅಂತಃಪುರದಲ್ಲಿ ಹೇಳೋ ಮಾತೆಲ್ಲ ಇದು ಎಲ್ಲರೂ 4 ಜನ ಎದುರಿಗೆ ಹೇಳಬೇಕು ನಾವು ಇದನ್ನ. ಹಾಗಾಗಿ ನೀನು ಸಭಾಮಂಟಪಕ್ಕೆ ಬಂದು ಸಿಂಹದ ಹಾಗೆ ಕೂತು ಆಮೇಲೆ ಆರಾಯಿತು ಯೋಚನೆ ಮಾಡಿ. ಹೇಗೆಂದ್ರೆ ನಾವು ಕೇಳೋದು ನೀನು ಸರಿ ಅನ್ಬಿಟ್ಟ ಅಂದರೆ ಆಮೇಲೆ ನೀನು ಹಿಂದಕ್ಕೆ ಹೋಗ್ಬಾರ್ದು. ಯಾಕೆಂದ್ರೆ ನಿನ್ನೆ ನಂಬಕ್ಕಾಗಲ್ಲ. ರಾಮನಾಗಿದ್ದರೆ ನಾವು ಮಾತು ಹೇಳ್ತೀವಿ, ಆರಾಯಿತು ಹೇಳ್ತಿರ್ಲಿಲ್ಲ. ಯಾಕೆಂದ್ರೆ ರಾಮ ಒಂದ್ಸಲ ಹೇಳಿದ್ರೆ ಮಾತು ತಪ್ಪಲ್ಲ. ನೀನು ಅಂತ ಅದಕ್ಕೆ ಆರಾಯ್ಕೆ ಮಾಡುವ. ಯಾಕಂದ್ರೆ ಒಂದು ಸಲ ಮಾತು ಕೊಟ್ಟರೆ ನಿಮ್ಗೆ ಹಿಂದಕ್ಕೆ ಹೋಗ್ಬಿಡೋದಿಲ್ಲ. ಅದಕ್ಕೆ ಆರಾಯ್ತು
ಅರುಳ್ ಅಂತಂದ್ರೆ ಕೇಳುವಂತ ಒಂದು ಅರ್ಥ ಆಗುತ್ತೆ. ದಯ ನನಗೆ ತಮಿಳಲ್ಲಿ ಆ ಪದಗಳಿಗೆಲ್ಲ ಅನೇಕ ಅರ್ಥ ಮಾಡ್ಬೋದು. ಅರುಳ್ ಅಂದ್ರೆ ದಯ ಮಾಡುವಂತನೂ ಆಗುತ್ತೆ, ಕೇಳುವಂತನೂ ಆಗುತ್ತೆ. ಇಲ್ಲಿ ಕೇಳುವಂತ ಹೇಳ್ತಾರೆ 29ನೇ ಭಾಷೆಗಳಿಗೆ ಹೇಳೋದೇ ಇಲ್ಲ. ಏನು 29ನೇ ಭಾಷೆಗಳಲ್ಲೇ ನಾನು ಪದೇ ಬಂದಿಲ್ಲ ಅಂತ ಹೇಳ್ತಾರೆ, ಅಲ್ಲಿವರೆಗೆ ಹೇಳೋದಿಲ್ಲ. ಹಾಗೆ ಅದು ಹೇಳ್ತಾ ಅದಕ್ಕೆ ಇದು ಮೇಲಿನ ಅರ್ಥ ಹೇಳ್ತಾರ. ಇಲ್ಲಿ ಅದು ಮಾತ್ರ ಇಲ್ಲಿ ಮುಖ್ಯವಾಗಿ ಯಾಕೆ ಇಲ್ಲಿ ಧರ್ಮವೃದ್ಧಿ ಬರುತ್ತೆ. ಇದು ಧನುರ್ಮಾಸ, ಇದು ವರ್ಷಕಾಲ ಇದು ಹೇಮಂತ ಋತು. ವರ್ಷದ್ದು ಮುಗಿದೋಗ್ಬಿಟ್ಟಿದೆ, ವರ್ಷದ್ದು ಮುಗಿದಾಯ್ತು. ಇದು ಹೇಮಂತ ಋತು. ಈ ಹೇಮಂತ ಋತು ಬಂದು ಧನುರ್ಮಾಸದಲ್ಲಿ ಮತ್ತೆ ವರ್ಷಕಾಲದಲ್ಲಿ ಸಿಂಹ ಅಲ್ಲಿ ಮಲ್ಕೊಂಡಿದ್ದು ಕಥೆಲೆ ಹೇಳ್ತಾ ಇದ್ದಾಳೆ. ಯಾತಕ್ಕೆ ಇದನ್ನು ಹೇಳ್ತಾ ಇದ್ದಾಳೆ ಅನ್ನೋದಕ್ಕೆ ನೋಡೋದಕ್ಕೆ ಅದಕ್ಕೇನಂದ್ರೆ ಮುಖ್ಯವಾಗಿ ಹೇಳೋದು ಅರ್ಥ. ಅದರಲ್ಲಿ ವರ್ಷ ಋತು ಭಗವಂತ ಇವನು ನಪ್ಪಿನ ಜೊತೆ ಮಲ್ಕೊಂಡಿದ್ದಾನೆ. ನಪ್ಪಿನ ಜೊತೆ ಮಲ್ಕೊಂಡು ವಿದ್ಯೆ ಮಾಡ್ತಾರೆ. ಎಷ್ಟು ವಿದ್ಯೆ ಮಾಡ್ತೀಯ ನೀನು ಅಂತಕ್ಕೆ ಅವನಿಗೆ ಹೇಳೋದಕ್ಕೆ. ವರ್ಷ ಋತು ಕಳೆದು ಹೇಮಂತ ಋತು ಬಂದರೂ ಸಹ ಇನ್ನೂ ನೀನು ಮಲ್ಕೊಂಡೇ ಇದೆಯಾ ಅಂದ್ಬಿಟ್ಟು ವರ್ಷ ಋತು ನಿರ್ದೇಶ ಮಾಡಿದ್ದು ಹೇಮಂತ ಋತು ಬಂದಾಯಿತು. ಪ್ರಾಣಿಗಳು ಸಹ ಋತು ಮುಗಿದ ತಕ್ಷಣ ಎದ್ಬಿಡುತ್ತೆ. ಅದೇ ನಿನ್ನ ಅವತಾರದ ರಾಮನ ಅವತಾರದಲ್ಲಿ ಪ್ರಾರಂಭ ವರ್ಷ ಬಂದ ತಕ್ಷಣ ಎದ್ದು ಅವನು ರಾಮ ಇದೆಲ್ಲ ಬಂದು ಸುಗ್ರೀವನ ಮಾಡ್ದ. ನೀನು ಇನ್ನೂ ಮಲ್ಕೊಂಡೇ ಇದೆಯಾ ನೀನು ಅನ್ನೋದಕ್ಕೆ ಅದಕ್ಕೆ ಹೇಳ್ತಾರೆ. ಯಾತಕ್ಕೆ ಇದನ್ನು ಹೇಳ್ತಾ ಅಂದ್ರೆ ವರ್ಷ ಋತು ಇವಾಗ ಹೇಳಿದ್ದು ಈಗ ವರ್ಷ ಋತು ಅಂತಲ್ಲ, ವರ್ಷ ಋತು ಕಳೆದೋಯ್ತು. ಕಳೆದರೂ ಸಹ ಸುಗ್ರೀವ ಮಲ್ಕೊಂಡಿದ್ದಾಗ ಇನ್ನೂ ನೀನು ಮಲ್ಕೊಂಡೇ ಇದೆಯಾ ನೀನು ಅಂದ್ಬಿಟ್ಟು ಅದನ್ನ ಹೇಳ್ತಾರೆ. ಅದಕ್ಕೆ ಇನ್ನೊಂದು ಬಹಳ ಮುಖ್ಯವಾದಂದ್ರೆ ಇದು 23ನೇ ಭಾಷಣ. 23ನೇ ಭಾಷಣ ಅಂದ್ರೆ 2 + 3 5. 5ನೇ ಅಶ್ವಿನಿ ಭರಣಿ ಕೃತಿಗೆ ರೋಹಿಣಿ ಮೃಗಶಿರ. ಮೃಗಶಿರ ನಕ್ಷತ್ರ 5. ಮೃಗಶಿರ ನರಸಿಂಹರು, ಮೃಗಶಿರ ಮೃಗವನ್ನ ತಲೆಯಾಗುಳ್ಳವನು ನರಸಿಂಹ. ಇಲ್ಲಿ ನರಸಿಂಹನ ಯಾಕೆ ಮಾಡಿದ್ದಾಳೆ ಅಂದ್ರೆ ಅದ್ರ ಮುಂದೆ ಹೇಳ್ಬೋದು. ಮೃಗಶಿರ ಅಂತ ಇಲ್ಲಿ ನರಸಿಂಹನ ಕೊಂಡಿದ್ದಾಳೆ. ಅವಳಿಗೆ ಅಚ್ಚುಮೆಚ್ಚಿನ ದೈವ, ಪ್ರೀತಿಸೋ ದೈವ ರಂಗನಾಥ ಆದರೂ ತುಂಬಾ ಅಚ್ಚುಮೆಚ್ಚಿನ ದೈವ ನರಸಿಂಹ. ಹರಿಮಗನ್ ಅಚ್ಯುತನ್ ಅಚ್ಯುತನ್ ಕೈ ಮೇಲೆ ಎನ್ ಕೈ ವೈತು ಅಂತ ಹೇಳ್ತಾರಲ್ಲ. ಹಾಗೆ ಅವಳಿಗೆ ಹರಿಮಗನ್ ತುಂಬಾ ಇದು. ಅದಕ್ಕೆ ಇಲ್ಲಿ ವಿಶೇಷವಾಗಿ ಹರಿಮಗನ ಕೊಂಡಾಡಿದ್ದಾಳೆ. 2-3 ಒಂದು ಕಾರಣ ಅದು ತುಂಬಾ. 2ನೇ ಕಾರಣ ಭಗವಂತ ಆ ಥರ ಬರಬೇಕಾದ್ರೆ ಸಿಂಹಗತಿಯಿಂದ ಬರಬೇಕು. ಸಿಂಹಗತಿಯಿಂದ ಬರಬೇಕು. ಈಗ ಇಲ್ಲಿವರೆಗೂ ಅವನು ಮಲಗಿದ ಇದನ್ನ ಅನುಭವಿಸಿದ್ರು, ಕಿಡಂದ ಮಲಗಿದ್ದೆಲ್ಲ ಅನುಭವಿಸಿದ್ರು, ಶಯಾಸ ಅನುಭವಿಸಿದ್ರು. ಈಗ ಅವನು ಎದ್ದು ಕೂತ್ಕೊಂಡಿದ್ದಾನೆ, ಅದನ್ನು ಅನುಭವಿಸಿದ್ರು. ಈಗ ಅವನು ನಿಂತ್ಕೊಂಡು ನಡೆದು ಬರ್ತಾನಲ್ಲ, ಆ ಒಂದು ಸೊಬಗನ್ನ ಅನುಭವಿಸ್ಬೇಕು. ಮತ್ತೆ ಅಲ್ಲಿ ಬಂದು ಅಲ್ಲಿ ಕೂತ್ಕೊಳ್ತಾನಲ್ಲ, ಕೂತ್ಕೊಳ್ಳೋ ಟಿವಿ ಇದೆಯಲ್ಲ ಅದನ್ನ ಅನುಭವಿಸ್ಬೇಕು ಅಂತ. ಅದಕ್ಕೆ ಸಿಂಹದಂತೆ ಇರಬೇಕು ಅಂತ ಇಲ್ಲಿ ಅದು ಆ ಉದ್ದೇಶದಿಂದಲೂ ಸಹ ಇಲ್ಲಿ ಅದನ್ನು ಹೇಳ್ತಾರೆ. ಅದಕ್ಕೆ ಆಮೇಲೆ ಇಲ್ಲಿ ಹೇಳ್ತಾ ಇದ್ದಾರೆ. ಹಿಂದೆ ಇದರಲ್ಲಿ ಅನನ್ಯಗತಿ ಮೊದಲಿದ್ದೆಲ್ಲ ಆಕಿಚ್ಚನೆ ಹೇಳಿದ್ರು, ಹೋದ ಭಾಷೆ ಅನನ್ಯಗತಿ ಹೇಳಿದ್ರು. ಈಗ ಇವಾಗ ಹೇಳ್ತಾರಂತೆ. ಈಗ ಅನನ್ಯಗತಿಯಾಗಿ ಬಂದಿದ್ದೀವಿ ಅಂದಾಗ ಭಗವಂತ ಹೇಳ್ತಾನಂತೆ, ಆ ನಪ್ಪಿನ್ನೇನೆ ನೀವು ನಿಮ್ಗೆ ತೊಗೊಂಡ್ರಲ್ಲ, ನನ್ನಿಂದ ಕಿತ್ಕೊಂಡು ತೊಗೊಂಡ್ಬಿಟ್ರಿ. ನಾನು ಆಗ ಆಂಟಿ ಡಿಫೆಕ್ಷನ್ ಹಾಗೇನು ಮಾಡಲಿಲ್ಲ, ಅವಾಗ ತಗೊಂಡ್ಬಿಟ್ರಿ ನಿಮ್ಮ ಕಡೆಗೆ. ನಪ್ಪಿನ್ನೇ ಇರಬೇಕಾದ್ರೆ ನೀವು ಹೇಗೆ ಅನನ್ಯಗತಿರಾಗ್ತೀರಾ ಅಂತ ಭಗವಂತ ಕೇಳ್ತಾನಂತೆ. ನಪ್ಪಿನೇ ನಿಮ್ಮ ಜೊತೆ ಇರಬೇಕಾದ್ರೆ ತಾಯಿನೇ ಅನನ್ಯಗತಿಗರು ಹೇಗಾಗ್ತೀರ ನೀವು ಅಂತ ಹೇಳ್ತಾರೆ. ಅದಕ್ಕೆ ಇವರು ಹೇಳ್ತಾರಂತೆ, ಆ ತಾಯಿ ಇದ್ದಾಳೆ ಸರಿ ನಮ್ಮ ಜೊತೆನಲ್ಲಿ, ಆದರೂ ಸಹ ನಿನ್ನ ಒಂದು ಬರಬೇಕಲ್ಲ. ಅದಕ್ಕೆ ಅವಳಿರೋ ಧೈರ್ಯದಿಂದ ಹೇಳ್ತಾ ಇದ್ದೀವಿ. ಈಗ ಅದಕ್ಕೆ ಯಾಕೆ ನಿರ್ದೇಶ ಮಾಡ್ತಾ ಇದ್ದಾರೆ ಅಂದ್ರೆ ಜೊತೆ ತಾಯಿ ಇದ್ದಾಳಲ್ಲ, ಅದರಿಂದ ಭಗವಂತ ಇದು ಮಾಡಕ್ಕೆ ಕೋಪ ಕೊಡೋಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಸ್ವಲ್ಪ ನಿರ್ದೇಶನ ಅದೆಲ್ಲ ಮಾಡ್ಬಾರ್ದು ಅವನಿಗೆ ಅನ್ಬಿಟ್ಟು ಅಂತ ಇದಕ್ಕೆ ಹೇಳ್ತಾರೆ. ಕಿಡಾಂಬಿ ಆಚಾರ್ಯ ಒಂದ್ಸಲ ತಿರುಮಾಲಿನ ಶೋಧೆ ಹೋದಂತೆ ಅವರು. ಅಲ್ಲಿ ಹೋದಾಗ ಅವರು ಆಳವಂತ ಸ್ತೋತ್ರಗಳನ್ನೆಲ್ಲ ಹಾಡ್ತಾರಂತೆ. ಹಾಡ್ತಾ ಇರ್ಬೇಕು ಅದರಲ್ಲಿ ಬರುತ್ತೆ, ಅಪರಾಧ ಸಹಸ್ರಭಾಜನಂ ಪತಿತಂ ಭೀಮ ಭಗವಾನ ಮಹಾದರೆ ಹೋದರೆ ಅಗತಿಂ ಶರಣಾಗತಂ ಹರೇಹೇ ಕೃಪಯಾ ಕೇವಲ ಆತ್ಮಸಾತ್ ಕೊಡುವುದು ಬರುತ್ತೆ ಅದರಲ್ಲಿ. ಆಗ ಆಗೆಲ್ಲ ಅವರೆಲ್ಲ ಮಹಾನ್ಗಳು. ಅವರ ಸುಂದರ ಬಾಹು ಕೇಳಿದಂತೆ, ಏನು ಆಚಾರ್ಯವರೇ, ರಾಮಾನುಜರು ನಿಮ್ಮ ಜೊತೆಲಿ ಇರ್ಬೇಕಾದ್ರೆ ಹೇಗೆ ನೀವು ಇದಾಗ್ತೀರ, ನೀವು ಗತಿ ಇಲ್ಲ ಆಗ್ತೀರ, ಅಗತಿ ಅಂತ ಹೇಳ್ತೀರ, ನೀವು ಮನ್ಯನೇ ಗತಿಲ್ಲ ಅಂತ ಹೇಳ್ತಾರಂತೆ. ಅದೇ ತರ ಇಲ್ಲಿ ಭಗವಂತ ನೀವು ನಪ್ಪಿಂದ ಇರ್ಬೇಕಾದ್ರೆ ಹೇಗೆ ನೀವು ಅನನ್ಯ ಗತಿಗಳು ಹೇಳ್ತೀರಿ ಅಂದ್ಬಿಟ್ಟು ಅಂತ. ಅಂದ್ರೆ ಆ ಭಕ್ತಿ ಪರವಶ ಅವ್ರು ಹೇಳ್ತಾರಂತ ಅವರಿಗೆ ಸಂತೋಷ ಬಂದಿದೆ. ಅದು ಆ ಸಂತೋಷದಿಂದ ಅವ್ರ ಕಡೆಗೆ ಹೇಳ್ತಾನಂತ ಭಗವಂತ. ಇಲ್ಲಿ ಅವರ ಪರೀಕ್ಷೆ ಮುಗೀತು. ಪ್ರಸೀದಂತು ಭವಂತಃ ಅಂತ ಹೇಳಿದ್ರೆ ಇಲ್ಲಿ ಸ್ತ್ರೀ ಆದ್ರಿಂದ ಪ್ರಸೀದಂತು ಭವತ್ಯಃ, ನಾನು ತುಂಬಾ ಸಂತೋಷನಾಗಿದ್ದೀನಿ, ಅದರಿಂದ ನಾನೇ ನಿಮ್ಮ ಬಗ್ಗೆ ಬರಬೇಕಾಗಿತ್ತು, ಆದರೆ ನೀವೇ ಬಂದಿದ್ದೀರಾ, ಅದರಿಂದ ಹೇಳ್ತಾನಂತೆ ಹೇಗೆ ಬೇಕು ಕೇಳಿ ಎಂದು ಅವಾಗ
ಇದಕ್ಕೆ ರಾಮಾಯಣದಲ್ಲಿ ಹೇಳ್ತಾರೆ, ರಾಮ ಅಲ್ಲ ಕಾಡು ಹೋದಾಗ ಅವನು ಇನ್ನೂ ಪರ್ಣಶಾಲೆ ಎಲ್ಲ ಮಾಡಿಕೊಂಡು ಇದು ಮಾಡುವಾಗ ಋಷಿಗಳೆಲ್ಲ ಬಂದ್ಬಿಡ್ತಾರೆ. ಬಂದ್ಬಿಟ್ಟು ರಾಮನ್ನ ಬಂದು ಅವನ್ನ ಮಾಡಿ ಮೊದಲು ಬಂದ ತಕ್ಷಣ ತಾವು ಬಂದಿದ್ದ ಕೆಲಸನೇ ಮರ್ತ್ಬಿಡ್ತಾರೆ. ಅದು ಅವನ ಸೌಂದರ್ಯ ನೋಡ್ಬಿಟ್ಟು ತಾವು ಯಾವ್ದಕ್ಕೆ ಬಂದು ಮರ್ತ್ಬಿಟ್ಟು ಅವನ ಹೊಳಕ್ಕೆ ಶುರು ಮಾಡ್ತಾರೆ. ಆಮೇಲೆ ಅವ್ರು ಬಂದು ಅವ್ರು ಹೇಳ್ತಾರೆ, ಅದಕ್ಕೆ ಅವ್ರಿಗೆ ಅವ್ರು ಹೇಳ್ತಾರೆ, ನಿಷ್ಠದಂಡ ವಯಂ ರಾಜನ್ನೇ ಜಿತಕ್ರೋಧ ಜಿತೇಂದ್ರಿಯ ರಕ್ಷಿತವ್ಯ ಸ್ವಯಂ ಶಶ್ವತೆ ಗರ್ಭಭೂತ ತಪೋಧನಾ. ಹೇಗೆ ಒಂದು ತಾಯಿ ಗರ್ಭದಲ್ಲಿರೋ ಮಗುವನ್ನು ರಕ್ಷಿಸ್ತಾರೋ ಆ ಥರ ನಮ್ಮನ್ನ ಯಾಕೆ ನಾವು ತೆಕ್ತದಂಡ, ನಾವು ದಂಡವನ್ನು ಬಿಟ್ಟಿದ್ದೀವಿ ಅಂದರೆ ಶಸ್ತ್ರಾರ್ಥ ಅಲ್ಲ. ನಾವು ಶಾಪ ಕೊಡುವ ನಮ್ಮ ತಪಶಕ್ತಿ ಇದೆಯಲ್ಲ ಅದನ್ನು ನಾವು ದುರುಪಯೋಗ ಮಾಡೋದಿಲ್ಲ, ಅದನ್ನು ಬಿಟ್ಬಿಟ್ಟಿದ್ದೀವಿ. ಹಾಗಾಗಿ ನಾವು ಯಾಕಂದ್ರೆ ಚಿತ್ರ ಕೊಡೋದು ಜಿತೇಂದ್ರಿಯರು ಇಂದ್ರನಿಗೆ ಹೆಸರೋದು. ರಾಕ್ಷಸರೆಲ್ಲ ಬಂದು ನಮ್ಮ ಯಜ್ಞವನ್ನು ಹಾಳು ಮಾಡ್ತಾ ಇದ್ದಾರೆ, ಕೈ ಕತ್ತರಿಸ್ತಾರೆ. ಆದರೂ ಸಹ ಅವರಿಗೆ ಶಾಪ ಕೊಟ್ಟು ಮಾಡ್ಬೋದು, ಅವರು ತಪಶಕ್ತಿ ಹೋಗುತ್ತೆ. ಅದರಿಂದ ಮಗುವನ್ನ ನೀನು ರಾಜ ಆದ್ರಿಂದ ಒಬ್ಬ ತಾಯಿ ಗರ್ಭದಲ್ಲಿ ಮಗುವನ್ನ ಹೇಗೆ ಕಾಪಾಡ್ತಾಳೋ ಆ ಥರ ನೀನು ನಮ್ಮನ್ನ ಕಾಪಾಡಬೇಕು ಅನ್ನುವಾಗ ಭಗವಂತನಿಗೆ ನಾಚಿಕೆ ಆಗ್ಬಿಡುತ್ತಂತೆ. ಅವನಂತೆ ಉಪಸ್ಥೆಯೇ ಉಪಸ್ಥಿತ, ನಾನು ನಿಮ್ಮಲ್ಲಿ ಉಪಸ್ಥಾನಾಗಬೇಕಾಗಿತ್ತು, ನೀವೇ ಬಂದಿದ್ದೀರಲ್ಲ ಅಂದ್ಬಿಟ್ಟು ಭಗವಂತ ನಾಚಿಕೆ ಬಿಟ್ಕೊಳ್ತಾನಂತೆ. ನಾನು ಬಂದು ನಿಮ್ಮಲ್ಲಿ ಕೇಳಬೇಕಾಗಿತ್ತು, ಅದರ ಭಗವಂತ ನಾನೇ ನಿಮ್ಮ ಬಳಿ ಬರಬೇಕಾಗಿತ್ತು, ನೀವೇ ಬಂದಿದ್ದೀರಾ. ಅದು ಉಪಸ್ಥೆಯೇ ಉಪಸ್ಥಿತ ಅನ್ನೋ ಇದರಲ್ಲಿ ಹೇಳ್ತಾರೆ. ಅದಕ್ಕೆ ಸರಿ ಹಾಗಾದ್ರೆ ನಿಮ್ಮ ಏನು ನಿಮ್ಮ ಅಭೀಷ್ಟ ಬಂದಿದೆಲ್ಲ ಹೇಳಿ ಅಂದಾಗ ಆವಾಗ ಹೇಳ್ತಾರಂತೆ, ಇದು ಅಂತಃಪುರದಲ್ಲಿ ರಹಸ್ಯವಾಗಿ ಹೇಳುವಂಥ ವಿಷಯ ಅಲ್ಲ, ಇದು 4 ಜನ ಗೊತ್ತಾಗಬೇಕು. ಯಾಕಂದ್ರೆ ನೀನು ಮಾತನ್ನ ಇದು ಅಗ್ರಿಮೆಂಟ್ ಇದ್ದಂಗೆ ವಿಟ್ನೆಸ್ ಬೇಕಲ್ಲ. ಇಲ್ಲಿ ಹೇಳಿದ್ರೆ ನಾನೆಲ್ಲ ಹೇಳ್ದೆ ಅಂದ್ಬಿಟ್ರೆ ಆಯಿತು, ಇರೋದು ನಾನು ನಂಬಿಕೆ ಮಾತ್ರ. ಅದಕ್ಕೆ ಹೊರಗಡೆ ಸಭಾಮಂಡಲದಲ್ಲಿ ನಿನ್ನ ಮಂತ್ರಿಗಳು ಅವರು ಇವರೆಲ್ಲ ಇರ್ತಾರೆ, ಅವ್ರ ಎದುರಿಗೆ ನಾವು ಹೇಳೋ ಅದಕ್ಕೆ ಹೇಳ್ತಾರೆ. ಮೇಲಿನ ಅರ್ಥ ಆ ಥರ ಏನು ನಾವು ರಹಸ್ಯವಾಗಿ ಹೇಳೋ ಮಾತಲ್ಲ, ಸಭಾಮಂಡಲದಲ್ಲಿ ಎಲ್ಲರಿಗೂ. ಯಾಕಂದರೆ ನಮ್ಮ ಥರ ಇನ್ನೂ ಅನೇಕ 5 ಲಕ್ಷ ಗೋಪಸ್ತ್ರೀ ಎಲ್ಲ ಇದ್ದಾರಲ್ಲ, ಅವರೆಲ್ಲ ಬಂದಿದ್ದಾರೆ, ಅವರೆಲ್ರಿಗೂ ಹೊಂದುವಂತಾಗಿದ್ದು ಅದನ್ನು. ಹಾಗಾಗಿ ನಮ್ಗೆ ಯಾವ ಥರ ಅಂದ ಕಡೆ ಭಗವಂತ ಹೇಳ್ತಾರಂತೆ, ಸರಿ ಬರ್ತೀನಿ ಅನ್ನುವಾಗ ನೀನು ಆ ಥರ ಸುಮ್ಮನೆ ಬರ್ತೀನಿ ಏನು ಬೇಡ. ಯಾಕೆಂದರೆ ನೀನು ಬರಬೇಕಾದ್ರೆ ಸರಿ ಯಾವ ಥರ ಬರಬೇಕು ಅಂತ ಭಗವಂತ ಹೇಳ್ತಾನಂತೆ. ಅದಕ್ಕೆ ಅವ್ರು ಹೇಳ್ತಾರೆ, ಹಿಂಗನೇ ಅಂತ ಹೇಳಿದಲ್ಲ ತೋರಿಸ್ತಾಳಂತ ಆಟಾಡು. ಹಿಂಗನೇ ಅಂದ್ರೆ ಸಿಂಹಗತಿ, ಹಿಂಗನೇ ಬಂದು ಅಂತವನಿಗೆ ಈ ಥರ ನಡಿಬೇಕು ಅಂದ್ಬಿಟ್ಟು ಅಂತ ತೋರಿಸ್ಕೊಡ್ತಾರಂತೆ ಅವಳಿಗೆ. ಆ ಥರ ಅವನ ಕೃಷ್ಣ ಅದಕ್ಕೆ ಹೇಳ್ತಾನಂತೆ. ಅದಕ್ಕೆ ಆಮೇಲೆ ಹೇಳ್ತಾರಂತೆ, ಸರಿ ಏನು ನಮ್ಮ ಹಾಡಿದಾರಲ್ಲ ಆ ಥರ ಅಂತ. ಏನು ನಮ್ಮ ಹೇಳ್ತಾರೆ ಅವರು, ಜ್ಞಾನತ್ತೋಡೆ நடந்து நின்று கிடந்து ಅಂತ ಹೇಳ್ತಾರೆ. ಅವರು ಇರಂದು ಶಾಲ ಫಲನಾಲ್ ಮುಖಂದು ಓರ್ ಉಯರ್ ಕಾತೋನ್ ಅಂತ ಹೇಳ್ತಾರೆ. ಆ ಥರ ನೀನು ಈಗ ಮಲಗಿದ್ದನ್ನು ಅನುಭವಿಸ್ಬಿಟ್ವಿ, ಎದ್ದು ಇಲ್ಲಿ ಕೂತ್ಕೊಂಡಿರೋದಲ್ಲ ಸಿಂಹಾಸನದಲ್ಲಿ. ಅಂದರೆ ನೀನು ನಡೆದು ಬರುವಾಗ ನಾವು ಇದನ್ನು ನೋಡಬೇಕು, ನಿನ್ನ ಯಾವ ಥರ ನಡೀತೀಯ, ನಿನ್ನ ನಡೆಯೇ ನಾವು ಅನುಭವಿಸ್ಬೇಕು. ನೀನು ಬಂದು ಅಲ್ಲಿ ಸಿಂಹಾಸನಕ್ಕೆ ಹೋಗ್ತೀಯಲ್ಲ, ಹೋಗಿ ನಿಂತು ನೀನು ಅಲ್ಲಿ ಕೈ ಇಟ್ಟು ಕೂತ್ಕೊಳ್ತೀಯಲ್ಲ, ಅದನ್ನು ನಾವು ಅನುಭವಿಸ್ಬೇಕು ಅಂದ್ಬಿಟ್ಟು ಅದನ್ನು ಹೇಳ್ತಾರಂತೆ. ಅದು ಯಾವ ಥರ ಅನ್ನುವಾಗ ತೋರಿಸ್ಕೊಡ್ತಾರಂತೆ ಅದಕ್ಕೆ. ಹಾಗಾಗಿ ಅದರಲ್ಲಿ ಹೇಳ್ತಾರೆ, ಅದರಲ್ಲಿ ಈ ನಡಂದೆ ಅನ್ನೋದಕ್ಕೆ ರಾಮಾವತಾರವನ್ನು ತಗೋಬೇಕು. ಪಾಪ ರಾಮ 14 ವರ್ಷ ನಡೀತಾನೆ ಇದ್ದ ಕಾಡಲ್ಲಿ, ಅನುಭವಿಸೋರು ಯಾರೂ ಇಲ್ಲ. ನಡಂದೆ ಕೊಟ್ಟು ಅನುಭವಿಸೋರು ಇವ್ರು ಬಿಟ್ಟರೆ, ಯಾರೋ ಋಷಿ ಕೆಲವರು ಬಿಟ್ಟರೆ ಅನುಭವಿಸೋರಿಲ್ಲ. ಕಾಡಲ್ಲಿ ಇರೋ ಪುಷ್ಪದ ಥರ ದಂಡ ಆಯಿತು, ಅದನ್ನು ನಾವು ನೋಡೋಕ್ಕಾಗಲಿಲ್ಲ. ಯಾಕಂದ್ರೆ ಕಾಡಲ್ಲಿ ನಡೆದ ಅವನು. ಅದರಿಂದ ಅವನ ಈಗ ನೀನು ನಡೆಯುತ್ತೆ ಮೇಲೆ ಇದಕ್ಕೆ. ಆಮೇಲೆ ಇರಂದೆ ಎಂದರೆ ಅವಾಗ ಕೃಷ್ಣನ್ ಅವ್ನು ಹೇಳ್ತಾರೆ. ಕೃಷ್ಣ ಇವತ್ತು ಪಂಡ್ರಾಪುರದಲ್ಲಿ ಅವನ ಪುಂಡರೀಕ ಅವನು ತುಂಬ ಭಕ್ತ. ಅವನು ಕರೀತಾನೆ, ಭಗವಂತ ಬಂದ್ಬಿಡ್ತಾನೆ, ಇವ್ರು ತಂದೆ ಸೇವೆ ಮಾಡ್ತಾ ಇರ್ತಾನೆ. ಏನು ತಂದೆ ಸೇವೆ ಮಾಡ್ತಾ ಇದ್ದೀನಿ, ಏನೋ ಒಂದು ಇಟ್ಟಿಗೆ ಇಸಿತಾನಂತೆ. ಭಗವಂತ ಇಟ್ಟಿಗೆ ಮೇಲೆ ಇಟ್ಕೊಳ್ತಾನಂತೆ. ಇವತ್ತು ಅಲ್ಲಿ ಪಂಡ್ರಾಪುರದಲ್ಲಿ ಭಗವಂತ ಇಟ್ಟಿಗೆ ಮೇಲೆ, ಅದೇ ಆ ಮಿಂಡ್ರೆ ಕೋಲಂ ಇದೆಯಲ್ಲ, ಅದು ಆ ಮಿಂಡ್ರೆ ಕೋಲಂ ಆ ಥರ ಅವನು ಕ್ಷೀರಾಬ್ದಿ ಶ್ರೀರಂಗದಲ್ಲಿ ಮಲಗಿರುವಂಥದ್ದು ಕೆಡಂದ ಇದು. ಹಾಗಾಗಿ ಇರಂದೇ ಕೂಡಲೇ ಕರೀತಾರಲ್ಲ, ಅದರಲ್ಲಿ ಕೂಡಲೇ ಆಮೇಲೆ ಪನಪದ ಅಲ್ಲಿ ಭಗವಂತ ಕೂತಿರೋದು, ಅದು ಕೂತಿರುವಂಥ ಇರಂದ ಇರೋದು. ಅದನ್ನು ಈ ಶೈವವನ್ನು ನಾವು ಅನುಭವಿಸ್ಬೇಕು ಅಂದ್ಬಿಟ್ಟು ಒಂದು ಹೇಳ್ತಾರೆ. ಅದಕ್ಕೆ ಇದರಲ್ಲಿ ಬೃಹದಾರಣ್ಯ ಕೃತಿನಲ್ಲಿ ಕೊಂಡಾಡುತ್ತೆ. 2 ವಿರುದ್ಧ ಗುಣಗಳನ್ನೇ ಶ್ರುತಿ ಹೇಳುತ್ತೆ. ಅದರಲ್ಲಿ ಸರ್ವಸ್ಯ ಈಶಾನಃ ಸರ್ವಸ್ಯ ವಶಿ. ಈಶಾನಃ ಎಲ್ಲರನ್ನೂ ಆಳುವವನು ಶ್ರುತಿ ಹೇಳೋದು. ಎಲ್ಲರಿಗೂ ವಶನ ಅಂದರೆ 2 ಒಂದಕ್ಕೊಂದು ವಿರುದ್ಧವಾದ. ಇದು ಲೋಕದಲ್ಲಿ ಯಾರಿಗೂ ಹೊಂದೋದಿಲ್ಲ. ಎಲ್ಲರಿಗೂ ಒಡೆಯನಾಗಿದ್ದವನು ಅವ್ರಿಗೆ ದಾಸನಾಗ್ತಾನೆ, ಸಾಧ್ಯವೇ ಇಲ್ಲ ಅಲ್ವಾ? ಆದರೆ ಭಗವಂತನ ವಿಷಯದಲ್ಲಿ ಮಾತ್ರ 2 ವಿರುದ್ಧ ಗುಣಗಳು ಸಹ ಹೊಂದುತ್ತೆ. ಸರ್ವಸ್ಯ ಈಶಾನಃ ಎಲ್ರಿಗೂ ವಶನಾಗ್ತಾನಂತೆ, ಎಲ್ರಿಗೂ ಒಡೆಯನಾಗಿದ್ದಾನಂತೆ. ಭಗವಂತನೊಬ್ಬನಲ್ಲೇ ವಿರುದ್ಧವಾದ ಗುಣಗಳು ಹೊಂದೋದು ಅವನ ಗುಣದಲ್ಲಿ ಮಾತ್ರ.
ಅದಕ್ಕೆ ಶಾಸನಾಂತ ಹೇಳ್ಬೇಕಾದ್ರೆ ಇವರು ಭೀಷ್ಮರು ಹೇಳ್ಬೇಕೇನ திருவிண்ணகர் பாசுரத்துல ஃபுல்லா இதே சொல்லுவாங்க. ವಿಜಿತ ಇದರಲ್ಲಿ ಹೇಳ್ಬೇಕು, ಇದರಲ್ಲಿ ಶಾಸನದಲ್ಲಿ ವಿಜಿತಾತ್ಮ ವಿಧೇಯಾತ್ಮ ಎರಡು ಹೇಳಿಕೊಳ್ಳುತ್ತೆ. ಸತ್ಕೀರ್ತಿಷ್ಠನ ಬರುತ್ತೆ. ಇಲ್ಲಿ ವಿಜಿತಾತ್ಮ ಎರಡು ವಿರುದ್ಧವಾದ ಇದು. ಈ ಸಹಸ್ರನಾಮ ಬಾಯಿಗೆ ವಿಜಿತಾತ್ಮ ಅಂದ್ರೆ ಎಲ್ಲರನ್ನೂ ಮನಸ್ಸಿಗೆದ್ದು ಎಲ್ಲರನ್ನೂ ತನ್ನ ವಶದಲ್ಲಿ ಇಟ್ಕೊಳ್ಳೋದು. ವಿಧೇಯಾತ್ಮ ಎಲ್ಲರಿಂದಲೂ ಗೆಲ್ಲಲ್ಪಡುವವನು, ಎಲ್ಲರನ್ನೂ ಗೆಲ್ಲುವವನು ವಿಜಿತಾತ್ಮ. ಜಿತ ವಿಜಿತ ವಿಶೇಷಣ ಜಿತ. ವಿಧೇಯಾತ್ಮ ಎಲ್ಲರಿಗೂ ವಿಧೇಯನಾಗಿದ್ದಾನೆ ಅಂದ್ಬಿಟ್ಟು ಎರಡೂ ಇದು ಅಂತ. ಇದಕ್ಕೆ ಪರಾಶರ ಭಟ್ರು ಶಂಕರ ಇಬ್ಬರು ಮಾಡೋದು ಮತ್ತು ಶಂಕರಾಚಾರ್ಯ ಭಾಷೆ ಮಾಡಿದ್ದು. ಪರಾಶರ ಭಟ್ರು ಮಾಡೋದಕ್ಕೆ ಇದು ಮಾಡ್ತಾರೆ, ವಿಧೇಯಾತ್ಮ ಮಾಡ್ತಾರೆ. ತೇಷಾಂ ವಿಧೇಯಂ ಹಿ ಇಹ ಆಗಚ್ಚ ಇಹ ಕೃಷ್ಟ ಇಹ ಸ್ವ. ಇದು ವಿಧೇಯಾತ್ಮಕ್ಕೆ ಇಹ ಇದಂ ಪುಂಕ್ಷ್ವ ಅಂತ ಇತಿ ವಿಧಾತಂಚ ಯೋಗ್ಯಂ ಸ್ವರೂಪ ಅಸ್ಯ ಇತಿ. ಶಿಷ್ಯರು ಹೇಳ್ತಾರೆ ಬಂದು ನಿಂತ್ಕೋ ಅಂತ ನಿಂತ್ಕೊಂಡಲ್ಲ, ಆ ಥರ ಇಹ ಇಲ್ವಾ ಅಂತಾರೆ. ಇಲ್ಲಿ ಕೂತ್ಕೋ, ಇಲ್ಲಿ ನಿಂತ್ಕೋ, ಇಲ್ಲಿ ಈ ಊಟ ಮಾಡೋ ಅಂತ ನಾವು ಕೊಡ್ತಾನಲ್ಲ, ಎಲ್ಲಕ್ಕೂ ತಲೆ ಹಾಕಿ ಭಗವಂತ ಮಾಡ್ತಾನಲ್ಲ, ಆ ಸ್ವರೂಪ ಇದೆಯಲ್ಲ ಆ ಯೋಗ್ಯ ಭಗವಂತನ ಆ ಸ್ವರೂಪ ಅದು ವಿಧೇಯಾತ್ಮ. ವಿಜಿತಾತ್ಮ ಎಲ್ಲರನ್ನು ಗೆಲ್ತಾನೆ ಅಂತ. ಶಂಕರಾಚಾರ್ಯ ಏನ್ ಮಾಡ್ತಾರೆ, ವಿಜಿತಾತ್ಮ ವಿಧೇಯಾತ್ಮ ಸಂಸ್ಕೃತದಲ್ಲಿ ಆಕಾರ ಸೇರೋದ್ರಿಂದ ಅವಿಧೇಯಾತ್ಮ ಮಾಡ್ತಾರೆ. ಎರಡು ಹೊಂದುತ್ತೆ ಅದು. ಅವರು ಅವಿಧೇಯಾತ್ಮ ಅಂತ ತಗೊಳ್ತಾರೆ ಇದಕ್ಕೆ ಅರ್ಥ. ಅವಿಧೇಯಾತ್ಮ ಅಂದ್ರೆ ಅದಕ್ಕೆ ನ ಕೇನಾಪಿ ವಿಧೇಯ, ಅವನು ಯಾರಿಗೂ ದಾಸನಲ್ಲ. ಅಲ್ಲ, ಅದು ಹೊಗಳೋದಕ್ಕೆ ಹೇಳೋದವರು. ನ ಕೇನಾಪಿ ವಿಧೇಯ ಆತ್ಮಸ್ವರೂಪ ಮಸ್ಯ. ಭಗವಂತನ ಸ್ವರೂಪ ಎಲ್ಲರಿಗೊಂದು ಈಶಾನಾಗಿರೋದ್ರಿಂದ ಯಾರಿಗೂ ಅವನು ದಾಸನಾಗೋದಿಲ್ಲ. ಅದಕ್ಕೆ ಅವಿಧೇಯಾತ್ಮ ಮಾಡ್ಬಿಡ್ತಾರೆ. ಯಾರಿಗೂ ವಿಧೇಯರಾಗದಂತಹ ಭಗವಂತನ ಸ್ವರೂಪ ಅಂದ್ರೆ ಹೇಳ್ತಾರೆ, ಯಾರಿಂದಲೂ ತಿಳ್ಕೊಳ್ಳಲು ಸಾಧ್ಯವಾಗದಂತಹ ಸ್ವರೂಪ ಅಂತ. ವ್ಯಾಖ್ಯಾನ ಅದ್ಭುತವಾಗಿದೆ. ಆದರೆ ಶ್ರುತಿ ಹೇಳಿದಂಥ ವಿರುದ್ಧ ಗುಣ ಬರೋದಿಲ್ಲ. ಎರಡು ಪೂರ್ವಕ ಬಂದ್ಬಿಡುತ್ತೆ. ವಿಜಿತಾತ್ಮ ಅವಿಧೇಯಾತ್ಮ ಅಂದ್ರೆ ಅವಿಧೇಯಾತ್ಮ ವಿಜಿತಾತ್ಮ ಪೂರ್ವಕ ಹೊರಬಿಡುತ್ತೆ. ಆ ಶ್ರುತಿ ಹೇಳಿದಂಥ ಸರ್ವಸ್ಯ ಈಶಾನ ಸರ್ವಸ್ಯ ವಿಷಯ ಹೊಂದೋದಿಲ್ಲ. ಪರಾಶರ ಭಟ್ರು ಒಂದು ಮಾಡೋದು ಅದಕ್ಕೂ ಎರಡಕ್ಕೂ ಒಂದು. ಇದು ಶಂಕರಾಚಾರ್ಯ ಅದ್ಭುತವಾಗಿದೆ. ಯಾರಿಂದಲೂ ತಿಳ್ಕೊಳ್ಳೋಕೆ ಸಾಧ್ಯವಿಲ್ಲ ಅನ್ನೋ ಶ್ರುತಿನೇ ಹೇಳುತ್ತೆ ಅವನ. ಅವಿಜ್ಞಾತಂ ವಿಜಾನತಾಂ ವಿಜ್ಞಾತಂ ಅವಿಜಾನತಾಂ ಅಂತ. ಅದಕ್ಕೆ ತಿಳ್ಕೊಳ್ಳೋಕೆ ಸಾಧ್ಯವಿಲ್ಲ ಅನ್ನೋದು ಇರುತ್ತೆ. ಅದು ಅವರು ಅವಿಧೇಯಾತ್ಮ ಮಾಡ್ತಾರೆ. ಇಲ್ಲಿ ಹಾಗೆ ಭಗವಂತ ಆ ಎರಡು ಗುಣಗಳು ಉಳ್ಳವನು ಅವನು. ಅದರಿಂದ ಇವರು ಹೇಳಿದ್ರೆ ಆಯ್ತು, ಯಾವ ಥರ ಬನ್ನಿ ಈ ಥರ ಕೂತ್ಕೊಂಡು ಹೇಳಿದ್ರು ಆಯ್ತು ಅಂದ್ಬಿಟ್ಟು ಅವ್ರು ಹೇಳ್ದಾಗೆ ಕೇಳ್ತಾರೆ ಅಂದ್ಬಿಟ್ಟು ಅದ್ಭುತವಾಗಿ ಹೇಳ್ತಾರೆ. ಆಮೇಲೆ ಇನ್ನು ಮಾರಿಮಲೆ ಮುಯಂಜಲ್ ಅಂತ ಹೇಳಬೇಕು. ಇಲ್ಲಿ ಮಳೆಗಾಲಕ್ಕೆ ಇದರಲ್ಲೇ ಹೇಳಿದೆ. ಅದಕ್ಕೆ ಆ ಮನ್ನಿ ಎನ್ನುವಾಗ ಆ ತಮಿಳು ಪದಕ್ಕೆ ತುಂಬಾ ಅರ್ಥ ಇದೆ. ಎಷ್ಟೋ ಅರ್ಥಗಳು ಒಂದಕ್ಕೊಂದು ಸಂಬಂಧವಿಲ್ಲದೆ ಇರೋ ಅರ್ಥಗಳೇ ಇದಕ್ಕೆ. ಅದು ಹೇಳ್ತಾರೆ, ಮನ್ನಿ ಅಂದರೆ ಕೋಪ ಅಂತ ಒಂದು ಬರುತ್ತೆ, ನಿಂಡ್ರು ಅಂತ ಬರುತ್ತೆ, ನಿದ್ದೆ ಅಂತ ಬರುತ್ತೆ, ಗರ್ವ ಅಂತ ಬರುತ್ತೆ, ಆಪತ್ತು ಅಂತ ಉಂಟು, ತ್ಯಾಗ ಅಂತ ಉಂಟು. ಆಮೇಲೆ ಎಲ್ಲಕ್ಕಿಂತ ಹೆಚ್ಚು ವ್ಯಾಪ್ತಿ. ಆಳ್ವಾರುಗಳೆಲ್ಲ ಈ ಮೊನ್ನೆ ಅನ್ನೋದು ಎಷ್ಟೋ ಹೇಳ್ತಾರೆ, ಎಷ್ಟೋ ಕಡೆ 200ಕ್ಕೂ ಜಾಸ್ತಿ ಕಡೆ ಉಪಯೋಗಿಸಿದಂತೆ. ಎಲ್ಲ ಆಳ್ವಾರು ಇನ್ನೂ ಜಾಸ್ತಿ. ಎಲ್ಲ ಕಡೆಯಲ್ಲೂ ಭಗವಂತನ ವ್ಯಾಪ್ತಿ ಹೇಳೋದಕ್ಕೆ ಉಪಯೋಗಿಸಿದ್ದಾರೆ. ಮೊನ್ನೆ ಒഴವಿಲ್ ಕಾಲಮೆಲ್ಲ ಗುಣನಾಯಿ ಮನ್ನಿ. ಆ ಮನ್ನಿ ಪದಗಳು ಎಲ್ಲ ಕಡೆ ವ್ಯಾಪ್ತಿ ಇದರಲ್ಲೇ ಹೇಳ್ತಾರೆ ಅಂತ. ನಾವು ಎಲ್ಲ ಕಾಲದಲ್ಲೂ ಎಲ್ಲ ಸಮಯದಲ್ಲೂ ಇರಬೇಕು ಅನ್ನೋದಕ್ಕೆ ಅದು ಬರುತ್ತೆ. ಇಲ್ಲಿ ನಿದ್ದೆ ಅಂತ ತಗೋಬೋದು. ನಿದ್ರೆ ಅಂತ ತಗೊಂಡ್ರೆ ಉರಂಗುವನ್ನು ಬರೀ ಹೇಳ್ಬಿಡ್ತಾರೆ. ಹಾಗಾಗಿ ಇಲ್ಲಿ ಅಗಂಧ ಅಂತ ಹೇಳ್ತಾರೆ. ಗರ್ವವನ್ನು ಅರ್ಥಕೊಂಡು ಹೋಗ್ಬೇಕು. ಅಂದ್ರೆ ಗರ್ವ ಅಂದ್ರೆ ಯಾತಕ್ಕೆ ಗರ್ವ ಅಂದ್ರೆ ಭಯವಿಲ್ಲ ಅದಕ್ಕೆ ಯಾರು ಕಾಡನ ರಾಜ ಆದ್ರಿಂದ ಯಾವ ಗರ್ವ ಅಂದ್ರೆ ಯಾರು ಏನು ಮಾಡೋಕ್ಕಾಗಲ್ವಲ್ಲ. ಆ ಒಂದು ಇದು ನನಗೆ ಯಾರು ಏನು ರಾವಣ ನನಗೆ ಯಾರು ಏನು ಮಾಡ್ತಾರೆ ಏನೋ ಅಂತ ಆ ಶಕ್ತಿ ಇರೋದ್ರಿಂದ ಆ ಇದರಿಂದ ನಿದ್ದೆ ಮಾಡೋ ಬೇರೆ ಪ್ರಾಣಿಗಳೆಲ್ಲ ಆಚೆ ಈಚೆ ಮಾಡ್ಕೊಂಡು ಪ್ರಾಣ ಭಯ ಇರುತ್ತೆ. ಬೇರೆ ಎಲ್ಲ ಪಕ್ಷಿಗಳು ನೋಡಿ ಯಾವಾಗಲೂ ಯಾಕೆ ಆಚೆ ಈಚೆ ಮಾಡೋದ್ರಿಂದ ಯಾವಾಗಲೂ ಪ್ರಾಣ ಭಯ ಇರುತ್ತೆ ಅದಕ್ಕೆ. ಆದರೆ ಇದಕ್ಕೆ ಸುಮ್ಮನೆ ಆ ಥರ ಇಲ್ಲ. ಅದರಿಂದ ನನ್ನನ್ನು ಯಾರು ಮಾಡ್ತಾ ಇರೋದೇನೆ ನಿಧಾನ ಸುಖವಾಗಿ ನಿದ್ದೆ ಮಾಡ್ತಂತ ಇದು. ಅದರಿಂದ ಅದನ್ನು ಹೇಳ್ತಾರೆ. ಅದಕ್ಕೆ ಇಲ್ಲಿ ಭಯವಿಲ್ಲದಂಥ ಅಭಿಮಾನ. ಅದಕ್ಕೆ ಯಾವ ಭಯಗಳು ತನಗಿಲ್ಲ, ಯಾವ ಪ್ರಾಣಿಗಳು ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅಂತ. ಅದಕ್ಕೆ ಪಿರಿಯಾಚಂದ್ರಗಳೇ ಹೇಳ್ತಾರೆ, ಯಾವ ಥರ ಮಲಗಿತ್ತು ಅನ್ನೋದು ಹೇಳ್ತಾರೆ. ತನ್ ಪೇಡೆಯೋಡೆ ಏಕವಸ್ತುವೆನ್ನಲಾಂ ಪಡಿ ಕೊರಂದಿ ಕಿಡಕ್ಕುಂ ಇರುಕುಮ ಅಂದ್ಬಿಟ್ಟು ಅಂತ. ಎಲ್ಲ ನೋಡಿದ್ರೆ ತನ್ನ ಮಕ್ಕಳು ಹೆಂಡತಿ ಎಲ್ಲ ಒಟ್ಟಿಗೆ ಅದ್ರ ಮೇಲೆ ತಲೆ ಇಟ್ಕೊಳತ್ತಂತೆ. ಇದು ಹೆಣ್ಣಿನ ಸಿಂಹನ ಮೇಲೆ ಇದು ತಲೆ ಇಟ್ಕೊಂಡಿದೆ ಅಂತೆ. ಇಲ್ಲಿ ಆಂಡಾಳ ಯಾತಕ್ಕಾಗಿ ಸಿಂಹ ಅಂತ ಹೇಳ್ತಾರೆ ಅಂದ್ರೆ ಭಗವಂತ ನಪ್ಪಿನೈ ಮೇಲೆ ಆ ವಕ್ಷಸ್ಥಳದ ಮೇಲೆ ತಲೆ ಇಟ್ಕೊಂಡಾಗ ಇವರು ನೋಡುವ ಕಿಟಕಿನಲ್ಲಿ ನರಸಿಂಹ ಜ್ಞಾಪಕ ಬಂದಂತೆ. ಈ ವರ್ಷಕಾಲದಲ್ಲಿ ಹೇಗೆ ತಲೆ ಇಟ್ಟು ಮಾಡ್ಕೊಳ್ಳುತ್ತೋ ಅದನ್ನ ಜ್ಞಾಪಕ ಬಂದಂತೆ. ಅದಕ್ಕೆ ಈಗ ನೀನು ಆ ಥರ ಇದು ಬಾ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ
ಆ ಥರ ಮಲ್ಕೊಂಡ್ರು ಒಂದೇ ವಸ್ತು ನೋಡ್ತಾರೆ, ನೋಡುವಾಗ ಯಾವುದೋ ಗುಂಪಾಗಿ ಒಂದು ಗುಡ್ಡೆ ಒಂದೇ ವಸ್ತು ಇರೋ ಥರ ಮಲ್ಕೊಂಡಿರುತ್ತೆ ಅಂದ್ಬಿಟ್ಟು ಅಂತ. ಹಾಗಾಗಿ ಆಂಡಾಳಿಗೆ ನಪ್ಪಿನ್ನೈ ವಕ್ಷಸ್ಥಳ ಮಲಗಿರುವಂಥ ಭಗವಂತನ ಮುಖ ಸಿಂಹದ ಮುಖವಾಗಿ ಕಾಣ್ತಂತೆ ಅದಕ್ಕೆ ಬಗ್ಗೆ ಅಂದ್ಬಿಟ್ಟು ಅಂತ. ಅದರಲ್ಲಿ ಒಂದು ಸುಭಾಷಿತವೂ ಇದೆ ಅದಕ್ಕೆ. ನಿದ್ದೆ ಅನ್ನೋದು ಯಾವ ಥರ ಇದೆ, ಯಾವ ಒಂದು ಸುಭಾಷಿತ ಇದೆ. ವೇದೇವಿತ ಅಖಿಲ ದತ್ತಂ ದತ್ತಂ ಇಷ್ಟ ಜನೈ ಸಹ ಭುಕ್ತಂ ಭುಕ್ತಂ ಪ್ರಿಯತಮಯ ಸಹ ಸುಪ್ತಂ ಸುಪ್ತಂ ಅನ್ಯಂ ಅದತ್ತಂ ಅಭುಕ್ತಂ ಅಸುಪ್ತಂ ಅನ್ನೋದು ಅಂತ. ಅಂದರೆ ವೇದವಿತ್ತ ಯಾರು ವೇದವಿತ್ತಾಗಿರ್ತಾರೋ ಅವನು ಅಖಿಲ, ಅವನು ಯಾರು ಎಲ್ಲವನ್ನೂ ತಿಳ್ಕೊಳ್ತಾನೆ ಅವನಿಗೆ ದಾನವನ್ನು ಕೊಡಬೇಕಾದ್ರೆ ವೇದವಿತ್ತಿಗೆ ಕೊಡುವ ದಾನವೇ ದಾನ, ಬೇರೆ ದಾನಗಳು ದಾನಗಳಲ್ಲ ಅಂದ್ಬಿಟ್ಟು ಅದರ ಅರ್ಥ. ಅದಕ್ಕೆ ಇಷ್ಟ ಜನ ಸಹ ಊಟ ಮಾಡೋದು ನಾವಲ್ಲ, ನಮ್ಮ ಇಷ್ಟ ಬಂಧುಗಳ ಜೊತೆ ಊಟ ಮಾಡ್ತೀವಲ್ಲ ಅದೇ ಊಟ ನಿಜವಾದ ಊಟ ಊಟ. ಸುಮ್ಮನೆ ನಾವು ಮಾಡೋದು ಅದು ಅದಕ್ಕೆ ಬರೋದಿದೆ. ಸುಭಾಷಿತ ಅಂದರೆ ಇಷ್ಟ ಶಾಸ್ತ್ರದಲ್ಲೂ ಕೇಳ್ತಾರ ಅನ್ನಶೇಷನ್ ಕಿಂ ಕ್ರಿಯತಾ ಅಂತ ಕೇಳುವಾಗ ಇಷ್ಟೈ ಸಹ ಭುಕ್ಯತಾ ಅಂತಾರೆ. ಇಷ್ಟ ಜನಗಳ ಊಟ ಮಾಡಿ ಅಂತ, ಅದು ಶಾಸ್ತ್ರ. ಅದಕ್ಕೆ ಇಷ್ಟ ಜನ ಸಹ ಭುಕ್ತಂ ಭುಕ್ತಂ. ಅದೇ ಥರ ಪ್ರಿಯತಮಯ ಸಹ ಸುಪ್ತಂ ಸುಪ್ತಂ. ಪ್ರಿಯತಮೆಯ ಜೊತೆ ಮಲಗುವ ನಿದ್ದೆ ಇದೆಯಲ್ಲ ಅದೇ ನಿದ್ದೆ, ಇವ್ರು ಒಂಟಿಯಾಗಿ ಮಲಗೋದು ನಿದ್ದೆ ಅಲ್ಲ ಅದು. ಅದಕ್ಕೆ ಬೇರೆ ಅನ್ಯಂ ಬೇರೆ ಏನಿದ್ರು ಅದತ್ತಂ ಅಭುಕ್ತಂ ಅಸುಪ್ತಂ ಅಂದರೆ ಇದನ್ನೇ ಹಿರಿಮೆ ಹೇಳೋದಕ್ಕೆ, ಇದು ಹಿರಿಮೆ. ಆ ಥರ ಇದು ತನ್ನ ಪೇಡೆ ಅಂತ ತನ್ನ ಗುಂಪಿನ ಜೊತೆಯಲ್ಲಿ ಆ ಥರ ಮಲಗಿತ್ತು ಅಂತ ಹೇಳ್ತಾರೆ ಅದಕ್ಕೆ. ಅದಾದರೆ ಆವಾಗ ಇದರಲ್ಲಿ ಇದೇ ಆಮೇಲೆ ಇನ್ನೊಂದು ಇದರಲ್ಲೂ ಹೇಳ್ತಾರೆ ಅದಕ್ಕೆ. ಅವನಿಗೆ ಯಾತಕ್ಕೆ ಈ ನರಸಿಂಹನ ಹೇಳ್ತಾಳೆ ಅಂತ ಅಂದಾಗ ಅವಳು ರಾಮನ್ನ ಮನಸ್ಸಲ್ಲಿ ಇಟ್ಕೊಂಡು ಹೇಳ್ತಾಳೆ. ಅವನು ಹೇಳ್ತಾನೆ ಇವನು ರಾಮ ಯಾವಾಗ ಇವನಿಗೆ ವಾಲಿನಿಂದ ಸುಗ್ರೀವನಿಗೆ ಪಟ್ಟಾಭಿಷೇಕ ಆಯಿತು. ಪಟ್ಟಾಭಿಷೇಕ ಆದಮೇಲೆ ಸುಗ್ರೀವ ಹೇಳ್ತಾನೆ ಈ ಮಳೆಗಾಲ ಇವಾಗ ಮಳೆಗಾಲದಲ್ಲಿ ಹುಡುಕಕ್ಕಾಗಲ್ಲ, ಅದನ್ನು ಮಳೆಗಾಲ ಕಳೆದ ತಕ್ಷಣ ನಾವು ಮುಂದಿನ ಇದರಲ್ಲಿ ಹೇಮಂತ ಇದರಲ್ಲಿ ಋತುನ ಶುರು ಮಾಡೋಣ ಅಂತ. ಸರಿ ಹೇಳ್ಬಿಟ್ಟು ಏನು ಮಾಡ್ತಾನೆ, ಆವಾಗ ಪ್ರಸವಣಗಿರಿ ಅಲ್ಲೊಂದು ಗುಹೆ, ರಾಮ ಲಕ್ಷ್ಮಣ ಇಬ್ಬರು ಆ ಗುಹೆಯಲ್ಲಿರ್ತಾರೆ. ಇವನು ತನ್ನ ಗುಹೆಯಾದ ಕೃಷ್ಣಿಗೆ ಹೋಗ್ತಾನೆ, ರಾಮ ಲಕ್ಷ್ಮಣ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಹೋದಾಗ ಅವನು ಆಯಿತು 2 ತಿಂಗಳು ಕಳೀತು, 4 ತಿಂಗಳೇ ಆಗ್ಬಿಡ್ತು. ಇವ್ನು ಈಚೆ ಬರೋದೇ ಇಲ್ಲ ಹೊರಗಡೆ ಸುಗ್ರೀವ. ಅಂದರೆ ಇವನು ಆಂಧ್ರಶಂಸಂ ಪರಮೋ ಧರ್ಮ ಅಂತ ಇಟ್ಟವನು, ದಯೆಯೇ ಅಂತ ಇರೋನು ರಾಮ. ಅವನಿಗೆ ಆಯಿತು ಯಾವಾಗ ಬರಲು ಆಗ ಅವನಿಗೆ ಮರುವಿತ್ತು ತೀವಿಳಿತ್ತಲ್ಲ. ರಾಘವ ಸಿಂಹ ಇವನು ಯಾರ ರಾಘವ ಸಿಂಹ ಒಂದು ಸಲ ಬಂತು ರಾಮನಿಗೆ, ಅವನಿಗೆ ಅದೇ ಒಂದು ಕೇಳ್ತಾರಲ್ಲ ಅವನು ಗುಣವನ್ನು ಕೇಳ್ಬಿಟ್ಟು ಕಷ್ಟ ಬಿದ್ಯತಿ ದೇವಾಷ್ಟ ಘಾತರೋಷ ಸಂಯೋಗ ಅಂತ ಭಗವಂತ ಹೇಳ್ತಾರೆ. ಯಾರು ದೇವತೆಗಳು ಕೋಪ ಬರೋದಿಲ್ಲ, ದಯೆ ಕೋಪ ಬಂದ್ಬಿಟ್ರೆ ದೇವತೆಗಳು ಹೇಳಿ ನಡುತ್ತಾರೋ ಅವನು ಅಂತ 16 ಗುಣ ಕೇಳ್ತಾರೆ ವಾಲ್ಮೀಕಿಗಳು. ಅವ್ರು 26 ಗುಣ ನಾರ್ದ ಹೇಳ್ಕೊಂಡು ಬರ್ತಾರೆ ಅವನಿಗೆ. ಆ ಥರ ಇಲ್ಲಿ ಅವಾಗ ಬರ್ತಾನಂತೆ, ಅವನಿಗೆ ಎದ್ದು ಈಚೆ ಬರ್ತಾನಂತೆ. ಅವ್ನು ಬಂದುವಾಗ ಈ ಥರ ಇತ್ತಂತೆ, ಶೀರೇಷನ್ ಮರುವಿತ್ತು ತೀವಿಳಿತ್ತಂತ. ಗುಹೆಯಿಂದ ಈಚೆ ಬಂದ್ಬಿಟ್ಟು ಲಕ್ಷ್ಮಣ ಅಂತ ಕರೀತಾನಂತೆ, ಕಂಡ್ಬಿಟ್ಟು ಹೇಳ್ತಾನಂತೆ ಉಚ್ಚತಾಂ ಗಚ್ಚ ಸುಗ್ರೀವ ಸ್ವಯಾ ವತ್ಸ ಮಹಾಬಲ ಮಮ ರೋಷಶ್ಚ ಯದ್ರೂಪಂ ಭೂಯಶ್ಚೈವ ವಿಧಾಂಪಚಃ. ಅವ್ನು ಹೇಳ್ತಾರೆ ರಾಮ ಇದು ಉಚ್ಚತಾಂ ಅಂತ ಹೇಳುವ ಲಕ್ಷ್ಮಣ ಸುಗ್ರೀವ ಹತ್ರ ಹೋಗ್ಬಿಟ್ಟು ವತ್ಸ ಅಂತ ತಮ್ಮನ್ನು ಕರೀತಾನೆ, ಹೇಳ್ಬಿಟ್ಟು ಮಹಾಬಲ ಹೋಗ್ಬಿಟ್ಟು ಮಮ ರೋಷಸ್ಸ ಯದ್ರೂಪಂ, ನನಗೆ ಈ ರೋಷ ಒಂದು ರೂಪ ಇದೆಯಲ್ಲ ಅದನ್ನು ಬ್ರೂಯತಾಂ ಅಲ್ಲಿ ಹೋಗಿ ಹೇಳೋವನಿಗೆ ನನ್ನ ಮಾತು ಹೇಳ್ತಾನೆ. ನಕಸು ನಸಂಕುಚಿತ ಪಂಥ ಏನವಾಲಿ ಹಟೋಗತಃ ಹೇಳ್ತಾರಲ್ಲ ಆ ಥರ. ಆಮೇಲೆ ಅಷ್ಟೇ ಹೇಳ್ತಾನೆ ಅವನು, ಸಮಯೇ ಕೃಷ್ಣ ಸುಗ್ರೀವ, ಸಮಯ ಅಂದರೆ ಅಲ್ಲಿ ಅಗ್ರಿಮೆಂಟ್ ಅದು, ಕೃಷ್ಣ ಸುಗ್ರೀವ ಮಾವಾಲಿ ಪದಮನ್ವಗಾಹ. ನಾನು ಇವರು ಹೇಳ್ತಲ್ಲ ನಾನು ಇನ್ನೂ ಬಾಲಿ ಹೋದ್ನಲ್ಲ ಜಾಗ ಪಥ ಅದಿನ್ನೂ ಸಂಕುಚವಾಗಿ ಮುಚ್ಚಿಲ್ಲ, ತೆಗೆದೇ ಇದೆ. ಅದರಿಂದ ಅದಕ್ಕೆ ಮಾವಾಲಿ ಯಾವ ಹೋದ್ನೋ ಆ ಜಾಗ ಇನ್ನೂ ತೆಗೆದೇ ಇದೆ. ನೀನು ಸಮಯೇ ದುಷ್ಟ ಸಮಯದಲ್ಲಿ ಅಂದರೆ ನೀನು ನನಗೆ ಕೊಟ್ಟ ಮಾತಿದ್ದಿಲ್ಲ ಅದನ್ನು ಉಳಿಸ್ಕೊಂಡಾಗೋ. ಮಾವಾಲಿ ಪದಮನ್ವಗ, ವಾಲಿ ಹೋದ ದಾರ ಇಲ್ಲೇ ನೀನು ಹೋಗಬೇಡ. ಅಷ್ಟೇ ಅಲ್ಲ, ಇನ್ನು ಮುಂದೆ ಹೇಳ್ತಾನೆ ಏಕ ಏವ ಗಣೇ ವಾಲಿ ಅದೇನೆ ಶರೇಣ ನಿಹತೋಮಯ. ವಾಲಿ ಒಬ್ಬನ ಒಂದು ಬಾಣದಿಂದ ಕೊಂದೆ ಅವನಿಗೆ. ನಿನ್ನನ್ನು ದ್ವಾಂತು ಸತ್ಯಾದತಿಕ್ರಾಂತಂ ಅನಿಶ್ಯಾಮಿ ಸಬಾಂಧವಂ. ಆದರೆ ನಿನ್ನನ್ನು ಒಬ್ಬನೇ ಅಲ್ಲ, ನಿನ್ನ ಬಂಧು ಬಾಂಧವರ ಜೊತೆ ಎಲ್ಲ ಗೊತ್ತಾಗ್ಬಿಡ್ತೀನಿ ಅಂತ ದಯವುಳ್ಳ ರಾವಣೆ ಶೀರಿ ಬಂದ. ನೀನು ಇನ್ನೂ ಬಲ್ಕೊಂಡೇ ಇದೆಯಾ, ನಿನಗೆ ಸ್ವಲ್ಪ ನಿನ್ನ ಹಿಂದಿನ ಅವತಾರದ ಒಂದು ಸ್ವಲ್ಪ ಇಲ್ಲ ಅಂತ ಕೇಳೋದಲ್ಲ ಅವನಿಗೆ. ಆ ರಾಮ ಅವನಿಗೆ ದಯೆಯೇ ಇರೋನು, ಕೋಪನೇ ಬರೋದಿಲ್ಲ. ಅವನಿಗೆ ಈ ಥರ ಬಂದು ನೀನು ಸುಖವಾಗಿ ಇನ್ನೂ ಮಲ್ಕೊಂಡಿದ್ಯಾ ಅಂತ ಅವನು ಹೇಳ್ದೆ. ರಾಮನಿಗೆ ಸೀತೆ ಅಪಹರಣ ಮಾಡಿದ್ರು, ಅವನು ಕಲ್ಲು ಮುಳ್ಳು ಬೆಳೆದ ಕಾಡಲ್ಲಿ ಮಲ್ಕೊಂಡಿದ್ದ, ನಿದ್ದೆ ಹೇಳ್ಬರುತ್ತೆ ಅವನಿಗೆ.
ನಾನು ಸುಖಸುಪ್ತ ಪರಂತಮ ಅಂತ ಪಂಚಮ ಹೆಂಡತಿ ಮಲಗಿದ್ದೀನಿ, ನನ್ನ ಹೆಂಡತಿಯನ್ನು ಯಾರು ಅಪಹರಣ ಮಾಡಿದ್ರು ಅಂದ್ಬಿಟ್ಟು ಅವ್ರು ಹೇಳ್ತಾರಂತೆ. ಅದಕ್ಕೆ ಸರಿ ಆಯಿತು ಹೋಗಿ ಆ ಥರ ಒಂದು ನಾಟಕವನ್ನಾದರೂ ಮಾಡು, ಅವ್ರ ಕೋಪದಿಂದ ಬಂದಲ್ಲ ಆ ಥರ ಒಂದು ನಾಟಕವನ್ನು ನೀನು ನಾಟಕ ಮಾಡೋದು ತುಂಬ ನೀನು ನಿಸ್ಸೀಮ ತಾನೆ, ಒಂದು ನಾಟಕವನ್ನು ಮಾಡು ಎದ್ದಬಾರ್ದು, ಸುಖಸುಪ್ತ ಪರಂತಪ ಇನ್ನು ಹೇಮಂತರದ ಮುಂದೆ ಮಲಗಿದೆಯಲ್ಲ ಅಂದ್ಬಿಟ್ಟು ಅವ್ರು ಹೇಳ್ತಾರೆ ಅಂತ ಹೇಳ್ತಾ ಅದಕ್ಕೆ. ಅಂದರೆ ರಾಮನ ಇದು ಮುಂದದ ಕಡೆ ಗೊತ್ತಿದೆಯಲ್ಲ, ಹೌದಾ ಹೆದರ್ಕೊಂಡು ರಾಮನ ಕೋಪವಲ್ಲ, 3 ಕಡೆ ಕೋಪ, ಇಲ್ಲಿ ಕೋಪಿಸ್ಕೋತಾನೆ, ಅಲ್ಲಿ ಸಮುದ್ರ ರಾಜನ ಬಂದಾಗ ಕೋಪಿಸ್ಕೋತಾನೆ, ಆಮೇಲೆ ಯಾವಾಗ ಹನುಮಂತನಿಗೆ ಬಾಣ ಬಿಡ್ತಾರೋ ಆಗ, ಮತ್ತೆ ಇದರಲ್ಲಿ ಜನಸ್ಥಾನದಲ್ಲಿ 4 ಕಡೆ ಭಗವಂತ ಕೋಪವನ್ನು ಬರ್ಸ್ಕೊಳ್ತಾನೆ, ತಾನಾಗೆ ಬರ್ಸ್ಕೊಂಡ ಕೋಪವನ್ನು ಬಂದ್ಬಿಟ್ಟು ಅಂತ. ಆ ಸೀತೆ ಅಪಹರಣ ಆದಾಗಲೂ ಯಾವಾಗ ಯಾರು ಹೇಳೋದಿಲ್ಲೋ ಆವಾಗ ಕೋಪ ಬರುತ್ತೆ. ಈ ಭೂಮಿ ಎಲ್ಲವನ್ನು ಇದು ಮಾಡ್ಬಿಡ್ತೇನೆ, ನದಿನ ಕೇಳ್ತಾನೆ, ಮರಗಳು ಕೇಳ್ತಾನೆ, ಯಾರೂ ಜವಾಬ್ ಕೊಡೋದಿಲ್ಲ ರಾವಣ ಹೆದರಿಕೆಯಿಂದ. 5 ಕಡೆಯೂ ಕೋಪ ಬರುತ್ತೆ ಅವನಿಗೆ ಕಡೆಗೆ. ಅದಕ್ಕೆ ಅವನು ಹೇಳ್ತಾನೆ, ನನಗೆ ರಾಮನ ಥರ ನೀ ಹೇಳ್ತೀಯ, ಗರ್ಜಿಸಕ್ಕೂ ಬರಲ್ಲ, ನಡೆಯೋಕ್ಕೂ ಬರಲ್ಲ ಅಂತ ಅದಕ್ಕೆ ಅದಕ್ಕೆ ಇದು ಹೇಳ್ತಾನೆ, ಅರಿಯಾದವನ್ ಅಂತ. ಅರಿಯಾದವನ್ನ ತಿಳಿದೇ ಅಂತ, ಅರಿಯಾದವನ್ನ ತಿಳಿದಿರುವ ಥರ ಇರಬೇಡ, ನಿನಗೆ ತಿಳಿದೇ ಇಲ್ಲ, ನನಗೆ ಗೊತ್ತಿಲ್ಲ ಅಂತಲ್ಲ, ಅರಿಯಾದವನ್ ಅಂತ. ಅದಕ್ಕೆ ಇನ್ನೊಂದು ಅರಿ ಯಾದವನ್, ಅರಿ ಅಂದ್ರೆ ಸಿಂಹ, ಯಾದವ, ನೀನು ಯಾದವ ಸಿಂಹ, ಅವನು ರಾಘವ ಸಿಂಹ. ಅರಿಯಾದವನ್, ಅರಿ ಯಾದವನ್ ಬಿಡಿಸಿದ ಅಂದ್ರೆ ನೀನು ಯಾದವ ಸಿಂಹ, ಅವನು ರಾಘವ ಸಿಂಹ, ಅದು ನೀನು ಸಿಂಹನೇ. ಅದು ಮೊದಲು ಭಾಷೆದ ಯಶೋದ ಇಳಂ ಶಿಂಗಂ ಅಂತ ನಾನು ಕೊಂಡಾಕ ಹೇಳ್ಬಿಟ್ಟಿದೆ, ಟೈಟ್ ಕೊಟ್ಬಿಟ್ಟಿದೆ. ಅದಕ್ಕೋಸ್ಕರ ಅದು ನೀನು ಕೋಪ ಬಂದು ನಡ್ಕೊಂಡು ಹೇಳ್ತಾರಂತೆ. ಯಾಕೆ ಅಂತ ಹೇಳ್ತಾರೆ, ನಮಗೆ ರಾಮನಿಗೆ ಏನು ಹೇಳ್ತಾರೆ, ಸಿಂಹೋರಸ್ಕಂ ಮಹಾಬಾಹು ಸಿಂಹ ವಿಕ್ರಾಂತಗಾಮ್ ಎಲ್ಲವನ್ನೂ ಹೇಳ್ತಾ ಇದ್ದಾರೆ. ಅವನು ಸಿಂಹೋರಸ್ಕ, ಸಿಂಹಬಾಹು, ಆ ಉರಸ್ಕ ಅಂದ್ರೆ ಅವನು ಎದೆ, ಸಿಂಹದ ನಿಂತರೆ ಆ ಥರ ಇರ್ತ ಅವನಿಗೆ. ಸಿಂಹ ವಿಕ್ರಾಂತಗಾಮಿಂದ ವಾಲ್ಮೀಕಿಗಳು ಹೊಗಳಿದ್ದಾರೆ. ಇಲ್ಲಿ ನಾನು ಇನ್ನೂ ಹೊಗಳ್ಬೇಡವಾ, ಅದಕ್ಕಾದ್ರೆ ನೀನು ಯಾದವ ಸಿಂಹ, ನೀನು ನಿನಗೆ ಯಾರು ವಾಲ್ಮೀಕಿ ಇನ್ನು ಭಾಗವತ ಬರುವಾಗ ಯಾರು ನಡೆದವಾ ನೀನು ಅಂದ್ಬಿಟ್ಟು ಅವ್ರಿಗೆ ಹೇಳ್ತಾರೆ ಅಂದ್ಬಿಟ್ಟು ಹೇಳ್ತಾ. ಅದಕ್ಕೆ ಭಗವಂತನು ಅವ್ರ ಜೊತೆ ಆಟ ಆಡ್ತಾನೆ ಅವನು, ಯಾಕೆಂದರೆ ಅವನು ಸ್ವಲ್ಪ ಅಷ್ಟೇ ಅದಕ್ಕೆ. ಆಮೇಲೆ ಇದರಲ್ಲಿ ಸ್ವಾಮಿ ಗುಹೆ ಅನ್ನುವಾಗ ಹೇಳ್ತಾರೆ ಅದಕ್ಕೆ, ನಮ್ಮ ದೇಹದೇ ಗುಹೆ ಇದ್ದಾಗೆ, ದೇವೇ ಗುಹೆ ಇದೆ, ಪರಮಾತ್ಮನೇ ಶೀರ್ಯ ಶಿಂಗ ಅಂದ್ರೆ ಸುಂದರವಾದ ಭಗವಂತ ಒಳಗಡೆ ಕೂತ್ಕೊಂಡಿದ್ದಾನೆ. ಈ ಜೀವಾತ್ಮ ಅಲ್ಲಿ ಒಳಗಡೆ ಇದನ್ನೆಲ್ಲ ಅವನಿಗೆ ನಿತ್ಯವೂ ನಾವು ಭಗವಂತನ ಜೊತೆ ಸುಷುಪ್ತಿ ಹೋಗ್ತೀವಿ. ಸ್ವಸುಪ್ತ ಅಲ್ಲಿ ನಿತ್ಯವೂ ಪ್ರತಿದಿನ ಪ್ರತಿಯೊಂದು ಜೀವಿಯು ನಮಗೆ ಗೊತ್ತಾಗಲ್ಲ ಅಷ್ಟೇ, ಸ್ವಪ್ನದಲ್ಲಿ ಹೋಗೋದಿಲ್ಲ. ನಮಗೆ 3 ಅವಸ್ಥೆ, ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಾವಸ್ಥೆ. ಸ್ವಪ್ನಾವಸ್ಥೆ ನಿದ್ದೆಗೆ ಅಷ್ಟು ಪ್ರಶಸ್ತ್ವಲ್ಲ, ಸ್ವಪ್ನಗಳು ಬಂದರೆ ನಿದ್ದೆ ಇರುತ್ತೆ. ಸುಷುಪ್ತಾವಸ್ಥೆ ಏನಾಗುತ್ತೆ ನಮ್ಗೆ ಗೊತ್ತಾಗಲ್ಲ. ಇವತ್ತಿನವರೆಗೆ ಯಾರಿಗೂ ಯಾವ ಇದಕ್ಕೂ, ಯಾಕೆಂದ್ರೆ ಭಗವಂತನ ಜೊತೆ ಇರಬೇಕಾದ್ರೆ ಅದನ್ನು ಮರೆಸ್ಕೊಡ್ತಾನಂತೆ. ಎಚ್ಚರ ಆಗುವಾಗ ಏನಾಗಿದೆ ಎಲ್ಲವನ್ನೂ ಮರೆಸ್ಕೊಡ್ತಾನೆ. ನಮಗೆ ನಿದ್ದೆ ಚೆನ್ನಾಗಿ ಬಂತು ಅಂತ ಒಂದು ಬಿಟ್ಟ ಅಂದರೆ ಏನಾಯಿತು ನಮ್ಗೆ ಗೊತ್ತಾಗಲ್ಲ. ಅದು ಭಗವಂತನ ಜೊತೆ ಏನೋ ಆ ಥರ ನಪ್ಪಿನೈತೆ ಮಲ್ಕೊಂಡಿರೋದು ಜೀವಾತ್ಮ ಪರಮಾತ್ಮ. ನಪ್ಪಿನ ಒಂದು ಜೀವಾತ್ಮನ ಹೋಲಿಸ್ಕೊಂಡು ಆ ಥರ ಭಗವಂತ ಮಲ್ಕೊಂಡಿರ್ತಾನೆ ಯಾವಾಗಲೂ ಅನ್ನೋ ಥರ ನೋಡ್ತಾರೆ. ಅದರಲ್ಲಿ ನಮ್ಗೆ ಏನಪ್ಪ ಅಂದರೆ ಈ ಪ್ರಕೃತಿ ಮಂಡಲ ಇರೋವರೆಗೂ ಮಳೆಗಾಲ, ಮಲ್ಕೊಂಡೇ ಇದೀವಲ್ಲ, ನಮಗೆ ನಿದ್ದೆಲ್ಲೇ ಇದ್ದೀವಿ. ನಿದ್ದೆ ಅಂತ ನಮಗೆ ಭಗವಂತನ ಹೋಗ್ಬೇಕು ಮಾಡಬೇಕು ಎಚ್ಚರ ಇವೇ ಇಲ್ಲ ನಮಗೆ. ಅಂಧಕಾರದಲ್ಲಿದ್ದು ಮಲ್ಕೊಂಡೇ ಇದೀವಿ ನಾವು. ಅದರಿಂದ ನಮಗೇನಾಗಿದೆ, ಸಿಂಹ ಕೂಗಿದ್ರು ಭಯ ಆಗುತ್ತೆ. ರಾಮ ಒಂದು ಸಲ ಮಾಡಿದಾಗ ರಾವಣನ ನಡುಗುಟ್ಟ ಅಂತ ಹೇಳ್ತಾರಲ್ಲ, ಒಳಗಡೆ ಹೋದ್ರೆ ಭಯಾರ್ಜಿತ ನಡುಗ್ತಾ ಇದ್ದಂತ ಇನ್ನವನು. ಅಂತಹ ರಾವಣ, ಅವನನ್ನು ಲೋಕವೇ ಯಾರು ಹೆಡೆದು ನಡುಗುವಂತಿದ್ದು ಅವನೇ. ರಾಮನ ಒಂದು ರೂಪವನ್ನು ನೋಡಿ, ವೇಷವನ್ನು ನೋಡಿ ನಡುಗುಟ್ಟ ಅವನು. ಆದರೆ ನಾವು ಯಾವ ಪಾಪ ಭೀತಿಯೂ ಇಲ್ಲ, ಮಲ್ಕೊಂಡಿದ್ದೀವಲ್ಲ, ಪಾಪ ಭೀತಿ ಇಲ್ಲದೆ ನಮಗೆ ಪಾಪವನ್ನು ಮಾಡ್ತಾನೇ ಇದ್ದೀವಿ. ಅದೇ ಶಾಪವಾಯಿತು ಅಂತ ಹೇಳ್ತಾರಲ್ಲ ಮುಂದೆ. ಅದಕ್ಕೆ ಆವಾಗ ಏನಾಗ್ತದೆ, ಅದಕ್ಕೆ ಭಗವಂತ ಮಾಡ್ತಾನಂತೆ. ಅವಾಗ ಹೇಗಾದ್ರು ಉದ್ಧಾರ ಮಾಡಬೇಕು ಅಂತ ಭಗವಂತ ಏನು ಮಾಡ್ತಾನೆ, ಒಂದು ತಾನಾಗಿ ಆಚಾರ ಕಟಾಕ್ಷಕ್ಕೆ ಹೋಗ್ತಾನೆ. ಆಗ ಆಚಾರ ಬಂದು ಹೇಳ್ತಾರೆ, ಕಾಲಿತ್ಯೇ ಶಾಸಿತಾರಂ ಅಂತ ಮಾಡ್ತಾ ನಮಗೆಲ್ಲ ತುಂಬ ಕಠಿಣವಾದ ಪ್ರವೃತ್ತಿ ತಿದ್ದುತ್ತಾರಂತೆ ಅವರು. ಏನು ಈ ಥರ ಇದೆ, ಇದು ತಪ್ಪು, ಈ ಥರ ಅಂತ ಉಪದೇಶ ಮಾಡಿ ನಮ್ಮನ್ನು ಅಲ್ಲಿಂದ ಹೊರಗಡೆ ತಂದು ಚೀರಿ ಹೇಗೆ ಹೊರಗಡೆ ನಾವು ಸಿಂತಾಗಿ ಆಚಾರ ಬಂದು ತಮ್ಮ ಒಂದು ಉಪದೇಶದಿಂದ ನಮಗೆ ಹೊರಗಡೆ ಬರೋದು ಮಾಡಿ ನಮ್ಮ ಈ ಜೀವವನ್ನು ಇದು ಮಾಡ್ತಾರಂತೆ. ಇದಕ್ಕೆ ನಮ್ಮಲ್ಲಿ ಪಾಪ ಭೀತಿಯನ್ನು ಉಂಟು ಮಾಡ್ತಾರಂತೆ. ಈಗ ಪಾಪ ಭೀತಿ ಇಲ್ಲ ನಮಗೆ, ಏನು ತಪ್ಪಾದ್ರೂ ಮಾಡ್ಬೋದಿಲ್ಲ. ಆಮೇಲೆ ಅಯ್ಯೋ ಇದು ಮಾಡೋದು ತಪ್ಪು, ಆ ಭೀತಿ ಹೊರವನ್ನು ಮಾಡ್ತಾರಂತೆ. ಆ ಪಾಪಿ ಭೀತಿಯನ್ನು ಉಂಟು ಮಾಡ್ದ ಅಂದರೆ ಹೇಗೆ ಸಿಂಹ ಹೊರಗಡೆ ಬರುತ್ತೋ, ಸಿಂಹ ಗುಹೆ ಅಂಧಕಾರ, ಅದೇ ಥರ ಆತ್ಮದಲ್ಲಿ ಅಂಧಕಾರ ಇರುವ ಇದನ್ನು
ಹೊರಗಡೆ ತಂದು ಬೆಳಗ್ಗೆ ಬರುತ್ತಲ್ಲ ಹಾಗೆ ಬರುವಾಗ ಮಾಡ್ತಾರೆ ಅಂದ್ಬಿಟ್ಟು ಆವಾಗ ಇದನ್ನ ಮುಕ್ತಾತ್ಮರಾದಾಗ ಇಲ್ಲಿ ಇವಳು ಹೇಳಿದ್ರಲ್ಲ ಅದು ಅದಕ್ಕೆ ವಿರುದ್ಧವಾಗಿ ಅಲ್ಲಿ ಆಗುತ್ತೆ. ನಾವು ಇದರಲ್ಲಿ ಕೌಶಿಕಿಗೆಲ್ಲ ಅನುಭವಿಸಿದ್ದೀವಲ್ಲ, ಮತ್ತೆ ಹೇಳೋದು ಬೇಡ. ಅಲ್ಲಿ ಸಾವಿರ ಕಾಲ ಮಾಡಿ ಒಳಗಡೆ ಭಗವಂತ ಹೋದಾಗ ಅಲ್ಲಿ ಭಗವಂತ ಕೂತಿರ್ತಾನಂತೆ ಪರವಾಸದ ವಿಷಯದಲ್ಲಿ. ಆ ಜೀವಾತ್ಮ ನಡ್ಕೊಂಡು ಬರುವಾಗ ನಾವು ನಡ್ಕೊಂಡು ಬರೋದು, ಅಲ್ಲಿ ಬಂದು ಅವನು ಎದುರು ನಿಲ್ಲೋದು, ನಮಗೆ ಕೂರಿಸ್ಕೋತಾರಲ್ಲ, ಇದನ್ನು ಅವನು ಅನುಭವಿಸ್ತಾನಂತೆ. ಇಲ್ಲಿ ಇವಳು ಹೇಳ್ತಾಳಲ್ಲ ನಮಗೆ, ಆ ಥರ ಭಗವಂತ ನಮ್ಮನ್ನ ನಡೆಯುವ, ಅಲ್ಲಿ ಬಂದು ನಿಲ್ಲುವ, ಅವ್ರ ಮೇಲೆ ಕೂತ್ಕೊಳ್ಳೋ ಈ ಸೊಬಗನ್ನ ಭಗವಂತ, ಅಲ್ಲಿ ಜೀವಾತ್ಮ ಸೊಬಗನ್ನ ಭಗವಂತ ಅನುಭವಿಸ್ತಾನಂತೆ. ಇಲ್ಲಿ ನಿನ್ನ ನಾವು ಅನುಭವಿಸ್ಬೇಕು ಅಂತ ಇಲ್ಲಿ ಕೇಳ್ತಾಳೆ, ಅಲ್ಲಿ ಭಗವಂತ ಅನುಭವಿಸ್ತಾನೆ ಅಂದ್ಬಿಟ್ಟು ಇಲ್ಲಿ ಆಚಾರ್ಯರಿಗೆ ಅದಕ್ಕೂ ಹೋಲಿಸಿ ಸ್ವದೇಶದಲ್ಲಿ ಹೇಳಿದ ಅದಕ್ಕೆ. ಆಮೇಲೆ ತೀವಿಳಿಯುತ್ತೆ ಎನ್ನುವಾಗ ಪ್ರಜ್ವಲಿಸುವ ಕೋಪದಿಂದ ಕಣ್ಣು ಅದು ಎಷ್ಟೊಂದು ಅಂದರೆ ಭಗವಂತನ ಕಣ್ಣು ಇದರಲ್ಲಿ ನರಸಿಂಹಾವತಾರದಲ್ಲಿ ತಾಯಿನೇ ಹೆದರ್ಬಿಟ್ಲಂತೆ, ಬೇರೆಯವ್ರ ಕಡೆ ತಾಯಿನೇ ಹೆದರ್ಬಿಟ್ಲಂತೆ. ಈ ರೂಪನ ನೋಡೇ ಇಲ್ಲಲ್ಲ ಭಗವಂತನ ಯಾವತ್ತು ಅಂತ. ಕಡೆಗೆ ದೇವತೆಗಳೆಲ್ಲ ಬಂದು ಹೆದರು ಓಡೋಗ್ಬಿಡ್ತಾರಂತೆ. ಓಡೋಗ್ಬಿಟ್ಟು ತಾಯಿ ತಂದು ಅಮ್ಮ ನೀನೇ ಹೋಗ್ಬೇಕು, ನಮ್ಗಾಗ ನೋಡೋಕ್ಕಾಗಲ್ಲ, ಸರಿಯಾದ ಸಮಾಧಾನ ಮಾಡಬೇಕು ಅಂದ್ಬಿಟ್ಟು ಅಂತ ಆ ತೀವಿ ಇತ್ತು. ಆ ಥರ ಅವನ ಆ ಥರ ಇತ್ತಂತೆ ಅದಕ್ಕೆ. ಆಮೇಲೆ ಆ ಕೋಪದಲ್ಲಿ ಅವನು ಬಂದರು ಭಗವಂತನ ಹೇಗೆ ಸಿಂಹಕ್ಕೆ ಆದತ್ತಾರಂತೆ. ಸಿಂಹಿಣಿ ಇರ್ತಲ್ಲ, ಆ ಸಿಂಹಿಣಿ ಯಾರಾದರೂ ಅಲ್ಲಿ ಬಂದರೆ ಗರ್ಜನೆ ಹಾಕ್ತಂತೆ, ಗೊತ್ತಾಗುತ್ತಲ್ಲ. ಆ ಗರ್ಜನೆ ಹಾಕುವಾಗ ಆ ಕೋಪ ಅಷ್ಟು ಉಡಿತಾರೆ ಇರ್ತಂತೆ. ಆ ಮಗು ತಿರುಗಿ ಮಗು ಕಾಲು ಕೊಡುವಾಗಿರಬೇಕಾದ್ರೆ ಸೌಮ್ಯವಾದ ಮುಖ, ಅದೇ ಗುಣ ನರಸಿಂಹನಿಗೆ ಬಂತು. ಅಲ್ಲಿ ಹಿರಣ್ಯ ಕಶುವು ಮಾಡಬೇಕಾದ್ರೆ ಆ ಕೋಪ ತಾಯಿನೇ ಹೆದರ್ಕೊಂಡು ಹೋಗುವಂಥ ಕೋಪ. ತಕ್ಷಣ ತಿರುಗುವಾಗ ಪ್ರಾದಾದ ಇರ್ತಾನಲ್ಲ, ಅವನಿಗೆ ಅರುಳ್ ಪೊರೆಯುವಂಥದ್ದು, ಅವನಿಗೆ ಹಾಗೇ ಅವನಿಗೆ ಒಂದು ಸುರಿಸುವ ಅವತಾರ, ಅವನಿಗೆ ಅಷ್ಟು ಒಂದು ಪ್ರೀತಿಯಿಂದ ನೋಡುವಂತೆ. ಮತ್ತೆ ಈ ಕ್ಷಣ ಆ ಥರ ಇದು ಆ ಸಿಂಹಕ್ಕೆ ಇರೋಗಳೇ ಭಗವಂತನ ಬಂತು ಅಂತ ಹೇಳ್ತಾರೆ ಅದಕ್ಕೆ. ಹಾಗಾಗಿ ಅದರಿಂದ ಬೀಳುತ್ತೆ ಅನ್ನುವಾಗ ಕೋಪ ಕೆಂಗಣ್ಣು ಅನ್ನೋದು ಇತ್ತು ನಮಗೆ. ಅಂದರೆ ಆ ಥರ ಕೆಂಗಣ್ಣು ಬೇಡ, ಆದರೆ ಆ ಥರ ನಾನು ಬಂದಲ್ಲ ನಡ್ಕೊಂತಲ್ಲ ಸಿನಿಮಾ ಬರುತ್ತಲ್ಲ ಆ ಥರ ಬೇಕು ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಹೇಳ್ತಾರೆ ಇದಕ್ಕೆ, ಯಾತಕ್ಕೆ ಇವಳು ನರಸಿಂಹನೇ ತಗೊಂಡು, ಒಂದು ಹೇಳಿದ್ರೆ ನರಸಿಂಹ ಇಷ್ಟವಾದ ದೇವ ಹರಿವಂತ ಚತನ ಮೇಲೆ ಅಂತ ಹೇಳಿದ್ರು. ಎರಡನೇದಾಗಿ ಅವಳು ಯಾತಕ್ಕೆ ನರಸಿಂಹನ ಅಂತಂದರೆ, ರಾಮ ಅವನ ಕಾಡು ಬಂದಾಗ ಅವನಿಗೆ 15 ವರ್ಷ, ಅವನಿಗೆ 15 ವರ್ಷ 14 ಅಲ್ಲಿ ಬಂದು 14 ವರ್ಷ ಆಗುತ್ತೆ. 25 ವರ್ಷ ಅವನಿಗೆ, ಯಾಕೆಂದ್ರೆ ಸೀತೆ ಇವನು ಬಂದಾಗ, ರಾವಣ ಬಂದಾಗ ಅವನಿಗೆ ರಾಮನಿಗೆ ಪಂಚವಿಂಶತಿ ವರ್ಷಕ್ಕ ಅಂತ ಹೇಳ್ತಾಳೆ. ನನ್ನ ಗಂಡನಿಗೆ 25 ವರ್ಷ, ನನಗೆ 18 ಅಂತ ಹೇಳ್ತಾಳೆ ಅವಳು. ಇದರಲ್ಲಿ ಸ್ವಲ್ಪ ವ್ಯಾಖ್ಯಾನ ಹೇಳ್ತಾರೆ, ಅಲ್ಲಿ ಕೌಸಲ್ಯ ಹೇಳಿದ್ದು ಇಲ್ಲಿ ಹೇಳಿದ್ದೆಲ್ಲ ಸ್ವಲ್ಪ ವ್ಯತ್ಯಾಸ ಇದೆ ಅಂದ್ಬಿಟ್ಟು. ಕೌಸಲ್ಯ ಅವನಿಗೆ ಇನ್ನೂ 8 ಅಂದರೆ ತಾಯಿಗೆ ಮಗ 25 ವರ್ಷ ಆದರೂ ಇನ್ನೂ 10 ವಯಸ್ಸು ಅಂತಾನೆ ಅಂತ. ಅವ್ರ ವಯಸ್ಸಾಗಿತ್ತು ರಾಮನಿಗೆ, ಅವಳು ತಾಯಿಗೆ ಮಗನಿಗೆ ಎಷ್ಟೇ ವಯಸ್ಸು ಚಿಕ್ಕ ಮಗು ಅಂತ ಅನ್ನೋ ಥರ ಇದರ ಹೇಳೋದಂತವೆ. ಅದರಿಂದ ಕೌಸಲ್ಯ ಹೇಳಿದ್ದು ನಾವು ತಗೋಬೇಕಾಗಿಲ್ಲ. ರಾಮವೇದ ಪ್ರೀತಿಯಿಂದ ಕಮ್ಮಿ ಹೇಳಿದಾಳೆ ವಯಸ್ಸು. ಮಕ್ಕಳು ದೊಡ್ಡವರಾದ್ರೂ ನಾವು ಮಗು ಅಂತಾನೆ ಕರಿತೀವಿ. ಆ ಥರ ಬಿಟ್ಟು ಇವಳು ಹೇಳಿದ್ದೆ ಸರಿ ಇಟ್ಬಿಟ್ಟು ಅಂದರೆ 26ನೇ ಅಲ್ಲಿ 13 ತಿಂಗಳು ಆಗ್ಬಿಟ್ಟಿತ್ತು, 13 ವರ್ಷ ಆಗ್ಬಿಟ್ಟಿತ್ತು. 16ನೇ ವರ್ಷದ ತಾನೇ ಹೋಗ್ಬೋದವನು ತೊಗೊಂಡು 26 ವರ್ಷ ಅವನಿಗಾಗುತ್ತೆ. 26 ವರ್ಷದ ಮೇಲೆ ಆ ದೇವತೆಗಳು ಕೇಳಿದಂಥ ಫಲ ರಾವಣನ ವಧೆ ಆಗಿ 26 ವರ್ಷ ಆಯಿತು. ಕೃಷ್ಣನಿಗೂ ಅದೇ ಥರ. ಕೃಷ್ಣನು ಅವನ ಮುಖ್ಯ ಉದ್ದೇಶ ಕಂಸ, ಅದು ಅಂತರ್ಫಲ ಥರ. ಅದು 8 ವರ್ಷಕ್ಕೆ ಕಂಸನೇನು ಬಂದ. ಆದರೆ ಶಿಶುಪಾಲ ಇವನು ಮಾಡುವಾಗ ಅವನಿಗೂ 25-26 ವರ್ಷ ಆಗಿತ್ತು. ಹಾಗಾಗಿ ಆದರೆ ಇದೆಲ್ಲರೂ ಯಾರಾದರೂ ಪ್ರಾರ್ಥನೆ ಮಾಡಿಕೊಂಡ್ರೆ ಫಲ ಕೊಡೋದಕ್ಕೆ ಸಮಯ ಆಗುತ್ತೆ ಅಷ್ಟು. ನರಸಿಂಹ ಅಲ್ಲ, ಹುಟ್ಟಿದ ತಕ್ಷಣ ಫಲ ಕೊಟ್ಬಿಟ್ಟ. ಯಾವಾಗ ಬಂದ ತಕ್ಷಣ ಫಲ ಕೊಟ್ಟ ಅವತಾರ ಮುಗಿಸ್ಕೊಂಬಿಟ್ಟ. ಪ್ರಹ್ಲಾದನ ಭಕ್ತನ ಕೇಳಿದಕ್ಕೋಸ್ಕರ ಬಂದ ತಕ್ಷಣ ಅದೇ ಕ್ಷಣದಲ್ಲಿ ಕ್ಷಿಪ್ರ ಫಲಕಾರಿಯವನು ದೇವರಲ್ಲೇ ಕ್ಷಿಪ್ರ ಫಲಕಾರಿ. ಹಾಗಾಗಿ ನರಸಿಂಹನ ಆರಿಸ್ಕೊಂಡ. ನರಸಿಂಹನ ಥರ ಕ್ಷಿಪ್ರವಾಗಿ ಕೊಡೋ, ಇಷ್ಟು ಪಾಠಗಳಿಂದ ಇನ್ನೂ ಆಟಾಡಿಸ್ತಾ ಇದೆಯಲ್ಲ ಆ ಥರ ಇರಬೇಡ. ನರಸಿಂಹ ಥರ ನೀನು ಇದ್ದು ಕ್ಷಿಪ್ರವಾಗಿ ನಮಗೆ ಅನುಗ್ರಹ ಮಾಡುವಾಗು ಅನ್ನೋ ಥರ ಅದು ಆ ಥರ ಬರಬೇಕಾಗಿದೆ. ಆಮೇಲೆ ಬೇರೆ ಮೈಯರ ಪಂಗ ಎಪ್ಪಾರು ಬೇರ್ತದ್ರಿ, ಅದು ಒಂದು ಸಲ ಅದು ತಿರುಗಿಸ್ತಾರ ಮೈನ, ಅದನ್ನು ಹೇಳ್ತಾರೆ. ಅದಕ್ಕೆ ಇದು ಸ್ವಾಮಿ ಅಂತ ಅದ್ಭುತವಾಗಿ ಇದು ಕಾಮಾಸಿ ಕಾಶ್ಮೀರದಲ್ಲೂ ಬರುತ್ತೆ, ದಯಾಶಯದಲ್ಲೂ ಬರುತ್ತೆ. ಒಂದು ಪದ ವ್ಯತ್ಯಾಸ ಅಷ್ಟೇ, ಅದೇ ಬರುತ್ತೆ. ಸಟಾಪುರ ಭೀಷಣೆ ಬರ್ತಾರೆ, ಸರಪಸಾರ್ಥ ಹಾಸೋತ್ಪಟೆ ಸ್ಫುರತ್ ಕುದಿತ ಪರಿಸ್ಫುಟ ತ್ರಿಕುಟಕೇತಿ ವಕ್ತರೇ ಕೃತೆ. ಅದಕ್ಕೆ ಅದನ್ನು ಅಲ್ಲಿ ದಯೇಶಗಿತೀತು ಧನುರ ಜಂಬ ದಂಬ ದತ್ತಸ್ಥಲ ಅಂತ ಬರುತ್ತೆ. ಇದರಲ್ಲಿ ಬರಬೇಕಾದಂದರೆ
ಕೃಪಾ ಕಪಟ ಕೇಸರಿನ ಅದೊಂದೇ ವ್ಯತ್ಯಾಸ ಅಷ್ಟೇ. ಸರೋಜ ಸದೃಶ ಸಂತುಲಿತ ದೃಶ್ಯಸೆ. ಸ್ವಾಮಿಗೆ ತುಂಬ ಹಿಡಿಸ್ತು ಅನ್ಸುತ್ತೆ. ಅದೇ ಅವ್ರಿಗೆ ಬೇರೆ ಪದಗಳಾಗೋದಿಲ್ಲ. ಅದನ್ನೇ ಅಂದರೆ ಅವರಿಗೆ ನರಸಿಂಹನ ವರ್ಣನೆ ಮಾಡೋಕ್ಕೆ ಇದಕ್ಕಿಂತ ಅದ್ಭುತವಾದ ಪದಗಳಿಲ್ಲ. ಆ ಥರ ಭಗವಂತ ಇದ್ದಾನೆ. ತಾಯಿಯ ದಯೆಯಿಂದ ನಮಗೆ ಇಲ್ಲಿ ಯಾಕೆ ದಯಾಶಯ ತಗೊಂಡ ಅಂದರೆ ಇಲ್ಲಿ ಎರಡೂ ತೋರಿಸ್ತಾರೆ. ದಯಾಶಯದಲ್ಲಿ ಏನೊಂದರಲ್ಲಿ ಅಲ್ಲೂ ತೋರಿಸ್ಬೋದು. ಅಲ್ಲಿ ಪ್ರಹ್ಲಾದನಿಗೆ ತಂಪಾದ ದೃಷ್ಟಿಯನ್ನು, ಹಿರಣ್ಯಕಶಿಪು ಕ್ರೂರ ದೃಷ್ಟಿಯನ್ನು. ಇಲ್ಲಿ ಭಗವಂತ ಅಲ್ಲಿ ಅದೇ ಥರ ಸಟಾಪದ ಚಂದ ಬೇರೆ ಮೇಯರ್ಕೊಂಬ ಸಟಾಪದಲ್ಲಿ ಭೀಷಣೆ ಅದು. ಆ ಸರಬಸಾಟ ಆ ಭಾಸೋದ್ಘಟನೆ ಬೇಕಾದ್ರೆ ಮೂರಿನಿಂದ ಮೊಯಂಗಿ ಪುರಪಟ್ಟ ಆ ಪದವನ್ನು ಎರಡನ್ನು ಅದಕ್ಕೆ ಸ್ವಾಮಿ ಅದನ್ನೇ ಹಾಗೆ ಮಾಡಿದ್ದಾರೆ. ಅಲ್ಲಿ ದಯೆ ವಿಷಗಿರಿ, ಆ ವಿಷಗಿರೀಶ ಆ ಥರ ಇರ್ತಾನೆ. ನಮ್ಮ ಪಾಪವನ್ನೇ ನೋಡೋಕೆ ಈ ರೂಪದಲ್ಲೇ ಇರಬೇಕು. ಅವನು ಬರುವಿತ್ತು ತೀವಿಡುತ್ತೆ. ನಾವು ಮಾಡುವ ಪಾಪ ಅಂದರೆ ಭಗವಂತ ಆ ಥರ ಇರಬೇಕಂತೆ. ಸಟಾಪದಲ್ಲಿ ನಿಂತು ಅದು ದಯೆ ಬಂದು ಅವನ ದೃಷ್ಟಿಯನ್ನು ಮಾರಿಸ್ಬಿಟ್ಟು ಪ್ರಹ್ಲಾದನಿಗೆ ಯಾವ ಥರ ದೃಷ್ಟಿ ಕೊಡ್ತಾರೋ ಆ ಥರ ದೃಷ್ಟಿ ಕೊಡ್ತಾನೋ ಆ ಥರ ದೃಷ್ಟಿಯನ್ನು ನಮಗೆ ಚೇಂಜ್ ಮಾಡಿಬಿಡ್ತಾರೆ ಅಂತ ಅಲ್ಲಿ ಹೇಳ್ತಾರೆ. ಅಲ್ಲಿ ಕೃಪಾ ಕಪಟ ಕೇಸರಿನಂತ ಅದರಲ್ಲಿ ಕಾಮಾಸಿ ಕಾಷ್ಟ ಹೇಳ್ತಾರೆ. ಅದಕ್ಕೆ ಹೇಳ್ತಾ ಅದಕ್ಕೆ ವರದಾನೇಶ್ವರ ಸ್ವಾಮಿ ಹೇಳ್ತಾರೆ, ಭಕ್ತಸ್ಯ ದಾನವಶಿಷೋ ಪರಿಪಾಲನಾಯ. ನರಸಿಂಹದ ತಗೊಂಡಿದ್ದೆ ಒಬ್ಬ ಭಕ್ತ ಕೇಳ್ದ ಅವನ ಪರಿಪಾಲನೆ ಮಾಡೋದಕ್ಕೆ. ಅವನಿಗೆ ಇಷ್ಟು ಜನ ಅಂತಿಲ್ಲ, 100 ಜನ ಆಗಬೇಕು, 150 ಜನ ಇಲ್ಲ, ಒಬ್ಬ ಭಕ್ತ ಆದರೂ ಸಾಕು ಪರಿಪಾಲನಾಯ ಅಂದ್ಬಿಟ್ಟು ಅದನ್ನೇ ಹೇಳ್ತಾರೆ. ಅದಕ್ಕೆ ಭಗವಂತ ಯಾವ ಥರ ಇದು ಮಾಡ್ತಾನೆ ಅಂತ ಅದ್ಭುತ ಅಂದ್ರೆ ಎಲ್ಲ ಕಡೆನೂ ಅವನು ಇವನು ಕೇಳ್ಬಿಡ್ತಾನೆ ಎಲ್ಲಿರ್ತಾನೆ ನಿಂತ್ಬಿಟ್ಟು ಅಂತ. ಅದಕ್ಕೆ ಇಲ್ಲಿರ್ತಾನೆ, ಕಂಬದಲ್ಲ ಅಲ್ಲಿರ್ತಾನೆ. ಕನ್ನಡ ಹೇಳ್ತಾರೆ ತೋಡಿಲುಲ್ಲ ತುರುಂಬಿಲು ಅಂತ. ಹುಲ್ಲಲ್ಲೂ ಇರ್ತಾನೆ, ಇದರಲ್ಲೂ ಇರ್ತಾನೆ. ಇವನು ಹೇಳ್ಬಿಟ್ಟ ಇವನು ತಕ್ಷಣ ಯಾವ ಕಂಬ ಕೇಳ್ತಾನೆ ಗೊತ್ತಿಲ್ವಲ್ಲ. ಅದಕ್ಕೆ ಅಖಿಲ ಎಲ್ಲ ಇದರಲ್ಲೂ ನರಸಿಂಹ ಸೇರ್ಕೊಂಡ್ಬಿಟ್ಟಂತೆ ಒಳಗಡೆ ಹೋಗಿ. ಯಾವ ಕಂಬದಲ್ಲಿ ಕೆಳಲ್ಲಿ ಸ್ವರ್ಗದಲ್ಲಿ ಯಾವುದೋ ಕಂಬ ನೋಡಿದ್ದೀನಿ ಅಂತ ಅಂದರೆ ಹೋಗ್ಬಿಟ್ಟು ಅವನ ಕ್ಷಣದಲ್ಲಿ ಹೋಗ್ಬೋದಲ್ಲ. ಅದಕ್ಕೆ ಸ್ವಾಮಿ ಅದ್ಭುತವಾಗಿ ದಯಾಶಾಲಿ ಇದರಲ್ಲಿ ವರದಾತ್ಮಕ ಹೇಳ್ತಲ್ಲ ತೋರಿಸ್ತಾರೆ. ಅದಕ್ಕೆ ಭಕ್ತವದಾನವಶಿಷೋ ಪರಿಪಾಲನಾಯ ಭದ್ರಾಂ ಸಿಂಹ ಕುಹನ ಅಭಿಜಗ್ಮುಷಸ್ತೆ. ಕುಹನ ಅಂದರೆ ಕಪಟ ಅಂತ. ಅದರಿಂದ ಒಳಗಡೆ ಎಲ್ಲ ಇದರಲ್ಲೂ ಸೇರ್ಕೊಂಡ್ಬಿಟ್ಟಂತೆ ಅವನು. ಮಧುನಾಭಿ ಕರೀಶ ನೂನಂ. ಒಂದು ಇವತ್ತಿಗೂ ಇವತ್ತಿಗೂ ಸಹ ಒಂದು ಕಂಬವನ್ನು ಬಿಟ್ಟು ವರ್ಜೈಕ ಒಂದು ಕಂಬವನ್ನು ಬಿಟ್ಟು ನೂನಂ ತ್ರೈಲೋಕ್ಯ ಮೇತದೆಗೆಲ್ಲ ನರಸಿಂಹ ಗರ್ಭವನ್ ಅಂತ. ಇವತ್ತಿನವರೆಗೂ ಎಲ್ಲ ಕಂಬಗಳಲ್ಲೂ ನರಸಿಂಹ ಇನ್ನೂ ಇದ್ದಾನೆ. ಒಂದು ಕಂಬ ಬಿಟ್ಟು ಯಾವುದನ್ನು ಹೊಡೆದೋ ಅದು ಬಿಟ್ಟು ಎಲ್ಲವನ್ನೂ ಭಗವಂತ ಅಲ್ಲೇ ಇದ್ದಾನೆ ಅಂದ್ಬಿಟ್ಟು ಅದ್ಭುತವಾಗಿ ಅನ್ಪಿಸ್ತಾರೆ. ಅದಕ್ಕೆ ಹಾಗಾಗಿ ಅದಕ್ಕೆ ಹೇಳ್ತಾರೆ. ಆಮೇಲೆ ಅವನು ಹೇಳುವಂಥ ಇದು ಅವರ ರಾಮಾಯಣದಲ್ಲಿ ಹೇಳುವಂಥ ಕ್ರೋಧ ಇದರಲ್ಲಿ ಯಾವ ಥರ ಕ್ರೋಧ ಮಾಹರ ತೀವ್ರಂ ಪದಾರ್ಥಂ ಸರ್ವರಕ್ಷಸ. ಕ್ರೋಧಂ ಆಹರತೆ ಬರೆಸ್ಕೊಂಡಂತೆ. ಕ್ರೋಧ ಇಲ್ಲ ತಾನೇ ಬರಲಿಲ್ಲ, ತಾನೇ ನಾವು ಬಟ್ಟೆ ಹಾಕುವ ಥರ ಕ್ರೋಧವನ್ನು ಬಾ ಅಂದ್ಬಿಟ್ಟು ಬರೆಸ್ಕೊಂಡಂತೆ. ಯಾವ ಥರ ಹೇಳ್ತಾರೆ ದುಷ್ಪ್ರೇಕ್ಷ ನೋಡೋಕ್ಕೆ ಯಾರಿಗೂ ಪ್ರೇಕ್ಷ ನೋಡೋಕ್ಕೆ ಅವರ ಅಷ್ಟು ರಮಣೀಯ ರಾಮ. ನೋಡೋಕ್ಕೆ ಯಾರು ದುಷ್ಪ್ರೇಕ್ಷ ಸಹ ಅಭವತೆ ಕೃತಂ. ಯಾವ ಥರ ಇತ್ತು ಯಾರಂದರೆ ಯಾವ ಥರ ಯುಗ. ಅದಕ್ಕೆ ವಾಲ್ಮೀಕಿ ಹೇಳ್ತಾರೆ ಅವನ ರಾಮನ ಇದನ್ನ ವರ್ಣನೆ ಮಾಡೋಕ್ಕೆ ಸಾಧ್ಯವಿಲ್ಲ. ಒಂದೇ ಒಂದು ಏನಂದರೆ ಯುಗಾಂತ ಜ್ವಲನ್ನೇ. ಯುಗಾಂತದಲ್ಲಿ ಅಗ್ನಿ ಜ್ವಾಲದಿಂದ ಬರುವುದು ಹೇಗೆ ಲೋಕವೆಲ್ಲ ಭಸ್ಮವಾಗುತ್ತೋ ಆ ಥರ ಇವನ ಕೋಪ, ರಾಮನ ಕೋಪ ಇತ್ತು ಅಂದ್ಬಿಟ್ಟು ಅವರು ಅದನ್ನು ಹೇಳ್ತಾರೆ. ಆಮೇಲೆ ಇನ್ನೊಂದು ದೃಷ್ಟ್ವಾ ಪ್ಲವಗಶೂರ್ ಶಾರ್ದೂಲ ಕೋಪಸ್ಯ ವಶಮೇ ಇವಾನ್. ಯಾವಾಗ ಹನುಮಂತನ ಬಾಣ ಬಿಟ್ಟು ಹೋದಾಗ ಕೋಪವನ್ನು ಬರೆಸ್ಕೊಂಡ ಅಂದ್ಬಿಟ್ಟು ಅಂತ ಅವ್ರು ಹೇಳ್ತಾರೆ. ಹಾಗೆ ಆ ಥರ ಭಗವಂತನ ಅದು ಕೋಪವೂ ಸಹ ಒಂದು ಇದು. ಹಾಗಾಗಿ ಅದನ್ನು ಹೇಳ್ತಾರೆ. ಅದಕ್ಕೆ ತೀವಿಳಿಯುತ್ತೆ ಅನ್ನುವಾಗ ಆ ಹಿರಣ್ಯಕಶುವಿಗೆ ತೀವಿಳಿಯುತ್ತೆ ಆ ಕೋಟಂತೆ. ಪ್ರಹ್ಲಾದನಿಗೆ ತಂಪಾದ ನೋಟ ಅವನು ಕೊಡಬೇಕಾದ್ರೆ. ಅದೇ ಆ ಹಿರಣ್ಯಕಶುವಿಗೆ ಉಗುರಿಂದ ಅವನಿಗೆ ಇರ್ತಲ್ಲ, ಉಗುರಿಂದ ಸೀಳ್ಬಿಟ್ಟ ಅವನು ಉಗುರಿಂದ. ಅದೇ ಉಗುರಿಂದ ಇವನು ಕೆನ್ನೆ ಸವರ್ತಾನಂತೆ. ಆಗ ಕೆನ್ನೆ ಸವರುವಾಗ ಉಗುರು ಹೂಗಾಗ್ಬಿಡುತ್ತಂತೆ. ಇವನಿಗೆ ಸೀಳ್ಬಿಡ್ತಾನೆ, ಇವನು ಪಕ್ಕದಲ್ಲಿ ಎದುರ್ಕೋಬಾರ್ದು ಅಂತ ಕೆನ್ನೆ ಸವರ್ತಾನಂತೆ. ಆ ಕೆನ್ನೆ ಅದೇ ಉಗುರು ಹೂವಾಗ್ಬಿಡುತ್ತಂತೆ. ಹೇಗೆ ವಿರುದ್ಧವಾದ ಅದಕ್ಕೆ ಕಪೋಲ ಸವರ ಹೂವಾಗ್ಬಿಡುತ್ತಂತೆ. ಅವನ ರಾಕ್ಷಸ ಮಹಾಕಾಯ, ಅವನ ಎದೆಯನ್ನು ಸೀಳ್ಬೇಕಾದ್ರೆ ಎಷ್ಟು ಇದಾಗಿರ್ಬೇಕು ಅದಕ್ಕೆ. ಅದೇ ರಾವಣನಿಗೆ ಹೊಡಬೇಕಾದ್ರೆ ತೀವಿಳಿಯುತ್ತೆ. ವಿಭೀಷಣ ಬರಬೇಕಾದ್ರೆ ಲೋಚನಾಭ್ಯಾಂ ಪಿಬಂದಿ ಮಾಡ್ತಾರೆ ವಾಲ್ಮೀಕಿಗಳು. ಕಣ್ಣಲ್ಲೇ ಕುಡಿದ್ಬಿಡ್ನಂತೆ ಅವನ ವಿಭೀಷಣನ. ಅವನ ಒಂದೇ ಭಗವಂತನಿಗೆ. ಕಂಸನಿಗೆ ತೀವಿಳಿಯುತ್ತೆ, ಅಕ್ರೂರನಿಗೆ ಪ್ರೀತಿಪೂರ್ವಕವಾದ ದೃಷ್ಟಿ. ಅದಕ್ಕೆ ಅಂತರ ಎಲ್ಲವನ್ನು ಎರಡನ್ನೂ ಸಹ ಹೇಳಬೇಕು. ಅದಕ್ಕೆ ಅವ್ರು ಹೇಳ್ತಾರೆ. ಅದಕ್ಕೆ ಇದನ್ನು ಕೇಳ್ತಾರಂತೆ. ಅದಕ್ಕೆ ಭಾಷಿಕಾರನ್ನ ಕೇಳ್ತಾರೆ, ಹೇಗೆ ಇದು
ಸಾಧ್ಯ ಅನ್ನೋ ಹೇಳ್ತಾ ಭಗವಂತನ ಗುಣ ಹೇಗೆ ಸಾಧ್ಯ ಅನ್ನೋ ಅದಕ್ಕೆ ಸಿಂಹದ ಥರ ತಾವು ಇದೇ ಉದಾಹರಣೆ ಕೊಡ್ತಾನೆ. ಸಿಂಹ ಹಾಲು ಕೊಡಬೇಕಾದ್ರೆ ತನ್ನ ಮಗು ಬಗ್ಗೆ ಹೆಮ್ಮೆಣೆ ದೃಷ್ಟಿ ನೋಡ್ತಂತೆ, ತಕ್ಷಣ ಯಾರು ಬಂದರೆ ಗರ್ಜನೆ ಮಾಡುತ್ತಂತೆ, ಹಾಗೆ ತಿರುಗಿ ಒಂದು ಕ್ಷಣವೂ ಇಲ್ಲ ಅದು. ಆ ಥರ ಭಗವಂತ ಶಿರುಮಾ ಮನುಷ್ಯರು ಅಂತ ಹೇಳಬೇಕಾದಕ್ಕೆ ಹೇಳೋರು ಅಂದ್ಬಿಟ್ಟು ಹೇಳ್ತಾರೆ ಹಾಗೆ ಅವ್ರಿಗೆ ಅಂತ. ಅದಕ್ಕೆ ಇದು ಕೂಡ ನಾರಸಿಂಹ ಒಬ್ಬ ಶ್ರೀಮಾನ್ ಕೇಶವ ಪುರುಷನ್. ಆ ವಪುವು ಶ್ರೀಮಾನ್ ಅಂತ ಅವನು ಅಷ್ಟಾಗಿದ್ದರೂ ನೋಡೋದಕ್ಕೆ ಶ್ರೀಮಾನ್ ಅಂದ್ರೆ ಅಷ್ಟು ಸುಂದರವಾಗಿದ್ದಂತೆ ಭಗವಂತನ ದೇಹ. ಇವತ್ತು ಸಹ ಅದಕ್ಕೆ ಶ್ರುತಿ ನೋಡಿದ್ರೆ ಮೃಗೋನ ಭೀಮಕ್ಕು ಚರೋಗೆ ಗಿರಿಷ್ಟಾ. ಆ ಮೃಗನ ಇನ್ನು ಗಿರಿಷ್ಟಾ ಎಲ್ಲರೂ ಹೊರಡ್ತಾರೆ, ಸ್ತೋತ್ರವನ್ನು ಮಾಡ್ತಾ ಇದ್ದಂತೆ ಅನ್ನೋದು ಅಂತ. ಅದಕ್ಕೆ ಭಗವಂತನಿಗೆ ಗುಹಾಹಿತಂ ಗಕ್ವರೇಷ್ಟಂ ಎಲ್ಲ ಭಗವಂತನಿಗೆ ಗುಹೆಯಲ್ಲಿರೋನು ಗಕ್ವರೇಷ್ಟಂ ಅಂದ್ಬಿಟ್ಟು ಅಂತ ಎಲ್ಲವೂ ಸಹ ಹೇಳ್ತಾರೆ. ಅದಕ್ಕೆ ಅವನಿಗೆ ಎತ್ತಿದ್ದಾನೆ. ಅವನ ಹುಳಂಗಿ ಅಂತ ಅವನ ರವ ಕಂಠೀರವ. ಅದಕ್ಕೆ ಆ ಹೆಸರಿಗೆ ಸಿಂಹಗೆ ಬೇರೆ ಇಲ್ಲೇ ಇಲ್ಲ. ಏನು ಅಂದ್ರೆ ಕಂಠೀರವ, ಸಿಂಹ ಗರ್ಜನೆ. ಗರ್ಜನೆ ಯಾವ ಥರ ಇದ್ದು ಸಿಂಹ ಅದೇ ಆಯ್ತು ಅಲ್ಟಿಮೇಟ್. ರಾಮರಾವಣೋರ್ಯುದ್ಧಂ ರಾಮಯ ರಾವಣೋರಿವ ಅಂತ ಹೇಳ್ತಾರೆ. ಅದು ಉಪಮೆ ಇನ್ನೊಂದಿಲ್ಲ. ರಾಮರಾವಣ ಯುದ್ಧ ಯಾವ ಥರ ಅಂತ ರಾಮರಾವಣ ಯುದ್ಧ ಥರ ಇತ್ತು ಅಂತ, ಅದ್ರ ಥರ ಇಲ್ಲ. ಅದೇ ಥರ ಸಿಂಹ ಗರ್ಜನೆ ಇನ್ನೊಂದಿಲ್ಲ. ಸಿಂಹ ಗರ್ಜನೆ ಅಂದ್ರೆ ಕಂಠೀರವ, ಕಂಠೀರವ ಅಂದ್ರೆ ಅದೇ ಸಿಂಹ ಗರ್ಜನೆ ಥರ ಇತ್ತು ಅಂದ್ಬಿಟ್ಟು ಅಂತ. ಹಾಗೆ ಭಗವಂತ ಅಂದ್ಬಿಟ್ಟು ಅದನ್ನು ಹೇಳ್ತಾರೆ. ಇದರಲ್ಲಿ ಭಾಗವತದಲ್ಲಿ ನರಸಿಂಹ ಅವತಾರ ಬರ್ತಾ ಇಲ್ಲ, ಅದು 7ನೇ ಸ್ಕಂದದಲ್ಲಿ ಬರುತ್ತೆ. ಇವರು ನರಸಿಂಹ ಜಯಂತಿ ಹೇಳುವಂಥ ಇದು. ಅದರಲ್ಲಿ ಹೇಳ್ತಾನೆ ಅವನು ಯಾತಕ್ಕೆ ಅವತಾರ ಮಾಡ ಸತ್ಯಂ ವಿಧಾತಂ ನಿಜರೂಪ ಭಾಷಿತಂ. ಭಗವಂತ ಅವತಾರ ಮಾಡ್ದ ಅಂದರೆ ವಿಧಾತ ಯಾವ್ದಾನೆ ನಿಜ ರೂಪ ಭಾಷಿತಂ. ತನ್ನ ಶಿಷ್ಯ ತನ್ನ ಭಕ್ತನ ಹೇಳ್ಬಿಟ್ನಲ್ಲ, ಇಲ್ಲೂ ಇರ್ತಾನೆ ಹೇಳ್ಬಿಟ್ನಲ್ಲ, ಅದನ್ನು ನಿಜ ಮಾಡಬೇಕಲ್ಲ. ನಿಜ ಮಾಡೋ ಭಾಷೆದಕ್ಕೆ ತನ್ನ ಮಾಡಿದಂಥ ಭಕ್ತ. ಅದರಿಂದ ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನಃ. ಎಲ್ಲ ಇದಕ್ಕೂ ಭಗವಂತ ಅಖಿಲೇಶ್ ಚಾತ್ಮನಃ ವ್ಯಾಪ್ತನಾಗ್ಬಿಟ್ನಂತೆ ಅವನ ಎಲ್ಲದಕ್ಕೆ. ಆಮೇಲೆ ಅದೃಶ್ಯತ ಅದ್ಭುತ ರೂಪ ಉದ್ಭವನ್ನ ಎಲ್ಲ ಅದೃಶ್ಯನಾಗಿ ಎಲ್ಲ ಕಂಬದಲ್ಲೂ ಎಲ್ಲ ಇದರಲ್ಲೂ, ಇಲ್ಲಿ ಕಂಬದಲ್ಲಿ ಮಾತ್ರ ಅಲ್ಲ, ಇವರು ಎಲ್ಲ ಕಡೆನೂ. ಯಾಕಂದ್ರೆ ಫುಲ್ಲು ಅಂತ ಹೇಳೋದು ನಾಳೆ ಇನ್ನೊಂದು ಕೇಳ್ಬೋದು. ಅದಕ್ಕೆ ಎಲ್ಲ ಕಡೆ ಇದು ಅಂತರ್ಯಾಮಿ ಇದ್ದಾನೆ. ಈಗ ಇನ್ನೊಂದು ಸಲ ಎಲ್ಲ ಕಡೆನೂ ನರಸಿಂಹ ರೂಪದಲ್ಲಿ ಅಂತರ್ಯಾಮಿ ಆಗ್ಬಿಟ್ಟಂತೆ. ಒಳಗಡೆ ಅಂತರ್ಯಾಮಿ ಆಗಿದ್ದಾನೆ. ಅಖಿಲೇಶು ಚಾತ್ಮನಃ ಅಂತ ಅಂತರ್ಯಾಮಿಯಾಗಿ ಎಲ್ಲರ ಕಡೆ ನರಸಿಂಹಾಗಿ ಇನ್ನೊಂದು ಸಲ ಕೂತ್ಕೊಂಡ್ಬಿಟ್ಟಂತೆ. ಇಲ್ಲಿ ಕೇಳಿದ್ರೆ ಅವನು, ಅಲ್ಲಿ ಕೇಳಿದ್ರೆ, ಹುಲ್ಲಲ್ಲಿ ಕೇಳಿದ್ರೆ ಅಂದ್ಬಿಟ್ಟು ಎಲ್ಲ ಕಡೆ ಹೋಗ್ಕೊಂಡು ನಾವು ಕಂಬವನ್ನು ಉಪವಾನ ಇಟ್ಕೊಂಡಿದ್ದೀವಿ ಅಷ್ಟೇ. ಅದೃಶ್ಯತ ಅದ್ಭುತ ರೂಪ ಉತ್ಪನ್ನ ಸ್ತಂಭೆ ಸಭಾಯಾಮ್ ನ ಮೃಗಂ ನ ಮಾಂಸಂ. ಅವನ ಕಂಬವನ್ನು ಕೇಳ್ದ, ಕಂಬವನ್ನು ನೋಡಿದಾಗ ಹೊರಟು ಬಂದಂತೆ. ಬಂದ ಅಂದರೆ ನ ಮೃಗಂ ನ ಮಾಂಸಂ. ಅವನು ಮೃಗವೂ ಅಂತ ಹೇಳೋಕ್ಕಾಗಲ್ಲ, ಮನುಷ್ಯ ಅಂದ್ರೂ ಹೇಳೋಕ್ಕಾಗಲ್ಲ. ಅದಕ್ಕೆ ಮೃಗಂ ನ ಮಾಂಸಂ ಅಂದ್ಬಿಟ್ಟು ಅದನ್ನೇ ಸ್ವಾಮಿ ದಶಾವತಾರ ಬಗ್ಗೆ ಪ್ರತ್ಯಾದಿಷ್ಟ ಪುರಾತನ ಪ್ರಾರಣ ರಾಮಾಕ್ಷಣಂ ಮಾಡಿದೈವಿ ಅವ್ಯಾತ್ರೀನಿ ಜಗಂಚ ಕುಂಠ ಮಹಿಮ. ಕುಂಠ ಮಹಿಮ ಅಂದ್ರೆ ವೈಕುಂಠ ಯಾರು ಈ ಕಂಠೀರವ ಯಾರು? ವೈಕುಂಠ ಕಂಠೀರವ, ವೈಕುಂಠದಿರುವಂಥ ನರಸಿಂಹ ಅಂತ ಹೇಳೋಣ. ವೈಕುಂಠ ಕಂಠೀರವ ಯತ್ರಾದು ಭವನ ಅವಂದ್ಯ ಜಠರ. ಇದನ್ನ ಅವಂದ್ಯನ ಮಾತನಂತೆ. ಯಾದೃಚ್ಛಿಕ ವೇದ ಸಹ ಯಾಕಾಚಿತ್ ಸಹಸ ಮಹಾಸುರ ಬೃಹತ್ ಸ್ಥೂಣಾ ಪಿತಾಮಹ್ಯಭೂತ. ಇದು ಅವಂದ್ಯ ಆಯ್ತಂತೆ. ಅದು ಬಾಕಿ ಎಲ್ಲ ಸ್ಥೂಣ ಇನ್ನೂ ಎತ್ತಿಲ್ಲ. ಅದು ಇದೊಂದು ಅವಂದ್ಯ ಅಂದ್ರೆ ಎತ್ಕೊಳ್ತಲ್ಲ. ಎತ್ತಿದ್ರೆ ಏನಾಯ್ತು? ಬ್ರಹ್ಮನಿಗೆ ಅಜ್ಜಿ ಆಯ್ತು ಅಂತ ಹೇಳಿ ಪಿತಾಮಹ್ಯಭೂತ. ಬ್ರಹ್ಮ ಹೆಣ್ಣು ಮಗ, ಬ್ರಹ್ಮನಿಗೆ ಅಜ್ಜಿ ಆಯ್ತಂತ ಹೇಳು. ಕೇಳ್ತಾ ಮಕ್ಕಳು ಕೇಳ್ತಾರೆ ಅಜ್ಜಿ ಅಜ್ಜಿ ಅಂತ. ಬ್ರಹ್ಮ ಕೇಳ್ತಾ ಇದ್ದಂತೆ ಅಜ್ಜಿ ಅಜ್ಜಿ ಅಲ್ಲಿರೋ ನನಗೆ ಅಜ್ಜಿ ಯಾರು ಇಲ್ವೋ ಅಂತ ಕಡೆಗೆ ತೋರಿಸ್ಕೊಂಡಂತೆ ಕೊಡೋದು ಅಜ್ಜಿ ಇದೆ ಹೇಳ್ಕೊಂಡು ಅಂತ ಪಿತಾಮಹ್ಯಭೂತ ಅಂದ್ಬಿಟ್ಟು ಮೃದುವಾಗಿ ಹೇಳ್ತಾರೆ. ಅದರಾಗಿ ಪೋದರು ಮಾಪೋಲೆ ಅನ್ಬೇಕಾದ್ರೆ ಸಿಂಹಗತಿ ಜನಕರು ರಾಮ ಬಂದಾಗ ವಿಶ್ವಾಮಿತ್ರ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಾಗ ಯಾಗಶಾಲೆ ಇರ್ತಾರೆ, ಯಾಗಶಾಲೆ ಇರ್ತಾರೆ. ಇವ್ರಿಗೋಸ್ಕರ ಯಾಗಶಾಲೆಯಿಂದ ಹೊರಗಡೆ ಬರೋದ್ರಿಂದ ವಿಶ್ವಾಮಿತ್ರರು ಹೋದಾಗ ಅವ್ರನ್ನ ಬಂದು ಯಾಗಶಾಲೆಯಲ್ಲಿ ಮಾಡ್ತಾರೆ. ಅವ್ರ ಜೊತೆ ರಾಮಲಕ್ಷ್ಮಣ ಬರ್ತಾರೆ. ನೋಡ್ತಾರೆ ಅವರು. ನೋಡುವಾಗ ಅವ್ರು ವರ್ಣನೆ ಮಾಡ್ತಾರೆ. ಎಲ್ಲ ಗತಿ ಏನಿದೆ ಎಲ್ಲವನ್ನೂ ಹೇಳ್ಬಿಡ್ತಾರೆ ಅವರು. ಅವರಿಬ್ಬರು ರಾಮಲಕ್ಷ್ಮಣದಿದ್ದು ಅವ್ರು ಹೇಳೋದು ಅದಕ್ಕೆ ಗಜ ಸಿಂಹ ಗತಿ ವೀರೋ. ಗಜ ಸಿಂಹ, ಗಜ ಗತಿ ಅಂತ ಸಿಂಹ ಗತಿ ವೀರೋ. ಶಾರ್ದೂಲ ವೃಷಭೋಪಮ. ಶಾರ್ದೂಲ ಹುರಿತಾನಂತೆ. ವೃಷಭಾನ ಅಂದ್ರೆ ಇದು ಎತ್ತಿನ ಯಾವುದು ಇತ್ತು ಆ ಥರ ಎಲ್ಲ ಗತಿನೂ ನೋಡ್ಬಿಟ್ರಂತೆ ಅವರು ರಾಮನಲ್ಲಿ. ಗಜ ಸಿಂಹ ಗತಿ, ಗಜಗತಿ ಸಿಂಹಗತಿ, ಶಾರ್ದೂಲ ಗತಿ, ವೃಷಭಗತಿ ಎಲ್ಲವನ್ನೂ ಸಹ ಸೊಬಗನ್ನ ಅನ್ಬಿಟ್ಟಂತೆ. ಅದಕ್ಕೆ ಅದೇ ಥರ ಇದರಲ್ಲೂ ಸಹ ರಾಮಾಯಣ ಅನುಭವಿಸುವಾಗ ತಾರೆ ಅನುಭವಿಸ್ಬೇಕಾದಂದ್ರೆ ನಿಂತಿನ ಸೊಬಗನ್ನು ಅನುಭವಿಸ್ತಾಳೆ ಅವಳು. ನಿಂತ್ಕೊಂಡಿರ್ತಾಳೆ ಅದಕ್ಕೆ ಹೇಳ್ತಾರೆ ಅವಷ್ಟಪ್ಯಜ ತಿಷ್ಟಂತಮ್ಮ ಶುರು ಮಾಡ್ತಾರೆ. ಅವಷ್ಟ ತಿಷ್ಟಂತಂ ನಿಂತಿರುವ ನಿನ್ನ ಸೊಬಗು ಅಂತ ಅವಳು ಅದನ್ನ ಅನುಭವಿಸ್ತಾಳೆ. ಅದೇ ಶೂರ್ಪನಕ್ಕೆ ರಾಮ ಕೂತಿರ್ತಾನಲ್ಲ ಅಲ್ಲಿ ಅವನ ಇದರಲ್ಲಿ, ಆ ಕೂತಿರೋ ಅನುಭವಿಸ್ತಾಳೆ ಅವಳು. ಇದಾಯ್ತು ಸಹ ಉಟಜೆ ರಾಮಮಾಸೀನಂ.
ಉಪವಿಷ್ಟಂ ಸ್ವಲಂಕೃತಂ. ಅದಕ್ಕೆ ಅಲ್ಲಿ ರಾಮ ಅಲ್ಲಿ ಕೂತಿರ್ತಾನೆ ಆಸೀನಂ, ಅದನ್ನು ನೋಡಿ ಅವನು ಸೊಬಗಿನ ಅನುಭವಿಸ್ತಾನೆ. ಶಿವಪಣಿಗೆ ಮೊದಲು ರಾಮನಿಗೆ ಮೋಹಗೊಳ್ಳೋದೆ ಅವಳು ಆ ಥರಂತೆ. ಆಮೇಲೆ ವಿಶ್ವಾಮಿತ್ರರು ಅವರು ಮಲಗಿರುವಂಥ ಕೌಸಲ್ಯ ಸುಪ್ರಜಾರಾಮ ಪೂರ್ವ ಸಂಧ್ಯಾ ಪರ್ವತ ಹೇಳ್ಬೇಕಾದ್ರೆ ರಾಮ ಮಲಗಿರ್ತಾನಲ್ಲ, ಆ ಮಲಗಿರೋ ಆ ಸೌಭಾಗ್ಯವನ್ನು ಅವರು ಅನುಭವಿಸೋದಂತೆ. ಹಾಗೆ ಅದೇ ಥರ ಹೇಳ್ತಾರೆ ಭಗವಂತನೆಲ್ಲ ಅದಕ್ಕೆ ತಿರುಪತಿಯಲ್ಲಿ ನಿಂದ್ರ, ಅಹೋಬದಲ್ಲಿ ಇರಂದ ಅಂತ, ಶ್ರೀರಂಗದಲ್ಲಿ ಗಿಡಂದ. ಶ್ರೀರಂಗ ಇದೆಲ್ಲ ಮೇಲಕ್ಕೆ ಹೋಗೋದು. ಇಲ್ಲಿ ಗಿಡಂದ ಅಂದರೆ ಸ್ಥಾಯಿ ಹೋಗ್ಬೇಕು, ಇರಂದ ಅನ್ಬೇಕು, ಇದಕ್ಕೆ ಹೋಗ್ಬೇಕು. ಅದಕ್ಕೆ ಹೇಳ್ತಾ ಅದಕ್ಕೆ. ಆಮೇಲೆ ಯಾಕೆ ಇವಳು ಆನೆಗಳೇ ಕೇಳ್ಬೋದಾಗಿರ್ತಾರೆ, ಅದು ಚೆನ್ನಾಗಿರ್ತಲ್ಲ ಗಜಗತಿ ಅನ್ನೋವಾಗ ಅದಕ್ಕೆ ಹೇಳ್ತಾರೆ, ವ್ಯಾಖ್ಯಾನ ಹೇಳ್ತಾರೆ. ಯಾಕೆಂದರೆ ಇವನ ಆಸನ ಯಾವುದು, ಸಿಂಹಾಸನ. ಇದು ಸಿಂಹಕ್ಕೂ ಆನೆಗೂ ಆಗೋದಿಲ್ಲ. ಇವನ ಆನೆ ಥರ ಬಂದರೆ ಆ ಸಿಂಹಾಸನ ಇವನು ನೋಡಿ ಗರ್ಜಿಗೆ ಶುರು ಮಾಡ್ಬಿಡುತ್ತಂತೆ. ಈಗ ಅದು ಬೇಡ, ಸಿಂಹಾಸನ ಗಜಗತಿ ಬಂದರೆ ಆನೆ ಬಂದ್ಬಿಡ್ತು ಅಂತ. ಅದು ಆನೆ ಥರ ಬಂದರೆ ನಮ್ಮವರೇ ಬರ್ತಾ ಇದೆ, ನಮ್ಮ ಜಾತಿಯವನೇ ಅಂದ್ಬಿಟ್ಟು ಆ ಸಿಂಹಾಸನ ಅಂತ ಇರುತ್ತಂತೆ. ಅದ್ಭುತವಾಗಿ ವ್ಯಾಖ್ಯಾನದಲ್ಲಿ ಅನುಭವಿಸ್ತಾರೆ. ಅದಕ್ಕೆ ಅದು ಹೇಳ್ತಾರೆ. ಅದಕ್ಕೆ ಆ ಭಗವಂತನ ರೂಪ ಯಾಕೆಂದರೆ ಪೂವಣ್ಣ ಅಂದರೆ ಹಸಿತ ಪಕ್ಷಿಗಳಿಂದ ಅವನು ಸರ್ವರಸಹ ಸರ್ವಗಂಧ. ಕನಕಾಂಬರ ನೋಡೋಕೆ ಚೆನ್ನಾಗಿದೆ, ವಾಸನೆ ಇರೋದಿಲ್ಲ. ಅದರಿಂದ ಅದೇ ಥರ ಅನೇಕ ನೀರು ಇದೆ. ಭಗವಂತ ಅದರಿಂದ ಅವನು ಶ್ರುತಿಕೊಂಡಿರ್ತಾರೆ. ಆ ಪ್ರಣಕಾತ್ ಸುವರ್ಣ ಏವ, ಆ ವರ್ಣವೂ ಚೆನ್ನಾಗಿದೆ, ವಾಸನೆಯೂ ಇದೆ ಅವನಿಗೆ. ನೀರಿ ಬಣ್ಣವೂ ಇದ್ದು ವಾಸನೆ ಇರೋ ಥರ ಬಣ್ಣ ಅವನು ಭಗವಂತ ಉಗುರದಿಂದ ತಲೆಯವರೆಗೂ ಆಪರ್ಣ ಸುವರ್ಣ, ಹಿರಣ್ಯವರ್ಣ, ಸುವರ್ಣ ವರ್ಣ ಅಂತ ಅದಕ್ಕೆ ಹೇಳ್ದಲ್ಲ. ಕಪ್ಪಾಗಿದ್ದು ನಮ್ಮಿಂದ ಅವನು ವರ್ಣ ಸುವರ್ಣನೇ ಮುಚ್ಕೊಂಡಿದ್ದು, ನಮ್ಮ ಎಲ್ಲ ಹೋಗಿ ತೊಗೊಂಡು ಮಾಡ್ತಾರೆ. ಆ ಥರ ಅವನು ಸರ್ವಸರ್ವಗಂತಹ. ಅದನ್ನು ಇವಳು ಅದಕ್ಕೆ ನೀನು ಸುವಾಸನೆಯಾಗಿರೋನು ಮಾಡೋನು ಅಂತ ಹೇಳ್ತಾರೆ. ಆಮೇಲೆ ಒಂದು ಕೋಯಿಲ್ ಇಬ್ಬರು ಅಂತ ಹೇಳುತ್ತೆ. ಆಗ ಅವನು ಹೇಳ್ತಾನೆ, ಏನು ಕೋಯಿಲ್ ಅಂತ ಯಾಕೆ ಹೇಳ್ತೀವಿ, ಅರಮನೆ ಅಂತ ಹೇಳುವಂತ. ಇಲ್ಲ, ನಿನಗೆ ಅರಮನೆ, ನಮಗೆ ಕೋಯಿಲ್. ಭಗವಂತ ನೀನು ನಮಗೆ ಆರಾಧ್ಯ ದೈವ ಇರೋ ಜಾಗರು ನಮಗೆ ದೇವಸ್ಥಾನ. ನಿನಗೆ ಅರಮನೆನೇ, ನಮಗೆ ಅದು ದೇವಸ್ಥಾನ. ಅದಕ್ಕೆ ಒಂದು ಕೋಯಿಲ್ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾನಂತೆ. ಅವ್ನು ಕೇಳ್ತಾನಂತೆ, ಸರಿ ಬರ್ತೀನಿ, ನೀನು ಏನು ಹೇಳಿದೆಲ್ಲಪ್ಪ, ಸಿಂಹಗತಿ ಇದೆಲ್ಲ ರಾಮದೆಲ್ಲದೆಲ್ಲ ನನಗೆ ಅಭ್ಯಾಸ ಇಲ್ಲ ಅಂತ ಹೇಳ್ತಾರೆ. ಹಿಂಗನೇ ಕೊಟ್ಟು ತೋರಿಸ್ಕೊಡ್ತಾರಂತೆ ಅವಳು. ಈ ಥರ ಅಂದ್ಬಿಟ್ಟು ಘಟನೆ ಮಾಡಿ ಆಂಡಾಡ ತೋರಿಸ್ಕೊಡ್ತಾರಂತೆ. ಅದ್ಭುತವಾಗಿ ಇನ್ನು ಊಹಿಸ್ಕೊಂಡ್ರೆ ಆಂಡಾಡ ಸಿಂಹಗತಿಯಲ್ಲಿ ಬರೋದು ಎಲ್ಲಾದ್ರೂ ಚಿತ್ರ ಬರೀಬೋದು, ಎಷ್ಟು ಚೆನ್ನಾಗಿರುತ್ತೆ. ತೋರಿಸ್ಕೊಡ್ತಾರಂತೆ. ಈ ಡೈರೆಕ್ಟ್ ಹೇಳ್ಕೊಡ್ತಾರಲ್ಲ ಈ ಥರ, ಆ ಥರ ಆ್ಯಕ್ಟಿಂಗಿಗೆ ಹೇಳ್ತಾರೆ. ಯಾವ ನಟ ನೀನು ಲೋಕದೆಲ್ಲ ನೀನು ನಟ, ನೀನು ಮಹಾನಟ, ನಿನಗೆ ಹೇಳ್ಕೊಡ್ಬೇಕಾ, ಆದರೂ ಹೇಳ್ತಾ ತೋರಿಸ್ಕೊಂಡು ಈ ಥರ ನಡಲ್ವಾ ಅಂದ್ಬಿಟ್ಟು ಅಂತ. ಅದಕ್ಕೆ ಗೋಕುಳೆಯ ಹಿರಿಯ ಸಿಂಹಾಸನಂತೆ ಅಲ್ಲಿ ಬಂದು ನಡೆದು ಬಂದು ನೀವು ಕೂತ್ಕೊಳ್ಬೇಕಾದ ನಿಮ್ಮದಲ್ಲಿ ಗೋಕುಳೆಯ ಶೀರ್ಯ, ನಿನ್ನ ಸಿಂಹಾಸನ ಇದೆಲ್ಲ ಅದು, ಅದರಲ್ಲಿ ವೈಡಿಗಳಲ್ಲಿ ಕೂತ್ಕೊಳ್ಬೇಕು. ನೀನು ಕೂತ್ಕೊಳ್ಳುವ ಇದು ಸಹ ಅಷ್ಟು ಚೆನ್ನಾಗಿರಬೇಕು ಅದು ಅಂದ್ಬಿಟ್ಟು ಅಂತ. ಕೂರುವಿಕೆಯೂ ಚೆನ್ನಾಗಿರಬೇಕು, ನೀನು ನಡ್ಕೊಂಬರೋದು ಚೆನ್ನಾಗಿರಬೇಕು. ಅಲ್ಲಿ ಬಂದು ನೀನು ಯಾಮಂತ ಕಾರ್ಯಂ ಆರಾಯಿಂದ ಹೇಳೋದಕ್ಕೆ ನಾವು ಬಂದ ಕೆಲಸವನ್ನು ಚೆನ್ನಾಗಿ ಆಲೋಚಿಸಿ ಕೇಳು. ಯಾಕೆಂದರೆ ನೀನು ಒಂದ್ಸಲ ಮಾತು ಕೊಟ್ಟ ಮೇಲೆ ತಪ್ಪಬಾರ್ದು. ನಿನ್ನ ಮೇಲೆ ನಂಬಿಕೆ ಇಲ್ಲ ನಮಗೆ. ರಾಮನಾಗಿದ್ದರೆ ಈ ಆರಾಯಿಂದ ಪದ ಹಾಕ್ತಿರ್ಲಿಲ್ಲ ನಾವು, ಆದರೆ ನಿನ್ನನಿಗೆ ನಂಬೋಕೆ ಆಗೋದಿಲ್ಲ. ಹಾಗಾಗಿ ನೀವು ಅದು ಹೇಳ್ತಾರೆ. ಅದಕ್ಕೆ ಕಲಿಯವಾಚ ಅಂತ ಹೇಳ್ತಾರೆ. ಆರಾಯಿಂದ ಯಾಕೆ ಹೇಳಿದ್ರು ಅವ್ರನ್ನ ಹೇಳ್ತಾರೆ. ಅಲ್ಲಿ ಭಗವಂತ ಹೇಳ್ತಾರಂತೆ, ನೀನು ಭಗವಂತ ನಮ್ಮ ಪಾಪವನ್ನೇ ನೋಡಿ ನಮಗೆ ನೀನು ಇದು ಕೊಡೋ ಹೋಗಿದ್ರೆ, ನಮ್ಮ ಶಿಕ್ಷೆ ಕೊಡೋ ಹೋಗಿದ್ರೆ ಈ ನರಕಗಳು ಸಾಲದು, ಹೊಸದಾಗಿ ನರಕಗಳು ನೀನು ಸೃಷ್ಟಿ ಮಾಡಬೇಕು. ಯಾಕಂದರೆ ನಾವು ಅಷ್ಟು ಪಾಪ ಮಾಡಿದ್ದೀವಿ. ಈ ನರಕಗಳ ಸಾಲದು, ಇನ್ನೂ ಬೇರೆ 14 ಇನ್ನೂ ಬೇರೆ ನರಕಗಳು ನೀನು ಸೃಷ್ಟಿ ಮಾಡಬೇಕಾಗುತ್ತೆ. ಇಲ್ಲ ನಿನ್ನ ಕರುಣೆಯನ್ನೇ ನೋಡಿ ಕೊಡೋದಾದರೆ ಆಗ ನೀನು ಈ ವೈಕುಂಠವೂ ಸಾಲದು, ಹೊಸದಾಗಿ ಇನ್ನೊಂದು ವೈಕುಂಠವನ್ನು ನೀನು ಸೃಷ್ಟಿ ಮಾಡಬೇಕಾಗುತ್ತೆ. ಅದಕ್ಕೆ ನೀ ಆಲೋಚನೆ ಮಾಡಿ ನಮ್ಗೆ ಯಾವುದು ಸರಿಯೋ ಅದು ಕೊಡೋ ಅಂದ್ಬಿಟ್ಟು ಅಂತ. ಇಲ್ಲಿ ಅದಕ್ಕೆ ನಿನ್ನ ಅರ್ಥ ಯಾರು ಹೇಳ್ತಾರೆ ಅಂದರೆ, ಭಗವಂತನಿಗೆ ನಾವು ಏನು ಕೇಳಬೇಕು ಅಂತ ನಮಗೆ ಗೊತ್ತಾಗೋದಿಲ್ಲ. ನಾವು ಏನು ಕೇಳಿದ್ರೆ ಅಲ್ಪವನ್ನೇ ಕೇಳ್ತೀವಿ, ನಮಗೆ ಗೊತ್ತಾಗೋದಿಲ್ಲ. ನಮ್ಮ ಹಿತ ಲಕ್ಷ್ಮಣ ಹೇಳ್ತಾನಲ್ಲ, ಅದಕ್ಕೆ ಶತವರ್ಷ ಕಥೆ ಮಾತು ನಾನು 100 ವರ್ಷ ಆದ ನಿನ್ನ ದಾಸನೇ ನಾನು, ನಿನಗೆ ಏನು ನನ್ನ ಒಳ್ಳೆ ಕೇಳ್ತೆ ನನಗೆ ಗೊತ್ತಿಲ್ಲ, ನಿನಗೆ ಯಾವುದು ಹಿತ ನನಗೆ ಗೊತ್ತಾಗುತ್ತೆ. ಅದರಿಂದ ನೀನೇ ಸ್ವಯಂ ನೀನು ಒಂದು ಜಾಗವನ್ನು ತೋರಿಸೋ, ಅಂತ ಹೇಳಿ ಆಜ್ಞೆ ಮಾಡು, ನಾನು ಅಲ್ಲಿ ಕಟ್ತೀನಿ ಅಂದ್ಬಿಟ್ಟು ಹೇಳ್ತಾನೆ. ಹಾಗೆ ನಮಗೆ ಏನು ಕೇಳಬೇಕು ಅಂತ ಗೊತ್ತಿಲ್ಲ, ಅದರಿಂದ ನಾವು ಭಗವಂತನ ಕೇಳ್ಬೇಕು, ನೀನು ಅವರಿಗೆ ಬಿಡೋದು ಒಳ್ಳೆಯದು ಅಂದ್ಬಿಟ್ಟು. ಅದಕ್ಕೆ ಆರಾಯಿಂದ ಹೇಳ್ತಾರೆ, ನೀನೇ ತೀರ್ಮಾನ ಮಾಡು ಅಂದ್ಬಿಟ್ಟು ಹೇಳ್ತಾರೆ. ಇಲ್ಲಿ ಭಗವಂತ ಅಲ್ಲಿ ಬರ್ತಾನೆ ಇದು ಅಂದ್ಬಿಟ್ಟು ಅಂತ. ಇನ್ಮೇಲೆ ಅದಕ್ಕೆ ಮುಂದಿನ ಭಾಷೆ ಹೋಗ್ಬೇಕಾದ್ರೆ ಯಾಕೆ ಇನ್ನೊಂದು ಕಪಾಲ ಅಂದರೆ, ಇಲ್ಲಿಗೆ ಭಗವಂತ ಬಂದಾಯಿತು, ಭಗವಂತನ ಸೇರ್ಕೆ ಆಯ್ತಲ್ಲ, ಸೇರೆ ಆಯ್ತು ಇವಾಗ. ಅದಕ್ಕೆ ಇಲ್ಲಿ ಸ್ವಾಪದೇಶದಲ್ಲಿ ಎಲ್ಲವನ್ನೂ ಸಹ ಇದು ಸ್ವಾಮಿ ದೇಶಿಕರಿಗೆ ಭಾಷ್ಯಕಾರಿಗೆ ಅದ್ಭುತವಾಗಿ ಅನ್ವಯ ಮಾಡಿದ್ದಾರೆ. ಅದಕ್ಕೆ ಎರಡನ್ನೂ ಇದನ್ನು
ಅದಕ್ಕೆ ಅದರಲ್ಲಿ ಅವ್ರಿಗಂತೂ ಸ್ವಾಮಿಗಿಂತ ಭಗವಂತನೇ ಕೊಟ್ಬಿಟ್ಟಲ್ಲ, ಕವಿತಾರ್ಕಿಕ ಸಿಂಹ ಅಂತ ಅವನೇ ಸ್ವಾಮಿನೇ ಕೊಟ್ಬಿಟ್ಟ. ಅದಕ್ಕೆ ಇವರು ಜೈನೇವ ಕಂಠೀರವಂತ ಭಾಷೆಕಾರರಿಗೆ 1,000 ಅವರ ಜೈನ ಸನ್ಯಾಸಿಗಳ ಜೊತೆ ಏಕಕಾಲದಲ್ಲಿ ಮಾಡಿ ಎಲ್ಲರೂ ನಿರಸನ ಮಾಡ್ತಾರೆ. ಅವರು ಮಾಡಿದಲ್ಲ ಗರ್ಜನೆ ತೀವಿಳಿಯುತ್ತೆ, ಅವರಿಗೆ ತೀವಿಳಿಯುತ್ತೆ ಮಾಡಿದ ಗರ್ಜನೆ. ಅದಕ್ಕೆ ಆ ಜೈನೇವ ಕಂಠೀರವ ಅಂತ ಅವರಿಗೆ ಅವರ ಗರ್ಜನೆಗೆ ಎಲ್ಲ ತರಗಲೆಯದಂತ ಓಡೋಗ್ಬಿಟ್ರು ಎಲ್ಲರೂ ಅಂದ್ಬಿಟ್ಟು ಅಂತ ಆ ಥರ ಅಂದ್ಬಿಟ್ಟು ಅಂತ. ಸ್ವಾಮಿಗೂ ಅದೇ ಥರ ಒಂದು ಹೇಳ್ತಾ ಇದಕ್ಕೆ ಆ ಸ್ವಾಮಿ ಆ ವಾದಕ್ಕೆ ಬರಬೇಕಾದ್ರೆ ಅವರೆಲ್ಲ ಇದೆಲ್ಲ ಇದು ಮಾಡಿರೋದು. ಅವ್ರು ಬರುವಾಗ ಅವರ ಒಂದು ಅಂದರೆ ಸೆಲ್ಫ್ ಕಾನ್ಫಿಡೆನ್ಸ್ ಅಂತಾರಲ್ಲ, ಅವರ ಇದು ಆತ್ಮ ಇದು ಬರಬೇಕಾದ್ರೆ ಎಷ್ಟೋ ಜನ ವಾದವನ್ನು ಬಿಟ್ಟು ಹೊಡೋಗ್ಬಿಡ್ತಿದ್ರಂತೆ. ಸ್ವಾಮಿ ದೇಶನ್ ಬರ್ದಿರೋದು ನೋಡಿ ಅವ್ರಿಗೆ ತಾರ್ಕಿಕ ಸಿಂಹ ಅಂತ ಗೊತ್ತು ಅವ್ರ ಜೊತೆ ಅಂತ. ಅವ್ರು ನೋಡಿ ನಮಗಾಗಲ್ಲ ಅಂತ ಎಷ್ಟೋ ಜನ ವಾದಕ್ಕೆ ಬಂದವರು ಅಷ್ಟನ್ನ ಹೊಡೋಗ್ಬಿಡ್ತಿದ್ರಂತೆ. ಅದು ಇದೆಲ್ಲ ಆಗಿದೆ ಅದಕ್ಕೆ. ಹಾಗಾಗಿ ಅದನ್ನ ಹೇಳ್ತಾರೆ ಅವ್ರಿಗೆ. ಅವರು ಒಂದ್ಸಲ ಅವ್ರು ಹೇಳ್ತಾರೆ ಅದಕ್ಕೆ ಒಂದ್ಸಲ ಯಾರೋ ಹುಡ್ಕೊಂಡ್ಬರ್ತಾರಂತೆ. ಹುಡ್ಕೊಂಬಂದಾಗ ಇವರು ಚಿಕ್ಕದಾಗಿ ಅವ್ರು ಯಾವತ್ತೂ ಮಂಡಿಯಿಂದ ಸ್ವಲ್ಪ ಕೆಳಗೆ ಅವರ ಇದು ಹುಡ್ತಾ ಇದ್ದಿದ್ದು. ಪಾಪ ಯಾವುದೋ ಇದೆಯಲ್ಲ ಯಾವುದೋ ಒಂದು ಪಂಚೆ ಅಲ್ಲಿ ಬಂದು ಕೂತಿರ್ತಾರಂತೆ. ಒಬ್ಬ ದೊಡ್ಡ ತರ್ಕವಾದಿ ಬರ್ತಾನಂತೆ. ಬಂದ್ಬಿಟ್ಟು ಅಲ್ಲಿ ಬಂದ್ಬಿಟ್ಟು ಅವ್ರಿಗೆ ದೇಶ ವಿರುದ್ಧ ವಾದ ಮಾಡಬೇಕು ಅಂತ ಬರ್ತಾನಂತೆ. ಬಂದ್ಬಿಟ್ಟು ಹೋಗಿ ಇವ್ರನ್ನೇ ಕೇಳ್ತಾನೆ ಅವನು. ಅಲ್ಲಿ ಕೂತು ಜಪ ಮಾಡ್ತಾ ಕೂತು ತಿರುವಹಿಂದ ಕೂತಲ್ಲಿ ಜಪ ಮಾಡ್ತಾ ಇರ್ತಾರೆ. ಬರ್ತಾನೆ ಬಂದ್ಬಿಟ್ಟು ಈ ಥರ ಇಲ್ಲಿ ವೆಂಕಟನಾಥ ಅಂತ ಒಬ್ರು ಇದ್ದಾರಂತಲ್ಲ, ಅವ್ರು ಯಾರು ಅಂತ ಹೇಳ್ತಾರೆ. ಯಾತಕ್ಕೆ ನಾನು ವಾದಕ್ಕೆ ಬಂದಿದ್ದೇನೆ, ವಾದ ಮಾಡಿ ಅವರು ಜಯಿಸ್ಬೇಕು ಅಂತ. ಆಗ ಅವ್ರು ಹೇಳೋದು ತರ್ಕೇಶು ಕರ್ಕಶದಿಯ ವಯಮೇವ ನಾಮ್ಯೆ, ಕಾವ್ಯೇಶು ಕೋಮಲದಿಯ ವಯಮೇವ ನಾಮ್ಯೆ, ಕೃಷ್ಣೇ ನಿವೇಶಿತದಿಯ ವಯಮೇವ ನಾಮ್ಯೆ. ಯಾರನ್ನ ಹುಡ್ಕೊಂಡ್ಬಂದಿದ್ಯಾ ಆ ತರ್ಕದಲ್ಲಿ ಕರ್ಕಶವಾಗಿ ವಾದ ಮಾಡಿದ್ದೆ ಅಂತಲ್ಲ, ಬೇರೆ ಯಾರು ಅಲ್ಲಪ್ಪ, ನಾನೇ, ಅನ್ಯ ಅಲ್ಲ, ವಯಮೇವ ನಾನೇ ಅಂದ್ಬಿಟ್ಟು. ಅಷ್ಟೇ ಅಲ್ಲ, ಕಾವ್ಯದಲ್ಲೂ ಸಹ ಕೋಮಲೆ ಅವರ ತರ್ಕದಲ್ಲಿ ಎಷ್ಟು ಕರ್ಕಶವಾಗಿ ಮಾಡೋದು ಅವರ ಕಾವ್ಯಗಳೆಲ್ಲ ಕೋಮಲವಾಗಿದೆ. ಆ ತರ್ಕ ಬರುವಾಗ ನನ್ನ ಮನಸ್ಸು ಕರ್ಕಶವಾಗುತ್ತೆ, ಕಾವ್ಯಗಳನ್ನು ರಚಿಸಬೇಕಾದ್ರೆ ಕೋಮಲವಾಗಿರುತ್ತೆ. ಆದರೆ ಯಾವಾಗಲೂ ನನ್ನ ಮನಸ್ಸು ಕೃಷ್ಣೇ ನಿವೇಶಿತ, ಕೃಷ್ಣನಲ್ಲೇ ನನ್ನ ಭಗವಂತನಲ್ಲೇ ನನ್ನ ಮನಸ್ಸು ಯಾವಾಗಲೂ ಇರುತ್ತೆ. ಎರಡು ಮಾಡುವಾಗಲೂ ಮನಸ್ಸು ಮಾತ್ರ ಯಾವಾಗ ಇರುತ್ತೆ ಅಂತ ಹೇಳ್ತಾರೆ ಅಂದ್ಬಿಟ್ಟು ಇದು ಇದರಲ್ಲಿ ಐತಿಹ್ಯದಲ್ಲಿ ಹೇಳ್ತಾರೆ ಆ ಥರ ಇದೆ ಅಂದ್ಬಿಟ್ಟು ಅಂತ. ಹಾಗೆ ಅವರು ಅದು ಕೇಳ್ತಾರೆ. ಅವರು ರಾಮಾನುಜರು ಏನು ಮಾಡಿದ್ರು, ರಾಮಾನುಜರು ಅಲ್ಲಿಂದ ಹಸ್ತಿನಾಪುರ, ಅದು ಬೆಟ್ಟ ತಾನೆ, ಹಸ್ತಿನಾಪುರ ಬೆಟ್ಟದಿಂದ ಇಲ್ಲಿ ಮೇಲುಕೋಟೆ ಅದು ಬೆಟ್ಟ, ಹಸ್ತಿನಾಪುರ ಬೆಟ್ಟದಿಂದ ಅವರು ಅಲ್ಲಿಂದ ಬಂದು ಈ ಬೆಟ್ಟಕ್ಕೆ ಬಂದು ಜಯಿಸಿ ಆ ಗುಹೆಯಿಂದ ಈ ಗುಹೆಗೆ ಬಂದು ಜಯಿಸಿದ್ರು. ಸ್ವಾಮಿ ತಿರುಮಲೆ, ಅಲ್ಲಿಂದ ತಿರುಮಲೆ ಆ ಗುಹೆಯಿಂದ ಬಂದ್ಬಿಟ್ಟು ಅವರು ಸಹ ಹಸ್ತಿನಾಪುರ ಈ ಕಡೆ ಬಂದು ಎಲ್ಲರನ್ನೂ ಸಹ ಗರ್ಜಿಸಿ ನಮ್ಮ ಇವನ್ನ ನಿರಸನ ಮಾಡಿದ್ರು ಅಂದ್ಬಿಟ್ಟು ಹೇಳ್ತಾರೆ ಎಲ್ಲರನ್ನೂ ಅಂದ್ಬಿಟ್ಟು ಅಂತ. ಅವರು ರಾಮಾನುಜರು ಎರಡು ಬೇಕಲ್ಲ, ಒಂದು ಇದಕ್ಕಲ್ಲ, ಅವರಿಗೆ ಗರ್ಜನೆ ಮಾಡಿ ನಮ್ಮಂಥ ಶಿಷ್ಯರಿಗೆ ನವರತ್ನ ಅನ್ನುವ ಅದ್ಭುತವಾದ ಅದನ್ನ ನಮಗೆ ಕೊಟ್ಟರು ಅವರಿಗೆ. ಅವರು ಅದೇ ಥರ ಸ್ವಾಮಿ ದೇಶಿಕನಂತೂ ಅನೇಕ ಸ್ತೋತ್ರಗಳು, ಗ್ರಂಥಗಳು ಎಲ್ಲವನ್ನು ಮಾಡಿ ಅದರಲ್ಲಿ ಉಪಕಾರ ಗ್ರಂಥಗಳು, ರಕ್ಷಾ ಗ್ರಂಥಗಳು, ರಹಸ್ಯ ಗ್ರಂಥಗಳು ಎಲ್ಲವನ್ನೂ ಮಾಡಿದ್ದಾರೆ. ಅದು ನಮಗೆ ಮಾಡುವಂತಹ ಅದು ಆ ಭಗವಂತನ ತಂಪಾದಕನ್ನು ನಮಗೆ ಈ ಕಾವ್ಯಗಳು ಇದು ತೀಕ್ಷ್ಣವಾದ ವಾದಿಗಳಿಗೆ ಅದರಿಂದ ಇದು ಎರಡು ಹೋಗ್ಬೋದು ಅಂದ್ಬಿಡು ಅಂತ. ಅದಕ್ಕೆ ಅವ್ರಿಗೆ ರಂಗೇಶ ಭಕ್ತ ಜನ ರಾಜಹಂಸ ಅಂದ್ಬಿಟ್ಟು ಭಾಷೆಗಾರಿಗೆ ಹೇಳೋದು. ರಂಗೇಶ ಭಕ್ತ ಜನ, ಅವರು ಪರಮಹಂಸಿರ್ತಾನೆ, ಭಕ್ತ ಜನ ರಾಜಹಂಸ ಅಂದ್ಬಿಟ್ಟು ಅಂತ ಅವ್ರು ಹೇಳ್ತಾರೆ. ಹಾಗಾಗಿ ಈ ಶ್ಲೋಕದಲ್ಲಿ ಇದು ಹೋಗಿದ್ದೆ. ನೀವು ಸ್ವಲ್ಪ ಬೇಗ ಅಂದರೆ ಮುಂದಿನ ಶ್ಲೋಕಕ್ಕೆ ಸ್ವಲ್ಪ ಆದರೂ ಪ್ರೀತಿ ಹಾಕೊಂಡು ಅಂತ ಇದಕ್ಕೆ ಇದು ಮುಂದನ್ನು ಇದನ್ನು ನೋಡ್ಕೊಳ್ಳೋಣ. ಇನ್ನು ಇದಾಯ್ತಲ್ಲ ಇವಾಗ ಈಗೇನು ಮಾಡ್ತಾರೆ, ಭಗವಂತನ ಆದಮೇಲೆ ಬಂದು ಕೂತ್ಕೊಳ್ತಾನಲ್ಲ ಅವನು, ಇನ್ನು ಮಂಗಳಾಶಾಸನ ಮಾಡ್ತಾರೆ ಭಗವಂತನಲ್ಲಿ ಬಂದಾಗ. ಭಗವಂತ ಕೇಳಿದ್ರೆ ಏನು ಕೇಳ್ತಾನೆ, ಹೇಳೋದಿಲ್ಲ, ಮಂಗಳಾಶಾಸನ ಮಾಡ್ತಾರೆ. ಏನು ಬೇಕು ಅಂತ ಕೇಳಿದ್ರೆ ಕಡೆಯವರೆಗೂ ಹೇಳೋದಿಲ್ಲ, ಆಟ ಆಡಿಸ್ತಾಳೆ. ನೀನು ಇಷ್ಟು ನಮ್ಗೆ ಆಟ ಆಡಿಸ್ತೀಯಲ್ವಾ, ನಾನು ನಿನಗೆ ಆಟ ಆಡಿಸ್ತೀನಿ ಹೇಳ್ಬಿಟ್ಟು 29ನೇ ಶ್ಲೋಕದವರೆಗೂ ಹೇಳೋದಿಲ್ಲ. ಪ್ರತಿ ಇದರಲ್ಲೂ ಅವನು ಏನೋ ಕೇಳ್ತಾನೆ ಇರು, ಕೇಳ್ತಾ ಇರೋ ಅಂದ್ಬಿಟ್ಟು. ಇಲ್ಲಿ ಏನು ಅಂತ ಕೇಳಿದ್ರೆ ಹೇಳ್ಬೇಕಾನೆ, ಅದು ಬಿಟ್ಬಿಟ್ಟು ಭಗವತಿ ಮಹಾ ಕಿರಣ್ ಅಂತ ಹೇಳ್ತಾರೆ. ಅಂದ್ರೆ ಪುರ ಒಳಂದ ಎಳಿ ಪೋರ್ತಿ 6 ಮಂಗಳಾಶಾಸನ ಮಾಡ್ತಾರೆ. ಷಣ್ಣಂಗ ದಂಡಲಂಗೈ ಶಕ್ತಾಯ್ತಿರಲ್ ಪೋರ್ತಿ ಅಂದ್ಬಿಟ್ಟು ಅಂತ. ಇದರಲ್ಲಿ ಮುಖ್ಯವಾಗಿ ಯಾರು ಇದು ಭಗವಂತನ ಇದಕ್ಕೆ ಒಂದು, ಯಾಕೆಂದ್ರೆ ಯಾವಾಗಲೂ ಭಗವಂತನಿಗೆ ಇದಾಗಬೇಕು ಅಂದ್ಬಿಟ್ಟು ಅಂತ. ನಮಗೆ ಭಕ್ತಿಯಿಂದ ಹೇಳ್ತಲ್ಲ,
ಭಕ್ತಿಯಿಂದ ನಮ್ಮ ಜ್ಞಾನ ಬಂದು ಆ ರಕ್ಷಕ ಭಾವ ಹೋಗಿ ರಕ್ಷಕ ಭಾವ ಬರುತ್ತದೆ. ನಾವು ರಕ್ಷಕರು, ಅವನು ರಕ್ಷಕ. ಕಡೆಗೆ ಬರ್ತಾ ಬರ್ತಾ ಅವನು ರಕ್ಷ ನಾವು ರಕ್ಷಕರಾಗ್ಬಿಡ್ತೀವಿ. ಅದಕ್ಕೆ ತಿರುಪಲ್ಲ ಹಾಡ್ಬಿಟ್ರು ಅವ್ರ ತಂದೆ. ಸೊ ನಮ್ಮ ತಂದೆ ತಿರುಪಲ್ಲ ಅಂತ ಹೇಳಿದ್ರಲ್ಲ ನಿನಗೆ ಅಂತ ಹೇಳಿ ಇವಾಗ ಇವಳು ಹೇಳ್ತಾರೆ. ಆ ತಂದೆ ಭಗವಂತನ ಅವನ ಚಕ್ರ ಅದಕ್ಕೆಲ್ಲ ಮಾಡಿದ್ರು. ಇವಳು ಅವನ ಅವತಾರಗಳಿಗಿದೆ ಎಲ್ಲದಕ್ಕೂ ಸಹ ಮಾತಾಡೋದಕ್ಕೆ. ಅದಕ್ಕೆ ಹೊರತ್ತಿ ಮಹಾನಾಯಿ ಬರಂದ್ರೆ ಮಗಳು ಹೇಳ್ತಾ ಅದಕ್ಕೆ ಅಂದ್ರೆ ಒಬ್ಬ ಇದು ಸರಿ ಹೊರಗೆ ಆಗ್ತೀನಿ ಆ ದಿನ ನೀನು ಯಾಕೋ ಅದೇ ಆ ಭಾಷೆ ಬರ್ತಾ ಇದೆ ಗೊತ್ತಾಗ್ತಿಲ್ಲ. ಅವತ್ತು ಈ ಭೂಮಿಯೆಲ್ಲ ಅಳದಾಗ ಅನ್ನಗೆ ಬರಹ ಅಂದಾಯ. ಆ ಹಿಂದೆ ಎರಡಕ್ಕೂ ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಇಲ್ಲಿ ಭೂಮಿಯನ್ನು ಅಳೆದನ್ನು ಮಾತ್ರ ಹೇಳ್ತಾರೆ. ಅನ್ನ ಯುಗ್ ಬರಹ ಅಂದಾಯ ಅದಂದ್ರೆ ಆ ದೇವತೆಗಳಿಗೋಸ್ಕರ ಬಂದ. ಅವ್ರಿಗೆ ಹೇಳಿದ ರಾಜ್ಯ ಮಾತ್ರ ಅಳೆಯೋದೆಲ್ಲ ಅವ್ರು ಯಾರು ಕೇಳಲಿಲ್ಲ ಅವರು. ಆದರೆ ನಮಗೋಸ್ಕರ ಇವೆಲ್ಲ ಅಳೆದಿಲ್ಲ. ಆಗ ಆ ಎಲ್ಲರೂ ಬಂದರು. ಅವಾಗ ಏನು ಮಾಡ್ತಾನೆ ಇವನು ಡಂಗೂರ ಸಾರ್ತಾನೆ. ಯಾರೋ ನಮ್ಮ ಜಾಂಬವಂತ ಭಗವಂತನ ಪಾದ ಮುಂದೆ ನೋಡಿ ನೋಡಿ ಅಂತಾನೆ. ಅವನು 21 ಸಲ ಡಂಗೂರ ಸಾರ್ತಾನಂತೆ. ಅವನು ಯಾರು ನಾವು ಹೇಳ್ತಾರಲ್ಲ ಆ ಸಮಯದಲ್ಲಿ ಯಾರು ಹೇಳ್ತಾರಲ್ಲ ಆ ಸಮಯದಲ್ಲಿ ಎಲ್ಲೋ ಇದ್ದಿರಲಿಲ್ಲ ಅಂದ್ಬಿಟ್ಟು ಅಂತ. ಜನಗಳಿಗೆ ಯಾರು ನೋಡಿದವ್ರು ಮಾತ್ರ ನೋಡದೇ ಇದ್ದವರದು. ಯಾರು ನೋಡದೇ ಇರ್ತಾರೋ ಅವನು ಡಂಗೂರ ಸಾಧನೆ ಇರ್ತಾವಲ್ಲ ಅವನಿಗೆ ಆ ಭಗವಂತನಿಗೆ ಮಂಗಳಾಶಾಸನ ಮಾಡಬೇಕು ತೋರಿಸಲಿಲ್ಲ ಅವನಿಗೆ. ಅದಕ್ಕೆ ಆತನ ಅಂದ್ರೆ ಈ ಗುಲಾಮ ಅದಕ್ಕೆ ನೀನು ಮಾಡಿದೆ ನೀನು, ಅದಕ್ಕೆ ತಿರುವಟ ಆಳಿದ ನಿನಗೆ ಆ ದೃಢೀಕರ ಮಾಡಿದೆಯಲ್ಲ ನೀನು. ಆ ನಿನ್ನ ಇದಿಲ್ಲ ಅದಕ್ಕೆ ಯಾರೂ ಅವತ್ತು ಮಾಡಲಿಲ್ಲ. ಅಂದ್ರೆ ಇಂದ್ರೆ ಆ ನಿನ್ನ ಚರಣಗಳಿಗೆ ನಾನು ಮಂಗಳಾಶಾಸನ ಮಾಡ್ತೀನಿ. ಅವತ್ತು ಮಾಡ್ಬೇಕಾಗಿ ಯಾರು ಮಾಡಲಿಲ್ಲ. ಅಂದ್ರೆ ಯುವಲಾಮನಂದಾಯ್ ಇಂದ್ರೆ ಅಡಿಗೆ ಓದ್ತಿ. ಇವತ್ತು ನಾನು ನಿನಗೆ ಮಂಗಳವಾಗಲಿ ಮಂಗಳವನ್ನು ಹಾಕ್ತೇನೆ ಅಂದ್ಬಿಟ್ಟು ಅಂತ. ಆಮೇಲೆ ಹೇಳ್ತಾರೆ ಶನ್ನಂಗ ತೆಂದಿಲಂಗೈ ಶತ್ತಾಯ್ ತಿರಂತ ಓದ್ತೀನಿ. ಶಂಡ್ರೆ ಇಲಂಗೈ ಶಂಡ್ರೆ ನೀನೇ ಹೋಗಿ ಯಾವಾಗಲೂ ಒಂದು ಕಡೆಯಲ್ಲಿ ನಾವೇ ಹೋಗಿ ಮಾಡಿದ್ರೆ ಶಕ್ತಿಗೆ ಅವರ ಜಾಗದಲ್ಲಿ ಬಲ ಹೆಚ್ಚು. ಕ್ರಿಕೆಟಲ್ಲಿ ನಮ್ಮ ಕಡೆ ಬಂದು ನಾವು ಗೆಲ್ತೀವಲ್ಲ ಅಲ್ಲೋದು ಸೋತೀವಿ. ಆದರೆ ಅಲ್ಲಿ ಹೋಗಿ ಗೆಲ್ಲೋದು ಹೆಚ್ಚು. ಆ ಥರ ಅವರಿಗೆ ಯಾಕೆಂದ್ರೆ ಹೇಳ್ತಾರೆ ಹಮಾರ ಕುಂತ ಹಮಾರ ಗಲ್ಲಿ ಮೇಷ ಅಂತ ಹಿಂದಿರೋ ಹಾಗೆ ಅವನಿಗೆ ಅಲ್ಲಿ ಶಕ್ತಿ ಬಲ ಇರುತ್ತೆ ಅವನಿಗೆ. ಆದರೆ ಇವನು ಶಂಡ್ ಅಲ್ಲಿ ಹೋಗಿ ಅವನ್ನ ಕೊಂದಲ್ಲ ಅವನಿಗೆ. ಇಲಂಗೈ ಶಕ್ತ ನಿನ್ನ ತಿರಲ್. ಇದು ಯಾಕೆ ತಿರಲ್ ಅಂತ ಹೇಳ್ತಾಳೆ ಆಂಟಾಳು. ರಾಮನಿಗೆ ಪಾಪ ಇವನಿಗೆ ಯಾರು ಮಂಗಳಾಶಾಸನ ಮಾಡಲಿಲ್ಲ. ತ್ರಿವಿಕ್ರಮನಿಗೆ ರಾಮನಿಗೆ ದಶರಥ ಮಂಗಳಾಶಾಸನ ಮಾಡ್ತಾನೆ, ಕೌಸಲ್ಯ ಮಂಗಳಾಶಾಸನ ಮಾಡ್ತಾಳೆ, ಸುಮಿತ್ರ ಎಲ್ಲ ಮಂಗಳಾಶಾಸನ ಮಾಡ್ತಾರೆ. ಎಲ್ಲರೂ ಮಂಗಳಾಶಾಸನ ಮಾಡ್ತಾರೆ. ಮುನಿಗಳು ಎಲ್ಲರೂ ಮಂಗಳಾಶಾಸನ ಮಾಡ್ತಾರೆ. ಎಲ್ಲರೂ ರಾಮನೇ ಮಾಡಿದ್ರೆ ರಾಮನ ಆ ತಿರಲ್ ಅಂದ್ರೆ ಅವನ ಶಕ್ತಿ ಇದೆಯಲ್ಲ ಅದಕ್ಕೆ ಯಾರು ಮಾಡಲಿಲ್ಲ. ಅದಕ್ಕೆ ರಾಮನ ಮಾಡಲಿಲ್ಲ. ಅವರು ನಿನಗೆ ಅವರು ಮಾಡಿದ್ದಾರೆ. ಹೊನ್ನಚ್ಚಹಳ ಮುದತ್ತಾಯಿ ಕೊಹಳಿ ಕೋರ್ತಿ. ಅವತ್ತು ನೀನು ಇದೆಲ್ಲ ಹೊಡೆದಾಗ ಎಲ್ಲರೂ ಬಂದು ನಿನಗೇನಾಯ್ತು ನೋಡಿ ಏನ್ ಮಾಡ್ತಾ ಇದ್ರು, ತರ್ಕ ಮಾಡ್ತಾ ಇದ್ರು. ಇದೇಗಾಯ್ತು ಸಾಧ್ಯ ಅಂತ ಇದಾಗಲಿಲ್ಲ ತರ್ಕ ಮಾಡ್ತಾ ಇದ್ರೆ ಅವರ ನಿನ್ನ ಒಂದು ಭಗವಂತ ನಿನ್ನ ಕೈದೆಯಲ್ಲ ನಿನ್ನ ಒದೈತಾ ನಿನ್ನ ಕಾಲಿಗೆ ಯಾರೂ ಮಂಗಳಾಶಾಸನ ಮಾಡಲಿಲ್ಲ. ಸ್ವಾಮಿ ದೇಶಿಕನಾಯ್ತು ಬಂದು ಆಮೇಲೆ ಮಾಡಬೇಕವ್ರು ಯಾರು ನಿನ್ನ ಕಾಲಿಗೆ ಮಂಗಳಾಶಾಸನ ಮಾಡಲಿಲ್ಲ. ಅದಕ್ಕೆ ನಿನ್ನ ಕಾಲಿನ ಯಶಸ್ಸಿದೆಯಲ್ಲ ಅದಕ್ಕೆ ನಾನು ಮಂಗಳಾಶಾಸನ ಮಾಡ್ತೀನಿ. ಅವನಿಗೆ 2 ಕಂಡು ಕುಣಿಲ ಎಳಿಂದ ಕಳೆಯಲು ಪೂರ್ತಿ. ಅವನು ವತ್ಸಾಸುರನಾಗಿ ಬಂದ. ಅಲ್ಲಿ ಬಂದು ಕಪಿತ್ತಾಸುರ ಒಂದೇ ಇದರಲ್ಲಿ 2 in 1 ಅಂತ ಅವನ್ನ ಇಟ್ಕೊಂಡು ವತ್ಸನ್ನೇ ತೆಗೆದು ಕಪಿತ್ತಾಸನ ಎಳೆದು ಇಬ್ಬರು ಬಂದಲ್ಲ. ಅದಕ್ಕೆ ಎರಿಂದ ಇದೆಲ್ಲ ಆಗ ನಿನ್ನ ಕಯಲ್ ಇಲ್ಲೇನಲ್ಲ. ಕಯಲ್ ಅಂದ್ರೆ ಅವ್ನು ಎಸಿಬೇಕಾದ್ರೆ ನಿಂತ್ಕೊಳ್ತಾನಲ್ಲ ಭಗವಂತ. ಒಂದು ಕಾಲು ಸ್ವಲ್ಪ ಮೇಲೆ ಈಗ ಶಾಕ್ ಕೊಟ್ಟಿಗೆ ಹಾಗೆ ಒಂದು ಕಾಲ ಮೇಲೆ ತಂದಲ್ಲ. ಅದಕ್ಕೆ ಯಾರು ಮಂಗಳಾಶಾಸನ ಮಾಡಲಿಲ್ಲ. ಅದರಿಂದ ಆ ನಿಂತ ಭಂಗಿ ಇದೆಯಲ್ಲ ಅದಕ್ಕೆ ನಾನು ಮಂಗಳಾಶಾಸನ ಮಾಡ್ತೀನಿ. ಆಮೇಲೆ ಗುಂಡು ಬೆಳೆಯ ಎಡುತ್ತಾಯಿ ಪುನಃ ಎಲ್ಲ ಎತ್ತದು ಎಲ್ಲ ಕೃಷ್ಣ ನೀವು ಒಳ್ಳೆ ಅಂತ ಹೇಳಿದ್ರಲ್ಲ ಇದನ್ನ ನೀವು ತೆಗೆದೆ ಛತ್ರಿಯಾಗಿದೆ ಹೇಳಿದೆ. ಅದಕ್ಕೆ ಎಲ್ಲರೂ ಹಿಡಿದೆ ತೋರ ನಿನ್ನ ಗುಣ ಇದೆಯಲ್ಲ ಎದ್ದು ಆ ಗುಣ ಏನು ಅಂದ್ರೆ ಜನಗಳನ್ನ ಮಾತ್ರ ಕಾಪಾಡಲಿಲ್ಲ. ಅಲ್ಲಿರೋ ಇಲ್ಲಿ ನಾವು ಹೇಗೆ ತೋರಿಸ್ತೀವಿ ಹೇಳಿದೆ ಅವನು ಇತ್ತ ಇಟ್ಕೊಂಡಿದ್ದಂತೆ ಬೆಟ್ಟದ ತುದಿ ಅವ್ರ ಬೆರಳ ಮೇಲೆ ಬಾಕಿದೆಲ್ಲ ಇದು ಹಾಕ್ತಾರೆ. ಯಾಕೆಂದ್ರೆ ನೀರು ಬೇಕು ಇವರಿಗೆ, ಹಸುಗಳು ಹುಲ್ಲು ಬೇಕು. ಆ ಹುಲ್ಲು ಮೇಯ್ಬೇಕಲ್ಲ ಅದಕ್ಕೆ ಹೀಗೆ ಇಟ್ಕೊಂಡು ಎಲ್ಲ ಹುಲ್ಲು ಮೇಯ್ತು. ಅದಕ್ಕೆ ಹೀಗೆ ಇಟ್ಕೊಂಡಿದ್ದಂತೆ ತುದಿ ಬೆರಳ ಮೇಲೆ ಇದ್ರ ಮೇಲೆ ನಾವು ತೋರಿಸ್ಬೇಕಾದ್ರೆ ಈ ಥರ ತೋರಿಸ್ತೀವಿ ಅದ್ರ ಲೋಕದಲ್ಲಿ. ಆ ಥರ ಯಾಕೆ ಇಟ್ಕೊಂಡ ಅಂದ್ರೆ ಆ ಜರಿ ನೀರು ಹಸು ಬಾಯಲ್ಲಿ ಆಗುತ್ತಲ್ಲ ಮೇಯೋದು ಹುಲ್ಲು ಅಲ್ಲೇ ಬಾಯಿ ಸಿಗ್ತಾ ಇತ್ತಂತೆ. ಅದಕ್ಕೆ ಆ ಗುಣ ಇದೆಯಲ್ಲ ಜನಗಳನ್ನೆಲ್ಲ ಗೋಪ ಜನರನ್ನು ಅಷ್ಟೇ ಅಲ್ಲ ಅಲ್ಲಿರುವ ಹಸುಗಳು ಪ್ರಾಣಿಗಳನ್ನು ನೀವು ಕಾಪಾಡ್ದಿಲ್ಲ. ಮತ್ತೆ ಅಲ್ಲಿರುವಂಥ ಪ್ರಾಣಿಗಳು
ಯಾವುದೋ ಬೆಟ್ಟದಲ್ಲಿರುವಂಥ ಪ್ರಾಣಿಗಳು ಮೇಲಿದ್ರೆ ಆ ಮಳೆ ಸತ್ತೋಗ್ಬಿಡುತ್ತೆ. ತಿರುಗಿಸಿದಾಗ ಅದು ಮಳೆ ಇಲ್ವಲ್ಲ, ಅವು ತಮ್ಮ ತಮ್ಮ ಗುಹೆಯಲ್ಲಿ ಹಾಗೆ ಇತ್ತು. ಎಲ್ಲವನ್ನೂ ಕಾಪಾಡ್ದಿಲ್ಲ, ನಿನ್ನ ಗುಣ ಇದೆಯಲ್ಲ, ನಿನ್ನ ದಯೆಯ ಗುಣ, ಅದಕ್ಕೆ ಮಂಗಳವಾಗಲಿ ಅನ್ನೋದು. ಆಮೇಲೆ ವೆಂದ್ರ ಬಗೆ ಕೆಡಕ್ಕೂ ನಿನ್ನ ಕೈಯಲ್ಲಿ ವೇಲ್ ಪೋರ್ತಿ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಹೇಗಪ್ಪ ಅವನಿಗೆ ವೇಲ್ ಬಂತು, ವೇಲ್ ಬಂದದ್ದು ಅವ್ರ ತಂದೆ ಪ್ರಧಾನ ಇತ್ತು ಅಂದ್ಬಿಟ್ಟು ಹೇಳ್ತಾರೆ. ಅವಾಗ ಹೇಳ್ತಾರೆ ತಂದೆಯ ಆಸ್ತಿ ಮಗನಿರ್ತಾನೆ ಅದು. ಕೃಷ್ಣ ಅವನೇ ಅಂತ ನಮಗೆ ಅವನಿಗೆ ವೇಲ್ ಕೊಟ್ಟು ಅವನಿಗೆ ಹೇಗೆ ಇಟ್ಕೊಂಡ್ಬಿಟ್ಟು ಅಂತ. ಆಮೇಲೆ ಇನ್ನೊಂದು, ಈ ವೇಲ್ ಅನ್ನೋದು ನಮಗೆ ತುಂಬ ಜನ ವೇಲ್ ಅಂತ ಸುಬ್ರಹ್ಮಣ್ಯ ಆಯುಧ ಅಂತ ಇಟ್ಕೊಂಡಿದ್ದೀವಿ. ಭಗವಂತನ 16 ಆಯುಧದಲ್ಲಿ ಇದು, ಷೋಡಶಾಯುಧ ಸ್ತೋತ್ರದಲ್ಲಿ ಇದು, ಆ ಆಯುಧದಲ್ಲಿ ಇದು ಒಂದು ವೇಲ್ ಕೂಡ ಇದೆ. ಭಗವಂತ ಸುಬ್ರಹ್ಮಣ್ಯ ಹತ್ರ ಇರುವಂಥ ಆಯುಧ ವಿಷ್ಣುವಿನ ಕೊಟ್ಟದ್ದೇ ಅದು. ತಿರುಪತಿ ಶ್ರೀನಿವಾಸ ಅವ್ರಿಗೆ ಕೊಟ್ಟ ಅಂದ್ಬಿಟ್ಟು ಇದೆ ಅದನ್ನು. ಆ ಆಯುಧವೂ ಸಹ ವಿಷ್ಣು ಕೊಟ್ಟಿದ್ದೇ ಅದು. ಸುಬ್ರಹ್ಮಣ್ಯ ಹತ್ರ ಇರುವ ಶೂಲ ಸಹ ವಿಷ್ಣುವಿನ ಆಯುಧವೇ ಅದು, ಭಗವಂತನ ಅಂತ. ಇದನ್ನು ಇಲ್ಲಿ ಭಾಷೆ ಹೇಳಬೇಕಾದ್ರೆ ಕರುಣಾಕರನ್ ಸ್ವಾಮಿ ಇದನ್ನು ಹೇಳಿದ್ರು. ಅವ್ರು ಒಂದ್ಸಲ ಟ್ರೈನ್ಲಿ ಬರ್ತಾ ಇರುತ್ತೆ. ಆಗ ಅವರು ಒಬ್ಬರು ಯಾರಿದ್ದಾರೆ ತುಂಬ ಫೇಮಸ್ಸು ಪ್ರವಚನ ಮಾಡ್ತಾಯಿದ್ರು. ತುಂಬ ಇವಾಗ ಇದಾಯಿತು. ಅವ್ರು ಬರೀದಾರ ಅವರು ಇವರು ಶೈವರವರು. ಅವ್ರು ತುಂಬ ಫೇಮಸ್ಸು, ಹೆಸರು ನನಗೆ ಹೇಳ್ಕೊಂಡು ಬರ್ತಾ ಇಲ್ಲ. ಜಾಗಂಟೆಯಲ್ಲಿ ಈಗ ಇವರು ತಮಿಳ್ನಾಡಲ್ಲಿ ಎಲ್ಲ ಇದರಲ್ಲೂ ಶ್ರವಣಭವನ ಹಾಗೆ ರಿಪೋರ್ಟ್ ಆಗಿರ್ತಾರೆ. ಬರ್ತಾ ಇಲ್ಲ ಅವರು ತುಂಬ ಇದು. ಅಪ್ಪಯ್ಯ ದೀಕ್ಷಿತ್ ಅಲ್ಲ, ಅಪ್ಪ ಇದೆ ಅವ್ರ പേര് ಶಿವಾನಂದ ವಾರ್ಯ, ಕೃಪಾನಂದ ವಾರ್ಯ. ಅವರು ಬಂದಂತೆ ಒಟ್ಟಿಗೆ ಬಂದಾಗ ಅವಾಗ ಅವರು ಇದನ್ನ ಹೇಳಿದಂತೆ. ಇದೇ ಬೇಕಾದ್ರೆ ನೀವು ಇದು ಆಂಡಾಳ್ ಹೇಳ್ತಿರಲ್ಲ, ತಿರುಪಾವಿ ಹೇಳ್ತಿರಲ್ಲ, ನೀವು ನಿಮ್ಮ ಆಂಡಾಳಕ್ಕೆ ಕೃಷ್ಣನ ಕೈಲಿರೋ ಆಯುಧ ಯಾರು ಗೊತ್ತಾ? ನಮ್ಮ ಇವ್ರದ್ದು ಸುಬ್ರಹ್ಮಣ್ಯ ಅಂತ ಹೇಳಿ ಅವರು ಅದಕ್ಕೆ ಹೆಚ್ಚಲ್ಲಿ ಮಾಡ್ಬೋದು ಅಂತ. ಸಂತೋಷ ಅಂತ ಹೇಳಿದ್ರು. ಆ ಥರ ಅನುಭವ ಪಟ್ಕೊಳ್ಳಿ. ಆದರೆ ಅವನಿಗೆ ವೇಲು ಹೇಗೆ ಬಂತು ಗೊತ್ತಾ ಅಂತ, ಹೇಗೆ ಬಂತು ಅವ್ರಿಗೆ ಅಂತ ಇವ್ರಿಗೆ ಆ ಕಥೆ ಹೇಳ್ತಿರುತ್ತೆ. ಅದರಲ್ಲಿ ಇದ್ದಿದ್ದು ನಿಮ್ಮ ಸುಬ್ರಹ್ಮಣ್ಯ ಇರೋ ವೇಲು ಸಹ ನನ್ನ ತಿರುಪತಿ ಶ್ರೀನಿವಾಸ ಕೊಟ್ಟಿದ್ದೆ, ಅದು ವಿಷ್ಣುವಿನ ಆಯುಧ ಅಂತ. ಹೌದಾ, ನನಗೆ ವಿಷಯ ಗೊತ್ತೇ ಇರಲಿಲ್ಲ ಅಂತ ಹೇಳ್ಬಿಟ್ಟು. ಅಂದರೆ ಇದು ಇದರಿಂದ ಹೇಳ್ತಲ್ಲ, ವಾದಕ್ಕೆ ಹೇಳ್ತಲ್ಲ, ಸುಮ್ಮನೆ ಹೇಳ್ಬೇಕು ಅಂತ. ಹಾಗೆ ನಿನ್ನ ಕೈಯಲ್ಲಿ ವೇಲು ಬಂದಿದ್ದು ಅವನ ನಂದಗೋಪನ ಆಯುಧವನ್ನು ಅದು ಹೇಳಿದ್ರು. ಆ ಭಗವಂತನ ಆಯುಧಗಳಲ್ಲಿ ಇದು ಒಂದೇನೆ. ಅದಕ್ಕೆ ಇದನ್ನ ಇದು ಮಾಡಿದ ಮಂಗಳವನ್ನು ಹಾಡ್ತೇನೆ ನಾನು ಅಂದ್ಬಿಟ್ಟು ಅಂತ ಹೇಳ್ತಾರೆ. ಒಂದು ಕ್ಷೇತ್ರವನ್ನೇ ಅಂತ. ಇದು ನಿನ್ನ ವೀರ ಕ್ಷೇತ್ರವನ್ನ ಚರಿತ್ರೆ, ಇನ್ನು ವೀರ ಚರಿತ್ರೆ ಅದಲ್ಲ. ಅದಕ್ಕೆ ಏತ್ತಿ ಪರೆಹೊಳ್ಳುವ, ಏತ್ತಿ ಅಂದರೆ ಸಂತೋಷ, ಸ್ತುತಿಸಿ. ಅದಕ್ಕೆ ಯಾಕೆಂದರೆ ಭಗವಂತನ ನಾಮವನ್ನು ಹಾಡೋರಿಗೂ ಸಹ ಪುರುಷಾರ್ಥ. ಅದಕ್ಕೆ ಇದು ಏತ್ತಿ ಅನ್ನುವಾಗ ಪುರುಷಾರ್ಥ. ಅದು ನಿನ್ನ ನಾಮವನ್ನು ಹಾಡಿ ಸ್ತುತಿಸೋದು ಸಹ ಒಂದು ಪುರುಷಾರ್ಥ. ಆ ಪುರುಷಾರ್ಥವನ್ನು ಮಾಡಿ ಇಂದ್ರಿಯಾಂ ಬಂದು ನಾವಿಲ್ಲಿ ಬಂದಿದ್ದು ಯಾತಿಕೆಯಿಂದ ಅಂದರೆ, ಮುಖ್ಯವಾದ ಕಾರಣ ಇನ್ನೂ ಪೂರ್ತಿ ಹೇಳಲ್ಲ. ಈ ಯಾತಕ್ಕೆ ಬಂದಿದ್ದು ಅಂದರೆ ನಿನ್ನನ್ನೇ ಮಂಗಳಾಶಾಸನ ಮಾಡೋದು ಇಷ್ಟೇನದ ಬೆಳೆಗೆ ಹೇಳ್ತಾಳೆ. ಅದರಿಂದ ಬಂದಿದ್ದು ನೀನು ಇಂದ್ರಿಯಾಂ ಬಂದು, ಅದರಿಂದ ನೀನು ಬಂದಿದ್ದೀವಿ ಅನ್ನೋದಕ್ಕೆ. ನೀನು ಎಂದರೆ ಇರಂಗೆ ಏನೋ, ನೀನು ನನಗೆ ಇರಂಗೆ ಅಂದರೆ ಇಳಿದು ನಿನ್ನ ಮೇಲಿದೆಯೋ ಕೆಳಗಡೆ ಇದ್ದೀವಿ, ನೀನು ಕೆಳಗಡೆ ಇರೋದು ನನಗೆ ಕೃಪೆಯನ್ನು ಮಾಡಬೇಕು ಅಂತ ಇದರಲ್ಲಿ ಅದ್ಭುತವಾಗಿ ಹೇಳ್ತಾರೆ. ಇದಕ್ಕೆ ಇದು ಅನೇಕ ಇದನ್ನು ನಾಳೆ ಬೇಗ ಮುಗಿಸ್ಬಿಟ್ಟು ಇನ್ನೊಂದು ಹೋಗ್ಬೋದು, ಇಲ್ಲಿ ನಿಲ್ಲಿಸ್ಕೊಳ್ಳೋಣ. ಇವತ್ತು ಸುಮಾರು ಹೇಳಿದ್ದೀನಿ, ಅದರಿಂದ ನಾಳೆ ಇದು ಬೇಗ ಮುಗಿದ ಇನ್ನೊಂದು ಭಾಷೆ ಆದಷ್ಟು ನೋಡೋಣ. 14ಕ್ಕೆ ಮುಗಿಸೋ ಪ್ರಯತ್ನ ಮಾಡ್ತೀನಿ. ಮುಗಿದೇ ಇದ್ದರೆ 14ಕ್ಕೆ ಮಿಕ್ಕಿದ್ದು ಹೇಳ್ಬಿಟ್ಟು ಮಂಗಳ ಮಾತ್ರ ಭಾಷೆ ಶತಮ ಕರ್ಮೇ